ದರ್ಶನಗಳು. ಥ್ಯಾಂಕ್ಸ್. ರೆಕಾರ್ಡ್ ಮಾಡ್ತಾ ಇದ್ದೀರಾ ಸ್ಮಿತಾ? ಸೊ ಆಭಾಸ ಬಂಧುಗಳು ಅನ್ನೋರು ಇವ್ರು ಅಲ್ವಾ? இப்ப வந்தா பார்வತಿ ಆಭಾಸ ಬಂಧು ಅಪ್ಪಡಿ. ಆಭಾಸ ಬಂಧುಗಳು ಎಂಥವ್ರು ಅಂದ್ರೆ ಚಾಂದೋಗ್ಯೋಪನಿಷತ್ತಲ್ಲಿ ಚೊಲ್ಲಪಟ್ಟಿருக்கு. ಹೆತ್ತ ತಾಯಿ ಆದ್ರೂ, ಜನ್ಮ ಕೊಟ್ಟ ತಂದೆ ಆದ್ರೂ ಭಗವದ್ ವಿಚಾರದಲ್ಲಿ ಅವರಿಗೆ ಸ್ವಲ್ಪ ಕೂಡ ಆಸಕ್ತಿ ಇಲ್ಲ ಅಂದ್ರೆ ಅಪೇರ್ಪಟ್ಟ ಒರುವೆ ನಮ್ಮ ಅರ್ಥ ಪೋಡೋಣ ಕಡ್ಕೋಬೇಕು ಅಂತ ಹೇಳಲ್ಪಟ್ಟಿದೆ. ಅಷ್ಟು ನಿರ್ದಾಕ್ಷಿಣ್ಯತೆ ಬೇಡ, ಅಷ್ಟಿರಲ್ಲ ನಮಗೆ. ಯಾಕಂದ್ರೆ ತುಂಬಾ ಡಯಟ್ ಮಾಡಿ ಅಂತ ಡಾಕ್ಟರ್ ಹೇಳಿದಾಗ ಒಂದ್ ಕಾಲ್ ಭಾಗ ಆದ್ರೂ ನಾವು ಪಾಲಿಸ್ತೀವಿ ಅಲ್ವಾ? ಸ್ವೀಟ್ ಕಡೆ ನೋಡೋದಿರ್ಲಿ, ಸ್ವೀಟು ಅಂತ ಸ್ಮರಣೆಗೂ ಬರ್ಕುಡ್ದು ಅಂದ್ರೆ ಒಂದ್ ಅರ್ಧ ತೆಂಗಿನಕಾಯಿ ಮಿಠಾಯಿ ಆದ್ರೂ ಬಾಯಲ್ಲಿ ಹಾಕೋತೀವಿ ಮುರಿದು. ಇಲ್ಲ ನಾವ್ KG ಸಾಡ್ರು ಅಣ್ಣ ಅಟ್ನೆ ತೀವ್ರಮಾ ಚೆನ್ನ ಅಟ್ಲೀಸ್ಟ್ ಚೂರ ಕಮ್ಮಿ ಪಂಡ್ರು. ಒಪ್ಕೋತೀರಾ? ಡಾಕ್ಟರ್ಗಳು ಅದಕ್ಕೆ ತುಂಬಾ ಹೇಳೋದು, ತುಂಬಾ ಡಯಟ್, ತುಂಬಾ ಹಿಂಗಿರಿ. ಅದಕ್ಕೆ ಡಾಕ್ಟರ್ಗಳು ಯಾರ ಇಕ್ರಳ ಅವಾರ್ಡ್ ಹತ್ತೆ ಬಳಕೆ ಕಾಯಿಲೆ ಜಾಸ್ತಿ. ಪ್ರತಿಕ್ರಿಯೆಗಳ ಕೊತ್ತಂಬರಿ ಸೊಪ್ಪಿಂದ ಹಿಡಿದು ಕುಡಿಯೋ ನೀರ್ವರೆಗೂ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅವ್ರ ಮನೇಲಿ. ಅದಕ್ಕೆ ಅವ್ರ ಮನೇಲೆ ಕಾಯಿಲೆಗಳು ಜಾಸ್ತಿ. ಯಾವ್ದು ತೀವ್ರತೆ ಆಗ್ಬಾರ್ದು. ಆದ್ರೆ ಉಪನಿಷತ್ ಹೇಳೋದು ಏನು? ಭಗವದ್ ವಿಚಾರದ ಮಾರ್ಗವನ್ನ ಮರೆಸುವ ಯಾವುದೇ ಒಂದು ಬಂಧುತ್ವ ಆದ್ರೂ ಅದು ನಮಗೆ ಬೇಕಿಲ್ಲ ಅಂತ. ನಮ್ಮ ಜೀವನದಲ್ಲಿ ಗೊತ್ತಿಲ್ದೆ ಗಂಡ ಬರೋದ್ ಆಮೇಲೆ, ಗಂಡನ ಮೂಲಕ ಬರೋ ಮಕ್ಕಳು ಆಮೇಲೆ. ಆದ್ರೆ ಒಂದು ಸಮಯ ನೀವು ಹಿಂದೆ ತಿರುಗಿ ನೋಡಿದಾಗ ಯಾರ ಜೊತೆ ನಾನಿದೀನಿ? ಬರೀ ಆಮೇಲ್ ಬಂದಿರೋವ್ರ ಜೊತೆನೆ ಇದೀನೇ ಹೊರ್ತು ನನ್ನ ಹುಟ್ಟದಾಗ್ಲಿಂದ ಯಾರ್ ನನ್ ಜೊತೆ ಇದ್ರೋ ಅವರು ನನ್ ಜೊತೆ ಇದಾರಾ ಅಂತ ಪ್ರಶ್ನೆ ಬರುತ್ತೆ. ಇದಾರಾ? ಉತ್ತರ ಏನು? ಒಬ್ರೂ ಇಲ್ಲ. ಅಕ್ಕಂಗಿರಿದ್ದಾರೆ, ಅಣ್ತಮ್ಮಂದ್ರಿದ್ದಾರೆ, ಎಲ್ಲ ಅವ್ರವ್ರ ಲೋಕದಲ್ಲಿ ಅವ್ರವ್ರ ಫ್ಯಾಮಿಲಿ ಬೆಳೆದಾಯ್ತು. ವಿಶ್ವಾಸಕ್ ಕಮ್ಮಿ ಇಲ್ಲ, ಬ್ಲಡ್ ರಿಲೇಷನ್ ಕಮ್ಮಿ ಇಲ್ಲ, ಮನಸ್ಸಿನ ಒಂದು ಭಾವನೆ ಕಮ್ಮಿ ಇಲ್ಲ. ಅಣ್ಣನಿಗೆ ಏನಾದ್ರೂ ಕಷ್ಟ ಆದ್ರೆ, ತಂಗಿಗೆ ಏನಾದ್ರೂ ಕಷ್ಟ ಆದ್ರೆ, ಅಕ್ಕನಿಗೆ ಏನಾದ್ರೂ ಕಷ್ಟ ಆದ್ರೆ ಮನಸ್ಸೇನೋ ಚುರುಕನತೆ ಇಲ್ಲ ಅಂತ ಅಲ್ಲ. ಹೋಗ್ ಮಾಡಕ್ಕೋ ಈಗಿನ ಕಾಲದಲ್ಲಿ ಶಕ್ತರಲ್ಲ ನಾವು. ಎಲ್ಲ ಅವ್ರವ್ರದೇ ಪರ್ಸನಲ್ ಕುಟುಂಬಗಳಾಗೋಗಿದೆ ಈಗ ಅಲ್ವಾ? ಯಾರ್ನು ದೂಷಣೆ ಮಾಡೋದಲ್ಲ, ಯಾರಿಗೂ ಇಂಟರ್ಫಿಯರ್ ಆಗ್ತೀರಾ? ಅಯ್ಯೋ ನಮ್ದೇವರ್ 100 ಪರವಾಗಿಲ್ಲ ಅಂತ ಬಿಟ್ಬಿಡ್ತೀವಿ ಅಲ್ವಾ? ಆತರ ಎಷ್ಟೋ ನಮ್ಮ ಹುಟ್ಟಿನಿಂದ ಬಂದಂತಹ ಬಂಧುತ್ವ ಇವಾಗ ಇದೆಯಾ ಅಂದ್ರೆ ಇಲ್ಲ. ಇದ್ಯಾ? ವರುಪುದಿವಾಳೆ ஆம்படியானனோ வன்னிந்து பசங்கே, ஆம்படியானனோ பசங்கள் வன்னிந்துக்கே அந்த பண்ணனும் மாப்புள்ளை வந்தோம், அந்த புள்ளையனும் நாட்பண் வந்தா, அந்த நாட்பண் வன்னிந்துக்கே பேர் மக்கா, அந்த அழியும் வன்னிந்துக்கே பேர் மக்கா. எல்லாரும் புதிவாಳೆ எனக்கு சொல்லுங்க ಶೈಲಾಂಟಿ ಯಾರ್ ಪಳೆವ? ஆம்படினன்னு ಮೊದ್ಲುಕೊಂಡು ಎಲ್ರು புதிவாಳೆ. ஆனா நம்மள சந்தோஷமா அந்த புதிவாಳೆ ஜொತೆ போய்க்கிறோம். பழையவாள் எல்லாரையும் மறந்தே விட்டிக்கிறோம். பழையவ யாரானு விக்கிறாளா? புதி ஃப்ரெண்ட்ஸ் ஆனா, புதி பாகவதத் குரூப் ஆச்சு, புதி நித்யானுசந்தானத்தை குரூப் ஆச்சு, எல்லாம் புதுசு. பழையவ பின்னನು ಸ್ಕೂಲ್ ವಾಶ್ಚವ ಎನ್ ಜೊತೆ, ಕಾಲೇಜಲ್ಲಿ ವಾಶ್ಚವ ಎನ್ ಜೊತೆ, ಅಥವಾ ಎಂಗಡ ಪಕ್ಕದ ಆಗ್ತೇವ, ಎಂಗಡ ಎದುರ ಆಗ್ತೇವ, ಸಣ್ಣ ವಯಸ್ಸಿನ ಲಂಗ ಜಂಪರ ಪುಟ್ಕೊಂಡು ಓಡಿಯಾಡಣಿಂದೇನೆ ಒತ್ತಿ ಜೊತೆ ಅವೇ ಯಾರಾನು ಇಕ್ರಳ ತಾಯಾನು? ಗಂಡ್ಮಕ್ಳಿಗಾದ್ರೆ ಅಪ್ಪ ಅಮ್ಮ ಜೊತೆ ಇರ್ತಾರೆ. ಗಂಡ್ಮಕ್ಳು ಒಂದ್ ಫೇಸ್, ಇನ್ನೊಂದು ಮನೆಗ್ ಹೋಗಲ್ಲ ಅಷ್ಟೇನೆ. ಅದಾದ್ಮೇಲೆ ಮಾಮಂದ್ರನ್ ಕೇಳಿ ಬಂದಿರೋ ಹೆಂಡತಿಯಿಂದ ಬಂದಿರೋ ಮಕ್ಕಳು, ಆ ಮಕ್ಕಳಿಂದ ಅಳಿಯ ಸೊಸೆ ಎಲ್ಲಾರು ಅವ್ರ ಮಕ್ಕಳು, ಮರಿ ಮಕ್ಕಳು, ಮೊಮ್ಮಕ್ಕಳು. ಗಂಡಸ್ರಿಗೂ ಅದೇ ಇದೆ ಫೇಸೇ. ಈ ಫೇಸಿಂದ ಆ ಫೇಸ್ ಚೇಂಜ್ ಆಗ್ತಾರೆ. ಡೆಲಿಬ್ರೇಟ್ ಚೇಂಜ್ ಇಲ್ಲ. ಏನು ಮದುವೆ ಆಗಿ ಅತ್ತೆ ಮಾವನ್ ಮನೆಗ್ ಹೋಗೋದು ಅನ್ನೋದು ಇರಲ್ಲ ಅಷ್ಟೇ ಅಲ್ವಾ? ತನ್ನ ಮನೇಲಿದ್ರು ವಯಸ್ಸಾದ್ಮೇಲೆ ಅವರು ಪ್ರಗತಿನ ಆಡ್ದಾಗ ಇವ್ರಿಗೂ ಎಲ್ಲ ಆಮೇಲೆ ಹೊಸಬ್ರೆ ತಾನೆ ಎಲ್ಲಾರು. ಗಂಡು ಮಕ್ಳಿಗೆ ಇನ್ನೂ ಜಾಸ್ತಿ ಹೇಳ್ಬೇಕು ಅಂದ್ರೆ ಆಸ್ತಿ ವಿಚಾರದಲ್ಲಿ ಹೊಡೆದಾಡ್ಕೊಂಡು ಅಣ್ಣ ತಮ್ಮಂದ್ರನ್ನು ಬಿಟ್ಬಿಡ್ತಾರೆ.
ಒಬ್ರ ಮುಖ ಕಂಡ್ರೆ ಒಬ್ರಿಗಾಗಲ್ಲ. ದಾಯಾದಿ ಸಂಬಂಧಾದಿಗಳು ಆಗೋಗುತ್ತೆ ಅಲ್ವಾ? ಚೆನ್ನಾಗಿರೋಂತವ್ರಿಗೆ ಇರೋ ತನಕ ತಂದೆ ತಾಯಿ ಜೊತೆಲಿ ಇರ್ತಾರೆ. ಅಷ್ಟೇ. ಹೆಣ್ಮಕ್ಳಿಗೆ ಚೆನ್ನಾಗಿದ್ರೂ ಈ ಫೇಸ್ ತಪ್ಪಿದ್ದಲ್ಲ. ಇಂಟು ನೆಕ್ಸ್ಟ್ ಫೇಸ್ ಅನ್ನೋ ತರ. ಸಾಕಿನ್ನು ಗೆಟ್ ಇಂಟು ನೆಕ್ಸ್ಟ್ ಫೇಸ್. ಹಿಂಗಿರುವಾಗ ನಿಮ್ಮ ಈ ಒಂದು ಆಭಾಸ ಬಂಧುಗಳ ಸಂಬಂಧ ಹೆಂಗಿರ್ಬೇಕು? ನೀವೇ ಕಳಚೋ ಹಾಗಿರ್ಬೇಕು. ನಾಂಬಳೆ ಬಿಡೋಣ, ನಾನೇ ಬಿಟ್ಬಿಡ್ಬೇಕು. ನನ್ನಲ್ಲಿ ಇದೆಯಲ್ಲ ನಾನು ಅನ್ನೋ ಅಹಂಕಾರ, ನನ್ನ ದೇಹ ಅನ್ನೋ ವ್ಯಾಮೋಹ, ನನ್ನಿಂದಲೇ ಎಲ್ಲ ಅನ್ನೋ ಓನರ್ಶಿಪ್, ಕರ್ತೃತ್ವ ಭಾವ, ನಾನು ಇಲ್ದೆ ಏನು ಇಲ್ಲ ಅನ್ನೋ ಒಂದು ಮದದ ಒಂದು ರೂಪ, ನಾನಾಗಿಯೇ ಎಲ್ಲ ಅನ್ನೋ ಒಂದು ಸ್ವರೂಪ. ಇದನ್ನ ಕಡ್ಕೊಳ್ತಾ ಬಂದ್ರೆ ಭಗವಂತ ಒಬ್ಬನೇ ಆತ್ಮಬಂಧು ಆಗ್ತಾನೆ. ಆತ್ಮಬಂಧೋ ಅಂತ ಭೀಮಸೇನ ಮಹಾರಾಜ ಕರಿತಾ ಇದ್ದ ಕೃಷ್ಣನ್ನ. ಅರ್ಜುನ, ಕೃಷ್ಣ ಬಾಡ, என்னுடைய ಫ್ರೆಂಡ್, ಸುಹೃತ್, என்னுடைய ಸಖಾನಿ ವಾ ಅಂತ ತೋಳ್ ಮೇಲೆ ತೋಳ ಹಾಕೊಂಡ್ ಹೋಗ್ತಾ ಇದ್ದ. ಆದ್ರೆ ಭೀಮಸೇನ ಸೋದರತ್ತೆ ಮಗ ಅಲ್ವಾ, ಫ್ರೆಂಡ್ ಅಲ್ವಾ, ಅವಾಗ ಬರೋವನಲ್ವಾ ಅಂತ ಒಂದು ಚೂರು ಲಿಬರ್ಟಿ ತಗೋತಾ ಇರ್ಲಿಲ್ಲ. ಕೃಷ್ಣ ಬಂದ ತಕ್ಷಣ ಭೀಮ ಏನ್ ಮಾಡ್ತಾ ಇದ್ದ? ಹೇ ಆತ್ಮಬಂಧೋ ಅಂತ ನಿಂತು ನಮಸ್ಕರಿಸ್ತಾ ಇದ್ದ. ಆತ್ಮಬಂಧು ಎಂತ ಒಳ್ಳೆ ಹೆಸರು. பேர் வச்சாலும் குழந்தைகளுக்கு இந்த மாதிரி பேர் வைக்கணும். ಆತ್ಮಬಂಧು, ನಿಜವಾದ ಆತ್ಮಬಂಧು ಭಗವಂತ ಅಲ್ವಾ? ಆತ್ಮತ್ಕ ಬಂಧು ಅಲ್ವಾ? ನಿಮ್ಮ ಹುಟ್ಟಿಗೆ ಕಾರಣನಾದ ನಿಮ್ಮ ಮಾತಾಪಿತೃಗಳು ಆತ್ಮಬಂಧು ಆಗಕ್ ಸಾಧ್ಯವಿಲ್ಲ. ನಿಮ್ಮ ಜೊತೆಯಲ್ಲಿ ಹುಟ್ಟಿದಂತಹ ರಕ್ತ ಹಂಚ್ಕೊಂಡು ನಿಮ್ಮ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಆತ್ಮಬಂಧು ಆಗಕ್ ಸಾಧ್ಯವಿಲ್ಲ. ನಿಮ್ಮಲ್ಲೇ ಇರುವ ಜ್ಞಾನವನ್ನ ಪ್ರಚೋದನೆ ಮಾಡುವಂತಹ ನಿಮ್ಮ ಆಚಾರ್ಯರು, ಗುರುಗಳು ಆತ್ಮಬಂಧು ಆಗಕ್ ಸಾಧ್ಯವಿಲ್ಲ. ಯಾರ ಆತ್ಮಬಂಧು? ಯಾರಲ್ಲಿ ಆತ್ಮಗಳು ಹೋಗಿ ಶರೀರವಾಗಿ ಸೇರ್ಕೊಳ್ಳುತ್ತೋ, ಯಾರ ಅಂಗಾಂಗಗಳಾಗಿ ಆತ್ಮಗಳು ಹೊರಹೊಮ್ಮುತ್ತೋ, ಯಾರ ಅಂಗೀಕಾರದಲ್ಲಿ ಅಂಗೀಕೃತವಾದ ಅಂಗಿ ಅನ್ನಿಸ್ಕೊಳ್ಳೋದು ಆತ್ಮಗಳು, ಅವನು ಅವರಿಗೆ ಆತ್ಮಬಂಧು. ಒಪ್ಕೋತೀರಾ? ಇದರಿಂದಲೇ ನಮ್ಮಲ್ಲಿ ಆಭಾಸ ಬಂಧುತ್ವ ಕೂಡ್ದು. ಹಂಗಾಗಿ ಅವನಲ್ಲಿ ಪ್ರಯಾಣ ಬೆಳೆಸಿದಾಗ ನಾರಂ ಆದಂತಹ ಆತ್ಮಗಳು ಪಯಣಂ ಅನ್ನೋ ಪಯಣದಲ್ಲಿ ಸಫಲವಾಗುತ್ತೆ. ಇದೆ ಅಲ್ವಾ ನಾರಾಯಣ? ஒப்புக்கோத்தீரா? நான் அறம் என்கிற நாம எல்லாருமே ஆத்மஸ்வரூபமா. நான் ஏதோ ஒரு பிரயாணம் பண்ணிக்கிற ஜீவனத்துல இல்லான்னு என்ன அப்படித்தான் பிரயாணம். அயணம் என்கிற ಪ್ರಯಾಣವನ್ನ ಭಗವತ್ ಸ್ವರೂಪ ಸಾಕ್ಷಾತ್ಕಾರವಾಗಿ ನಾ ಮಾಡ್ತಾ ಇದ್ದೀನಿ ಹೊರತು ಯಾರಿಗೂ ನಾ ಮಾಡ್ತಾ ಇಲ್ಲ. ಆವಾಗ ನಾರಾಯಣ ಅನ್ನೋದು 4 ಅಕ್ಷರಗಳು ನಮ್ಗೆ ಜಸ್ಟಿಫೈ ಆಯ್ತು. ಓಂ ನಮೋ ನಾರಾಯಣ ಮುಡಿಂಜದು ಇಲ್ಲಿಯಾ? ಮುಗೀತಲ್ವಾ? ಓಂ ನಮೋ ನಾರಾಯಣ. ಇನ್ನೊಂದು ಉಳಿದಿದೆ, ಏನದು? ತಿರುಮಂತ್ರುಪಾರಂಗು ಅಳ್ತ್ಕೊಂಡಿಕ್ರಿಗಳೇ. ಓಂ ನಮೋ ನಾರಾಯಣ. ಇನ್ನೊಂದು ಉಳಿದಿದೆ. ವೆರಿ ಗುಡ್. ஆயா ಅಂದ್ರೆ ಏನ್? ஆயாக்கு போய் எங்கேயாவது மீனிங் இருக்கா? ஆமா, நாராயண முடிக்கல, ನಾರಾಯಣಾಯ ಇழுத்து ಮುಡಿಕಿರಳೆ. ಅದನ್ನ ಎಳೆದು ಮುಗಿಸ್ತಿರಲ್ಲ, ಆ ಎಳೆತಕ್ಕೆ ಅರ್ಥ ಸಂಸ್ಕೃತದಲ್ಲಿ ಆ ಅಂದ್ರೆ ಒಂದ್ ಅರ್ಥ ಬರುತ್ತೆ, ಊ ಅಂದ್ರೆ ಒಂದ್ ಅರ್ಥ ಬರುತ್ತೆ, ಗೊತ್ತಾ? ಪ್ರತಿ ಒಂದು ದೀರ್ಘ ಮಾತ್ರಗಳಿಗೂ ದ್ವಿಮಾತ್ರ ಕಾಲ, ದ್ವಿಮಾತ್ರ
ಕಾಲ ಅಂತ ಹೇಳ್ತೀವಿ. ದ್ವಿಮಾತ್ರ ಕಾಲದ ಅಕ್ಷರವು ಸಂಸ್ಕೃತದಲ್ಲಿ ಧಾತು ಅಕ್ಷರ, ಏಕಮಾತ್ರ ಕಾಲ ಅಕ್ಷರವು ಸಂಸ್ಕೃತದಲ್ಲಿ ಧಾತು ಮಾತ್ರ ಕಾಲ ಅಂತ ಹೇಳ್ತೀವಿ. ಚ ಅಂತೀವಿ. ಶೈಲಾ ಆಂಟಿ, ರಂಗನಾಯ್ಕಿ ಮಾಮಿ ಅಂಡ್ ಪ್ರೇಮಾ ಮಾಮಿ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ಬಿಡ್ತೀವಿ. ಅಂಡ್ ಅಂತ ಮಧ್ಯದಲ್ಲಿ ಹಾಕ್ತೀವಿ. ಅದನ್ನೇ ಸಂಸ್ಕೃತದಲ್ಲಿ ಶೈಲಾ ಮಾಮಿ ದೆನ್ ಅಂತ ಇದೀನಿ, ಸಾರಿ. ಸಂಸ್ಕೃತದಲ್ಲಿ ಶೈಲಾ ಆರ್ಯೆ, ಲತಾ ಆರ್ಯೆ, ಪ್ರೇಮಾ ಆರ್ಯೆ, ಚ ಅಂತ ಅಚ್ಚ ಅನ್ನೋದನ್ನ ಕೊನೆಗೆ ಹಾಕ್ತೀವಿ. ಅಚ್ಚ ಅನ್ನೋದು ಆಕ್ಚುಲಿ ಅಂಡ್ ಅಂತ ಅರ್ಥ. ಇದನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ಶೈಲಾ, ಲತಾ ಅಂಡ್ ಪ್ರೇಮ, ಆಯ್ತಾ? ಆದ್ರೆ ಸಂಸ್ಕೃತದಲ್ಲಿ ಶೈಲಾ, ಲತಾ, ಪ್ರೇಮಂಚ ಅಂತ ಹಾಕ್ಬಿಟ್ರೆ ಶೈಲಾ, ಲತಾ ಹಾಗೂ ಅಥವಾ ಪ್ರೇಮ ತರ. ಚಾಗು ನೋಡಿ, ಅಲ್ಲಿ ಒಂದು ಧಾತು ಇದೆ, ಆಯ್ತಾ? ಎಲ್ಲಂದ್ರೆ ಅಲ್ಲಿ ಅಕ್ಷರ ಪ್ರಯೋಗ ಸಂಸ್ಕೃತದಲ್ಲಿ ಮಾಡೋಂಗಿಲ್ಲ, ಪದ ಪ್ರಯೋಗ ಮಾಡೋಂಗಿಲ್ಲ ಅಂತ ಕನ್ನಡ ಗ್ರಾಮರ್ ಹೇಳುತ್ತೆ. ಅಪಭ್ರಂಶ ಪದವನ್ನ ಎಲ್ಲಂದ್ರೆ ಅಲ್ಲಿ ಉಪಯೋಗಿಸೋಂಗಿಲ್ಲ ಅಂತ ಕನ್ನಡದಲ್ಲಿ ಹೇಳ್ತೀವಿ ನಾವು. ಸಂಸ್ಕೃತದಲ್ಲಿ ಪದ ಪ್ರಯೋಗ ಇರ್ಲಿ, ಅಕ್ಷರ ಪ್ರಯೋಗವೇ ಎಲ್ಲಂದ್ರೆ ಅಲ್ಲಿ ಮಾಡೋಂಗಿಲ್ಲ. ಅಂತದ್ರಲ್ಲಿ ದ್ವಿಮಾತ್ರ ಕಾಲ ಅಕ್ಷರ ಯಾವುದು? ಆಯ ಅಲ್ವಾ? ದ್ವಿಮಾತ್ರದಲ್ಲಿ ಆ ಯ, ಏಕಮಾತ್ರದಲ್ಲಿ. ಸೊ 3 ಮಾತ್ರ ಕಾಲ ಅಕ್ಷರ ನಾರಾಯಣ ಜೊತೆ ಸೇರ್ಕೊಳುತ್ತೆ. ಈ ನಾರಾಯಣನ್ಗೆ ಇಷ್ಟು ಮೀನಿಂಗ್ ಇರ್ಬೇಕಾದ್ರೆ ಆಯಾಗ ಏನಿರ್ಬೇಕು ಅನ್ನೋದನ್ನ ನಾವು ನೋಡ್ತೀವಿ. ಪೂರ್ವಾಚಾರ್ಯರು ಅದಕ್ಕೆ ಹೆಂಗಿದ್ರು ಶ್ರೀನಿವಾಸ ಪೆರುಮಾಳ್ ಹೇಳಿದಾರಲ್ಲ 7 ವಾರ್ತೆಗಳು. ಇನ್ನು 2 ವಾರ್ತೆಗಳು ಏನು ಅಂತಂದ್ರಲ್ಲಿ ಆ ಆಯಾನ ನೋಡಲ್ಪಟ್ಟಿದೆ. ಬರ್ಕೊಳ್ಳಿ 6ನೇ ಪಾಯಿಂಟ್. ಕೈಂಕರ್ಯತ್ತಿಲೆ. ಪ್ರೇಮಾ ಆಂಟಿ ಅರ್ಥ ಆಯ್ತಾ? 5ನೇ ಪಾಯಿಂಟ್ ಇಷ್ಟವಾಗಿ ಹೇಳಿದೀನಿ. ಓಕೆ, 6ನೇ ಪಾಯಿಂಟ್ ಕೈಂಕರ್ಯತ್ತಿಲೆ ಸ್ವಭೋಕ್ತೃತ್ವ ಬುದ್ಧಿ ತವಿರ್ಕ. ಸ್ವಭೋಕ್ತೃತ್ವ ಬುದ್ಧಿ ತವಿರ್ಕ. ಸ್ವಭೋಕ್ತೃತ್ವ ಬುದ್ಧಿಂ ತವಿರ್ಕ. ಕೈಂಕರ್ಯತ್ತಿಲೆ ಸ್ವಭೋಕ್ತೃತ್ವ ಬುದ್ಧಿಂ ತವಿರ್ಕ. ಏನ್ ಐಡಿಯಾ ಸಿಗುತ್ತೆ ನಿಮ್ಗೆ? ಇದನ್ನ ಓದ್ ನೋಡಿ. ಕೈಂಕರ್ಯತ್ತಿಲೆ ಸ್ವಭೋಕ್ತೃತ್ವ ಬುದ್ಧಿಂ ತವಿರ್ಕ. ಯಾರಾದ್ರೂ ಹೇಳಿ. ಹೇಳಿ ಮಾಮು. வெரி குட். அவனுடைய ஆனந்தத்திற்கு நான் பண்ணுவேனே தவிர என்னுடைய ஆனந்தத்துக்கு நான் பண்ணுவேங்கிறது கூடாது ಅಲ್ವಾ? ಅವನ ಆನಂದ ಅವನ ಇಷ್ಟಕ್ಕೆ ನಾ ಮಾಡ್ತೀನಿ ಅನ್ನೋದು ಹೆಂಗ್ ಗೊತ್ತಾಗುತ್ತೆ? ಭಗವಂತನ ಇಷ್ಟ ಯಾವುದು? ಭಗವಂತನ ಆನಂದ ಯಾವುದು? ಅಲ್ಲೇ ಇರೋದು ಕ್ವೆಶ್ಚನ್. ಇದು ಈಸಿಯಾಗಿದೆ. ಕೈಂಕರ್ಯത്തിലെ ಸ್ವಭೋಕ್ತೃತ್ವ ಬುದ್ಧಿ. ನನಗೆ ನನ್ನ ಭೋಗದ ಬುದ್ಧಿ ಇರ್ಕೂಡ್ದು. ಬಿಕಾಸ್ ಆಫ್ ಹಿಮ್ ಐ ಆಮ್ ಡೂಯಿಂಗ್, ನಾಟ್ ಬಿಕಾಸ್ ಆಫ್ ಮೀ ಅನ್ನೋದು ಬರ್ಬೇಕು. ನನಗೆ ಭಗವಂತನಲ್ಲಿ ಕೈಂಕರ್ಯ ಮಾಡೋದು ಆನಂದವೇ, ಅಫ್ಕೋರ್ಸ್. ನನಗೆ ಸಂತೋಷವೇ. ನನಗೆ ಲವಲೇಶು ಮುಕು ಕೊಂಚ ಕೂಡು ವಾಡ್ರಲ್ಲ. சொணக்காது என்னுடைய முகம், அழக்காது அள்ளி அழக்காம சொன்னி சொணக்காம அப்படி தீராம நான் பண்ணுவேன் பகவானுக்கு. ஆனா அது என்னுடைய ஆனந்தத்துக்கு. பகவானுடைய ஆனந்தம் ஏது? ನಮ್ಮನ್ನ ಅವನ ಇದ್ರಲ್ಲಿ ಸೇರಿಸ್ಕೊಂಡು ಕೈಂಕರ್ಯವನ್ನ ಮಾಡಿಸ್ಕೊಳ್ಳೋದೇ ಅವನಿಗೆ ಉದ್ದೇಶ. ಒಪ್ಕೋತೀನಿ. ಹೆಂಗ್ ಗೊತ್ತಾಗುತ್ತೆ ಯಾವ್ದು ಭಗವಂತನ ಆನಂದ? ಹೆಂಗ್ ಗೊತ್ತಾಗುತ್ತೆ ಭಗವಂತನಿಗೆ ಯಾವ್ದು ಖುಷಿ ಕೊಡುತ್ತೆ ಅಂತ? ಅವನೇನ್ ನೇರ ನಿಮ್ಗೆ ಹೇಳಿದಾನ? ಹೇಳಲ್ಲ. ಅವನೇ ಮಾಡಿಸ್ಕೊಳ್ಬೇಕಷ್ಟೇ ಆ ಮಾರ್ಗವನ್ನ ತೋರಿಸಿ. ಭಗವಂತ ಇಷ್ಟೇ ಹಾಗೆ ಆರಾಧನೆ, ಅರ್ಚನೆ, ಇದು ನೈವೇದ್ಯ ಎಲ್ಲ ಮಾಡೋದು ಇಷ್ಟ ಆಗ್ಬೋದೇನೋ ಅಂತ, ಆನಂದ ಆಗ್ಬೋದು
ನಾವ್ ಅನ್ಕೊಳ್ಳೋದಷ್ಟೇ ಆತರ. ಆಯ್ತು, ನೀವ್ ಆತರ ಅನ್ಕೊಂಡಿದೀರಾ, ಇಲ್ಲ ಅಂತ ಇಲ್ಲ. ನಾನ್ ಹೇಳ್ತೀನಿ ಈಗ, ಮಾಮಿ ನೀವ್ ಅನ್ಕೊಂಡಿದೀರಲ್ಲ, ನಂಗ್ ಬಂದ್ ಹೇಳ್ದ ಭಗವಂತ, ನಿಮ್ ಮನೇಲೂ ಆರಾಧನೆ, ಅವ್ರ ಮನೇಲೂ ಆರಾಧನೆ, ಅವ್ರ ಮನೇಲೂ ಆರಾಧನೆ, ಬೋರ್ ಹೊಡೆದೋಯ್ತು ನಂಗೆ ಈ ಆರಾಧನೆ. ನಿಮ್ ಮನೇಲಿ ಒಂದು ಪೀಸ್ ಆಫ್ ಕೇಕು, ಅವ್ರ ಮನೇಲಿ ಒಂದ್ ಕಪ್ ಆಫ್ ವೈನು, ಇವ್ರ ಮನೇಲಿ ಒಂದ್ ಪ್ಲೇಟ್ ಆಫ್ ಮೀಲು, ನಿಮ್ ಮನೇಲಿ ಆರಾಧನೆ. ಈ ತರ ಇದ್ದಿದ್ರೆ ಪ್ರಾಬಬ್ಲಿ ಐ ವುಡ್ ಹ್ಯಾಡ್ ವೆರೈಟಿ ಆಫ್ ಆರಾಧನಂ. ಇದೇ ತುಳಸಿಯ, ಅದೇ ಶ್ರೀಗಂಧಮ, ಅದೇ ಹರಿಚಂದನಮ, ಅದೇ ಸಕ್ಕರೆ ಪೊಂಗಲ್ ಪುಳಿಯೋಗರೆಯ, ಅದೇ ಚಕ್ಲಿ ಕೋಡೊಳೆ ಭಕ್ಷಣಮ, ಪೋರ್ಮ ಆಯ್ಪೋಚಿ ಅಂತ ನಂಗೆ ಹೇಳ್ದ ಅಂತ ನಾ ಹೇಳ್ತೀನಿ. ನನ್ ಮಾತ್ ನಂಬ್ತೀರಾ? ಯಾಕೆ ನಂಬಲ್ಲ? ಭಗವಂತ ನಂಗೆ ಹೇಳಿದಾನಲ್ಲ, ಐ ವುಡ್ ಹ್ಯಾವ್ ಹ್ಯಾಡ್ ಅ ಕಪ್ ಆಫ್ ವೈನ್, ಐ ವುಡ್ ಹ್ಯಾವ್ ಹ್ಯಾಡ್ ಅ ಭಗವಂತನಿಗೆ ಪೀಸ್ ಆಫ್ ಪ್ರಿಯವಾಗಿದ್ದು ಕೇಕ್. ಒಂದ್ ತುಳಸಿ ಇಟ್ರು ಅವನು ಪ್ರಿಯ ತಾನೆ, ಅವನ ಅದ್ರಲ್ಲೇ ತೃಪ್ತನಾಗ್ತಾನೆ. ನಮ್ಮಗಳಿಗೆ ಆಸೆ ಎಲ್ಲ ಮಾಡಬೇಡಿ, ಭಗವಂತನಲ್ಲಿ ತೃಪ್ತಿಯಾಗಿ ಅಂತ ಹೇಳೋಣ, ಅವನ್ ಯಾಕೆ ಆಸೆ ಪಡ್ತಾನೆ ಅದನ್ನೆಲ್ಲ ಅಂತ ನಾವು ಅನ್ಕೋಬೇಕು. ನೆಟ್ವರ್ಕ್ ಪೋಚಿ ಮಾಮೂಲಿ. ಕೇಳಿಸ್ತಾ ಇದೆಯಾ ಎಲ್ರಿಗೂ? ಕೇಳಿಸ್ತಾ ಇದೆಯಾ? ಈ ತರ ಆಯ್ತು. ತುಂಬಾ ಪ್ರಾಬ್ಲಮ್ ಆಗೋದು. ಯಾಕ ಇದು ಡಿಸ್ಕನೆಕ್ಟ್ ಆಗ್ತಾ ಇದೆ. ಇಲ್ಲ, ಭಾಷಾ ಶಾಸ್ಕಿ ನೋಡ್ರಿ ನೆಟ್ವರ್ಕ್ ಬಲ ಪ್ರಾಬ್ಲಮ್. ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ. ಓಕೆ. ಸೊ ಭಗವಂತನಿಗೆ ಇಷ್ಟವಾದದ್ದು ಅನ್ನೋದು ಹೆಂಗ್ ಗೊತ್ತಾಗೋದು ನಮಗೆ? ನಾವು ಶ್ರದ್ಧೆ ಭಕ್ತಿ ಪ್ರೀತಿಯಿಂದ ಏನ್ ಮಾಡ್ತೀವೋ ಅದೆಲ್ಲ ಭಗವಂತನಿಗೆ ಇಷ್ಟನೇ ಆಗತ್ತೆ ಮಾಮ. ಆಯ್ತು, ನಾನ್ ನಿಮ್ ಮನೆಗ್ ಗೆಸ್ಟ್ ಆಗಿ ಬರ್ತೀನಿ ಲತಾ ಮಾಮಿ, ಬಹಳ ಶ್ರದ್ಧೆಯಿಂದ ಪಾಪ ಮಾಡಿ ಬಡ್ಸಿ ಎಲ್ಲಾ ಮಾಡಿದ್ರಿ. ನಿಮ್ಮನ್ ಕಂಡ್ರೆ ನಂಗೆ ಆಗ್ತಾ ಇರಲ್ಲ, ಯಾವ್ದ್ರಲ್ಲೂ ತಪ್ಪು ಕಂಡಿಡಿಯಕ್ಕೆ ಆಗಲ್ಲ, ಅಷ್ಟ ಆದರಣೆ ಆತಿಥ್ಯ ಎಲ್ಲ. ಕೊನೆಯಲ್ಲಿ ಹೊರಡುವಾಗ ನೀವು ತಡೀರಿ ಒಂದ್ ನಿಮಿಷ ಅಂತ ಏನೋ ಯಾವ್ದೋ ಬ್ಯಾಗೋ ಏನೋ ಕೊಡಕ್ಕೆ ಲಡಿಕೆ ಕೊಡಕ್ಕೆ ಒಳಗಡೆ ಹೋಗಿ ಬರ್ತೀರಾ, ಅದನ್ನೇ ನಾನ್ ಇಟ್ಕೊಂಡು ನಾ ಹೊರಡುವಾಗ ತಡೀರಿ ಒಂದ್ ನಿಮಿಷ ಅಂತ ಮುಖ ತಿರುಗಿಸ್ಕೊಂಡು ಒಳಗಡೆ ಹೋದ್ರಿ ಇವ್ರು ಅಂತಾನೆ ಗಲಾಟೆ ಮಾಡ್ತೀನಿ. ಯಾವ ಮನುಷ್ಯನಾದ್ರೂ ಇನ್ನೊಬ್ರನ್ನ ಅಥವಾ ಯಾವ ದೈವವಾದ್ರೂ ಇನ್ನೊಂದು ದೈವವನ್ನ, ಯಾವ ಭಗವಂತನೇ ಆದ್ರೂ ಇನ್ನೊಂದು ಪುರುಷನನ್ನ ಇಂಪ್ರೆಸ್ ಮಾಡಕ್ ಸಾಧ್ಯವಾ? ಯಾಕಂದ್ರೆ ನೀವೊಂದ್ ಕಂಡ್ರೆ ನಂಗೆ ಆಗ್ತಾ ಇರಲ್ಲ, ನೀವ್ ಮಾಡೋದೆಲ್ಲ ಸರಿಯಾಗಿರುತ್ತೆ, ನನ್ಗೆ ಯಾವ್ದ್ರಲ್ಲೂ ತಪ್ಪೆ ಕಂಡು ಹಿಡಿಯಕ್ಕಾಗಲ್ಲ, ಬಟ್ ನಂಗೆ ಕಂಡು ಹಿಡಿಬೇಕು. ಲತಾ ಅಕ್ಕು ಇಬ್ಡಿ ಪಣ್ಣ ಅಂತ ನಾನ್ ಬೋರ್ಡ್ ಹಾಕಬೇಕು, ಮಾಡ್ತೀನಿ ನಾನು. ಮುಖ ತಿರ್ಗಿಸ್ಕೊಂಡು ಹೋದ್ರು, ಮಾಡೋದೆಲ್ಲ ಮಾಡ್ಬಿಟ್ಟು ಮುಖ ತಿರುಗಿಸಿದ್ರೆ ಮಾಡದ್ ಲೆಕ್ಕವಾ ಅಂತ ನಾನು ನಿಮ್ ಮೇಲೆ ಒಂದ್ ಗೂಬೆ ಕೂರಿಸ್ತೀನಿ. ಏನ್ ಮಾಡ್ತೀರಾ? ಪೆರ್ಮಾಳ್ರ ಕುಟ್ಟಿಂದು ನಾ ಪಂಡ್ರತ ಪಣ್ಣೆ ಅವ್ರ ಎಣ್ಕೆಂಡ ನಾತ ಪಣ್ಣಕ್ಕಾಗಂದು ಅಂತೀರ ಅಲ್ವಾ?
என் கையில ஆனத்னா உಪಚಾರ பண்ணೆ ಆನತ್ನ ಅವಳ ಮನಸ್ಸಿಗೆ ನಾನು ಘಾಸಿ ಮಾಡಬಾರ್ದು ಅಂತ ತುಂಬಾ ಅಚಾತುರ್ಯವಾಗಿ ಇಲ್ದೆ ಚಾತುರ್ಯವಾಗಿ ನಡ್ಕೊಂಡೆ. ತೀರಾ ಅದಕ್ಕೆ ಮೇಲ್ ಮಾಡಿದ್ರೆ ಒಂಚೂಪ அப்படி இக்கிற ஆத்துகள்ல அண்ணா ஒல்லுது கண்டனுக்கு மொசரல் கல்லி தோணி ரத்த பண்ணாலும் அவளை இம்ப்ரெஸ் பண்ணக்காரல அப்படி பெருமாளை அப்படி இக்கிறோம்னா அத்தை பண்ணிக்கோ ಏನು ಮಾಡಕ್ಕಾಗಲ್ಲ ಮಾಮ. ಮಾಡ್ಬೇಕು ಎಲ್ಲ ಸೊಲ್ಯೂಷನ್ ಭಗವಾನ್ ಇದೆಯಲ್ಲ ಎಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಿದ್ದು ಅಂತ ಅನ್ಕೋಬೇಕು ಅಷ್ಟೇ. ಅನ್ಕೋಬೇಕಲ್ವಾ ಅದ್ರಲ್ಲಿ ಇನ್ನೊಂದ್ ಅನ್ಕೊಳ್ಳಿ ಅದ್ರಲ್ಲೂ ಏನೋ ಒಳ್ಳೇದೇ ಸ್ವಭೋಕ್ತೃ ಇರುತ್ತೆ. ಏನೋ ಆಗ್ಬೇಕಾಗಿರೋದಕ್ಕೆ ಅವ್ನ್ ತಪ್ಪು ಕಂಡಿಡ್ದು ನಮ್ಮನ್ನ ಅಲ್ಲಿ ಮಟ್ಟ ಹಾಕಿರ್ತಾನೆ. ಕರೆಕ್ಟ್ ವೆರಿ ಗುಡ್ ಅಂತ ಅನ್ಕೋದು. ಅದಕ್ಕೂ ಮೇಲೆ ಇನ್ನೊಂದು ಅನ್ಕೋಬೇಕು ನಾ ಭಗವಂತನಿಗೆ ಇಷ್ಟವಾದದ್ದೇ ನಾ ಮಾಡಿದ್ದು ಭಗವಂತನ ಕಷ್ಟವಾಗಿದ್ದು ನಾ ಮಾಡಿಲ್ಲ. ಯಾಕಂದ್ರೆ ಭಗವಂತನ ಇಷ್ಟ ಯಾವ್ದು ಗೊತ್ತಾ ನನಗ್ ಗೊತ್ತಿರೋದು. ಭಗವಂತನ ಆನಂದ ಯಾವ್ದು ಗೊತ್ತಾ ನನಗ್ ಗೊತ್ತಿರೋದು. ನಿಮಗ್ ಗೊತ್ತಿರೋದಾ ಯಾವ್ದದು ಆನಂದ ಯಾವ್ದದಿಷ್ಟ ಧರ್ಮ. ವೇದು ಅತ್ತ ಚಲಂದೋ ಧರ್ಮೋ ಅತ್ತ ಚಲಂದೋ ಅದು ಮಾಡ್ಲಿಕ್ಕೆ ಇಷ್ಟ ಮಾಡಿದ್ದು. ವೇದ ಯಾವ್ದು ಬೇಡ ಅನ್ನತ್ತೋ ಅದು ಮಾಡಬಾರ್ದು. ಧರ್ಮ ಯಾವ್ದು ಬೇಡ ಅನ್ನತ್ತೋ ಅದು ಮಾಡಬಾರ್ದು ಅಷ್ಟೇ. ಅದು ಪೆರ್ಮಾಡ್ಲಿಕ್ಕೆ ಬಿಡಿಕಿರ್ಲ. ಇದೇ ಅಲ್ವಾ ಕಾನ್ಸೆಪ್ಟು. ಭೋಕ್ತೃತ್ವ ಬುದ್ಧಿ ಬಿಡೋದು ಕೈಂಕರ್ಯದಲ್ಲಿ ಅಂದ್ರೆ ನನಗಾಸೆನ ಮಾಡೋದು ಒಂದು. ಧರ್ಮ ಹೇಳಲ್ಪಟ್ಟಿದೆ. ಧರ್ಮದ ಹೇಳಿಕೆಯ ಪ್ರಕಾರ ನಾನು ಆಸೆ ಬೆಳೆಸ್ಕೊಂಡಿದ್ದೀನಿ. ನನ್ನ ಆಸೆ ಹೇಳಿರುವ ಧರ್ಮ ಎರಡು ಒಂದೇ ಡೈರೆಕ್ಷನ್ ಇದೆ. ಹಂಗಾಗಿ ನಾನು ಭಗವತ್ ಕೈಂಕರ್ಯವನ್ನ ಮಾಡ್ತೀನಿ. ಇದೇ ತಂದ್ರೆ ಭೋಕ್ತೃತ್ವ ಬುದ್ಧಿಯನ್ನು ಬಿಡುವುದು ಪರಮಾತ್ಮನ ಒಳತಿಗೆ ನಾ ಮಾಡುವುದು. ಒಪ್ಕೋತೀರಾ ಒಪ್ಕೋತೀರಾ? ನೀನ್ பெரிய யோக்கியனா நீ பெரிய யோகியா நீ பெரிய மகானா? பகவானுக்கு என்ன பிடிக்கும் என்ன பிடிக்காது உனக்கு எப்படி தெரியும்? அதுக்கு பெரிய மகான் ஆற தேவையில்லை. ಆಧ್ಯಾತ್ಮ ವಿಚಾರದಲ್ಲಿ ಕೋಟಿ ವರ್ಷ ನಾನು ತಪಸ್ ಮಾಡೋದು ಅವಶ್ಯಕತೆ ಇಲ್ಲ. ಭಗವಂತನಿಗೆ ಏನ್ ಹಿಡಿಸುತ್ತೆ ಅವನೇ ಹೇಳಿದಾನೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. எப்பொழுதுக்கெல்லாம் தர்மம் கிளானமா போறதோ அர்ஜுனா அப்பொழுதுக்கு அப்பொழுதே நான் ஆறாவமுதாய் தோன்றுவேன் ಅಲ್ವಾ? ಅವಾಗ ನಾನು ಅವತಾರ ಮಾಡೋದೇ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಲ್ವಾ? ಸೊ ಆ ಧರ್ಮ ಅನ್ನೋದೇ ಭಗವಂತನ ನುಡಿ, ಭಗವಂತನ ಆಸೆ, ಭಗವಂತನ ಶ್ರೇಯಸ್ಸು, ಭಗವಂತನಿಗೆ ಬೇಕಾದ ಕೆಲಸ. ಆ ಧರ್ಮದಲ್ಲಿ ನಾನು ಏನ್ ಮಾಡ್ತೀನೋ ಅದೆಲ್ಲ ಭಗವಂತನಿಗೆ ಸಂತೋಷ ಕೊಡುತ್ತೆ. ಆ ಧರ್ಮದಲ್ಲಿ ಏನು ಅಧರ್ಮವಾಗಿದೆಯೋ ಅದು ಭಗವಂತನಿಗೆ ಸಂತೋಷ ಕೊಡಲ್ಲ. ಅದಪ್ಪಡಿ ஒரு சக்கரை பொங்கலோ ஒரு புளியோಗರೆಯೋ ಅಥವಾ ஒரு ಚಿಪ್ಪು ಬಾಳೆಹಣ್ಣು ಒಂದು ಫಲತಾಂಬೂಲ ತೆಂಗಿನಕಾಯಿ ಇಟ್ರೆ ಅವನಿಗೆ ಸಂತೋಷ ಅಂತ ಹೇಳ್ತೀರಾ. ಯಾಕೆ? ಅದ್ರ ಬದಲು ಒಂದ್ ಕಪ್ ಆಫ್ ವೈನ್ ಇಡಿ ಅಥವಾ ಒಂದ್ ಪೀಸ್ ಆಫ್ ಕೇಕ್ ಇಡಿ. ಇಲ್ಲ ಅದೆಲ್ಲ ಕುಡ್ದು ಅದು ಸಂತೋಷವಲ್ಲ ಅಂತೀರಾ. ಹೆಂಗೆ ಅವ್ನ್ ಬಂದ್ ಹೇಳದ್ನ ತಿನ್ನಲ್ಲ ತಿಂತೀನಿ ಅಂತ. ಭಕ್ತಿಯಿಂದ ಸ್ವೀಕರಿಸಿದ್ರೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ಅಲ್ವಾ? ಅದನ್ನು ತಗೊಳ್ಬಲ್ಲ. ಆದ್ರೆ ನಾನು ವೇದ ಮಾರ್ಗದಲ್ಲಿ ಹೋಗುವವನು, ಧರ್ಮ ಮಾರ್ಗದಲ್ಲಿ ಹೋಗುವವನು. ವೇದ ಪೀಸ್ ಆಫ್ ಕೇಕ್ ಕಪ್ ಆಫ್ ವೈನ್ ಹೇಳಿಲ್ಲ. ವೇದ ಪತ್ರಂ ಪುಷ್ಪಂ ಫಲಂ ತೋಯಂ ಹೇಳಿರೋದು. ಹಂಗಾಗಿ ನಾ ಅದನ್ನೇ ಇಡ್ತೀನಿ. ಒಪ್ಕೋತೀರಾ? ಹಾ? ಎಷ್ಟೋ ಜನ ಹೇಳ್ತಾರೆ, ವೇಲುಕುಡಿ ಮಾಮನ್ ಕೇಳ್ತಾರೆ ಎಷ್ಟೋ ಜನ, ನೀವ್ಯಾಕೆ ರವಿಶಂಕರ್ ಗುರುಜಿನ, ಜಗ್ಗಿ ವಾಸುದೇವ್ ಗುರುಜಿನ ಅಥವಾ ಅಮೃತಾನಂದಮಯಿನ, ಅದೆಲ್ಲ ತುಂಬಾ ದೊಡ್ಡ ಸ್ವಾಮಿಗಳು, ಅವರೆಲ್ಲ ವಿದ್ವಾಂಸರು, ಅವ್ರನ್ನೆಲ್ಲ ನೀವು ಏನು ಕೋಟೆ ಮಾಡಲ್ಲ ನಿಮ್ಮ ಉಪನ್ಯಾಸಗಳಲ್ಲಿ. ಶಂಕರ ಭಗವತ್ಪಾದರನ್ನ ಹೇಳ್ತಾರೆ, ಅವರು ಮಧ್ವಪತಿಗಳನ್ನ ಹೇಳ್ತಾರೆ, ರಾಮಾನುಜರು, ದೇಶಿಕರು, ಮಣವಾಳ ಮಾಮುನಿಗಳು ಎಲ್ಲರನ್ನೂ ಹೇಳ್ತಾರೆ. ಯಾಕೆ ಇವರನ್ನೆಲ್ಲ ನೀವು ಹೇಳಲ್ಲ ಅಂದಾಗ ಅವ್ರು ಕರೆಕ್ಟ್ ಉತ್ತರ ಕೊಟ್ಟಿದ್ರು. ವೇದ ಮಾರ್ಗ ಸೂಚಕವಾದ ಯಾವ್ದೋ ಅದನ್ನ ನಾವು ಮಾಡ್ತೀವಿ ಹೊರತು ವೇದಕ್ಕೆ ಬಾಹ್ಯವಾಗುತ್ತೋ ಅಥವಾ ಆಮೇಲೆ ಹುಟ್ಕೊಂಡಿರೋ ಪಂಗಡಗಳು ಅದೆಲ್ಲ ನಮಗ್ ಗೊತ್ತಿಲ್ಲ. ಗೊತ್ತಿದ್ಯಾ? നമ്മുടെ ಪೂರ್ವಿಕ, നമ്മുടെ ತಾತು ಪಾಟಿ ಅಂದೇ ಜಗ್ಗಿ ವಾಸುದೇವ್ ಕಾಲಕ್ಕೆ ಹೋಗಿ ಉಳಿದ
அந்த ஈஷா ஃபவுண்டேஷனா போய் உத்தரிச்சா, அந்த இஸ்கானா ஃபாலோ பண்ணா, அந்த பாபா பீபா அன்கண்டு ஷிரடியோ கரடியோ அங்க போனா சொல்லங்கோ. ನಮ್ಮ ಪೂರ್ವಿಕರು ತುಂಬಾ ಹಿಂದಕ್ಕೆಲ್ಲ ಹೋಗ್ಬೇಡಿ. ಉಂಗುಡ ತಾತು ಉಂಗುಡ ಪಾರ್ಟಿ ಉಂಗುಡ ತೋಪನ ಉಂಗುಡ ತಾಯ ಪೂರ್ವ ಅಂದೇ ಜನರೇಷನ್ ಪೂರ್ವ. ಯಾವ ಬಾಬಾ ಫೋಟೋ ಆದ್ರೂ ನಮ್ಮ ಮನೆಗಳಲ್ಲಿ ಇಂತ ನೀವ್ ಯಾಕೆ ಶಿವನ್ ಪೂಜಿಸಲ್ಲ ಅಂತ ಕೆಲವ್ರು ಕೇಳ್ತಾರೆ. ಶಿವನ್ ಪೂಜಿಸಲ್ಲ, ಶಿವನಿಗೆ ನಾವ್ ವಿರೋಧವೂ ಇಲ್ಲ. ಅದನ್ನ ಫಸ್ಟ್ ಕಂಡು ಹಿಡ್ಕೊಳ್ಳಿ. ಶಿವನಿಗೆ ನಾವು ವಿರೋಧವೂ ಅಲ್ಲ, ಶಿವನ್ ಪೂಜಿಸಲ್ಲ ಅನ್ನೋದು ಅಲ್ಲ. ಆ ಶಿವನಲ್ಲೂ ಪರಮಾತ್ಮ ಅಂತರ್ಯಾಮಿಯಾಗೆ ಇರೋದು ಶ್ರೀಮನ್ನಾರಾಯಣ ಅಲ್ವಾ? ಸೊ ನಮ್ಮ ವೇದ ಮಾರ್ಗದಲ್ಲಿ ನಮಗೆ ಯಾವುದು ಅನುಸಂಧಾನವಾಗಿ ಮಾಡಲ್ಪಟ್ಟಿದೆಯೋ, ಹೇಳಲ್ಪಟ್ಟಿದೆಯೋ, ದೊಡ್ಡವರಿಂದ ಆಚರಿಸಲ್ಪಟ್ಟಿದೆಯೋ ಅದನ್ನ ನಾವು ಕರೆ ಹಿಡಿತೀವಿ ಹೊರತು ನಮಗ್ ದುರ್ಗೆ ಬೇಕು, ಶಿವೆ ಬೇಡ, ಮತ್ತೆ ಗಣಪತಿ ಬೇಕು, ವಿಷ್ಣು ಬೇಡ ಅದೆಲ್ಲ ಹೇಳ ನಾವ್ಯಾರು ಅಲ್ವಾ? ಧರ್ಮ ಅನ್ನೋದು ಪರಮಾತ್ಮನ ಆಸೆ, ಅಧರ್ಮ ಅನ್ನೋದು ಪರಮಾತ್ಮನಿಗೆ ವಿರುದ್ಧ. ಪರಮಾತ್ಮನಿಗೆ ವಿರುದ್ಧವಾಗಿ ಮಾಡೋದು ಒಂದೊಂದ್ಸಲ ನನ್ನ ಭೋಕ್ತೃತ್ವವಾಗುತ್ತೆ. ಆ ಸ್ವಭೋಕ್ತೃತ್ವದಲ್ಲಿ ಯಾವತ್ತು ಕೈಂಕರ್ಯ ಇರ್ಕೊಡುದು. ವೇದ ಏನ್ ಹೇಳುತ್ತೋ, ಧರ್ಮ ಏನ್ ಹೇಳುತ್ತೋ, ಯಾವ ರೀತಿ ಕೈಂಕರ್ಯ ಮಾಡ್ಬೇಕು ಭಗವಂತನಿಗೆ ಅಂತ ಹೇಳುತ್ತೋ ಅದ್ರಲ್ಲಿ ಮಾಡಿದ್ರೇನೆ ಆ ಭೋಕ್ತೃತ್ವ ಬುದ್ಧಿ ಅವನ ಆನಂದಕ್ಕೆ ಅನ್ನೋದು ಬರುತ್ತೆ, ನನ್ನ ಆನಂದಕ್ಕೆ ಅನ್ನೋದು ಹೋಗುತ್ತೆ. ಅದನ್ನೇ ಆಯ ಧಾತುವಿನಲ್ಲಿ ಹೇಳಲ್ಪಟ್ಟಿದೆ. ಬರ್ಕೊಳ್ಳಿ, ಆಯ ಧಾತು, ಆಯ ಧಾತು பரமாத்மானந்தத்தை குறிக்கும். பரமாத்மானந்தத்தை குறிக்கும். ಸೊ ಓಂ ನಮೋ ನಾರಾಯಣಾಯ ಪೂರ್ತಿ ನೋಡಿದ್ರಿ ಅಲ್ವಾ? 6 ವಾಕ್ಯಗಳು. ஆனா 7 வார்த்தை சொல்லியிருக்கா பெருமாள், ஸ்ரீனிவாச பெருமாள். ஓம் என்றது தேகாத்மாபிமானம் தவிர்க்க, மா ಧಾತು ಜೀವಾತ್ಮ ಪ್ರತೀಕ. ಅದೇ ರೀತಿ ಅಸ್ಮಿನ್ ಮಮಿತೀಯ ಮತಿಹಿ. ನಂತರ ಅ ಅನ್ನೋದು ಆಯ ಶೇಷಭೂತ, ಅ ಅನ್ನೋದು ಅಕಾರಾತ್ಮಕವಾದಂತಹ ಪರಮಾತ್ಮ. ಅದರಲ್ಲಿ ಸ್ವಸ್ವಾತಂತ್ರ್ಯ ಅಭಿಮಾನಂ ತವಿರ್ಕ, ತನ್ನಲ್ಲಿರುವ ಸ್ವಾತಂತ್ರ್ಯ ಅಭಿಮಾನ, ನಾನು ಓನರ್, ನಾನೇ ಕಾರಣ ಅಲ್ಲ, ನಾನು ಕ್ರಿಯಾ ಅನ್ನೋದು ನಮಗೆ ಬರಬೇಕು. ಕಾರ್ಯಭಾವದಲ್ಲಿ ನಾನಿರುವವನು, ನಾನು ಸರ್ವತಂತ್ರ ಸ್ವತಂತ್ರಿ ಅಲ್ಲ, ಸ್ವತಂತ್ರಿಯಾದ ಭಗವಂತನಿಗೆ ಪಾರತಂತ್ರಿ. ನೆಕ್ಸ್ಟ್ ಅನುಶೇಷತ್ವಾಭಿಮಾನಂ ತವಿರ್ಕ, ಉಕಾರ ಮಹಾಲಕ್ಷ್ಮಿ ಅಥವಾ ಆಚಾರ್ಯ ಸಂಪನ್ನರ ಸ್ಥಾನ. ಅನುಶೇಷತ್ವಾಭಿಮಾನಂ, ಭಗವಂತನಿಗೆ ನಾನು ಶೇಷಭೂತನು ಅನ್ನೋ ಒಂದು ಅಹಂಕಾರ ಇದೆಯಲ್ಲ, ಅದು ನಮ್ಮಲ್ಲಿ ಹೋಗ್ಬೇಕು. ನಂತರ ಸ್ವಸ್ವರಕ್ಷಣೆ ಸ್ವಾನ್ವಯಾನಂ ತವಿರ್ಕ, ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋದು ಮತ್ತೆ ಇನ್ನೊಬ್ಬರನ್ನ ಆಶ್ರಯಿಸಿ ನಾವು ಬಾಳೋದು ಅನ್ನೋದು ಹೋದ್ರೆ ಪರಮಾತ್ಮ ನಮ್ಮನ್ನು ರಕ್ಷಿಸ್ತಾನೆ. ಪರಮಾತ್ಮ ನಡೆಸಿದಂತಹ ದಾರಿಯಲ್ಲಿ ಸ್ವ ಅನ್ವಯಂ, ನಮ್ಮ ಅನ್ವಯವಿಲ್ಲದೆ ಅವನ ಅನ್ವಯದಲ್ಲಿ ನಾವು ಹೋಗ್ತೀವಿ. ಅಬಂಧುಕ್ಕಳೆ ಬಂಧುಕ್ಕಳಾಹ ನಿನೈವೈ ತವಿರ್ಕ. ಸೊ ಆಭಾಸ ಬಂಧುಗಳನ್ನ ಬಿಟ್ಟು ಸಕಲ ಬಂಧುವಾದ ಆತ್ಮಬಂಧುವಾದ ಪರಮಾತ್ಮನೇ ಎಲ್ಲ ಅಂತ ನಮ್ಮಲ್ಲಿರುವ ತನ್ಮಾತ್ರೆಗಳನ್ನ ನಾವು ಬಿಡುವುದು. ನೆಕ್ಸ್ಟ್ கைங்கரியத்திலே ஸ்வபோக்திருத்வ புத்தியும் தவிர்க்க. பகவானுடைய ஆனந்தத்துக்கு நான் கைங்கரியம் பண்றேனே ஒழிய என்னுடைய ஆனந்தம்ங்கிறது லவலேஷமும் கிடையாது. ஏன்னா உபனிஷத் சாரமே சொல்றது எல்லாமே பகவத் ஆனந்த ஸ்வரூபமா இருக்கணுமே வினா நம்ம ஆனந்த ஸ்வரூபமா இருந்து விடுத்தேன்னா கொஞ்ச நாளையில அது ஆனந்தமா இருக்காது, சுகமா இருந்து துக்கமா மாறிடும். அது பரமாத்மாவுக்கு ஏதினாதான் தர்ம ரூபமா, அந்த தர்மம் தான் அவனுடைய ஆனந்தம். அந்த ஆனந்தத்தையே வடிவெடுத்தவன் பகவான். அதனால அவனுடைய ஆனந்தத்துக்கே நானு பண்ணணும் ಅಂತ ಓಂ ನಮೋ ನಾರಾಯಣಾಯ ಅಂತ ಸಮಗ್ರವಾಗಿ ಅಷ್ಟಾಕ್ಷರಿ
ಮಂತ್ರದ ರಹಸ್ಯವನ್ನ ತೊಂಡಮಾನ್ ಚಕ್ರವರ್ತಿಗೆ ಯಾರು ತಿರುಮಲೆಯ ಶ್ರೀನಿವಾಸ ಯಾವುದಕ್ಕೆ ಜಡಭರತೋಪಾಖ್ಯಾನದ ಫಲಶ್ರುತಿಯಾಗಿ ಹೇಳಿ ಮುಗಿಸಾಯ್ತು. ಇಪ್ಪೋ ಎಂದೇದ್ ಪ್ರಶ್ನೆ ಓಂ ನಮೋ ನಾರಾಯಣಾಯ ಆದ್ಮೇಲೆ ಇನ್ನೊಂದು ಮಾತು ಏನಿದೆ? ದ್ವೈ ಮಂತ್ರನ ದ್ವಯ ಅಂದ್ರೆ ಪೂರ್ತಿ ಎರಡು. ಶ್ರೀಮನ್ನಾರಾಯಣ ಚರಣಂ ಶರಣಂ ಪ್ರಪತ್ಯೆ ಶ್ರೀಮತೆ ನಾರಾಯಣಾಯ ನಮಃ ಅವಳು ಇರ್ಕ 7 ವಾರ್ತೆ ಕರೆಕ್ಟಾ ಇರ್ತದೆ. ಸ್ವಲ್ಪ ಆಲೋಚನೆ ಮಾಡಿ ಮೈಂಡಿಗೆ ಒಂಚೂರು ಕೆಲ್ಸ ಕೊಡಿ, ಬಂದ್ಬಿಡುತ್ತೆ. ಮಾಮ ದೇಹದ ಅಭಿಮಾನ ಬಿಟ್ರಿ ಮೊದಲನೇ ಪಂಕ್ತಿಯಲ್ಲಿ ಮಾ ಧಾತುವಿನಲ್ಲಿ. ಆತ್ಮದ ಅಭಿಮಾನನೂ ಬಿಟ್ರಿ. ನಾನೊಂದು ಆತ್ಮ ಅನ್ನೋದು ಹೋಯ್ತು, ನಾನು ಪರಮಾತ್ಮನಿಗೆ ಅಂಗೀಕೃತ ಶರೀರ ಅನ್ನೋದು ಬಂದ್ಬಿಡ್ತು. ದೇಹದ ಬಿಟ್ಟೇ ಬಿಟ್ರಿ. ಸ್ಥೂಲಕಾಯ ಶರೀರ ಯಾವತ್ತಿದ್ರು ಮೃಗಪಕ್ಷಿಗಳಿಗೆ ಒಂದು ಭೋಜನ ವಸ್ತು ಅಂತ. ನಂತರ ಸ್ವಾತಂತ್ರ್ಯ ಅಭಿಮಾನ ಅದನ್ನು ಬಿಟ್ರಿ. ಯಾಕಂದ್ರೆ ಸ್ವತಂತ್ರತೆ ಅನ್ನೋದು ಅವನು ಒಬ್ಬರಿಗೆ ಹೊರತು ಕಂಡವ್ರನ್ನೆಲ್ಲ ಸ್ವತಂತ್ರ ಸ್ವತಂತ್ರ ಅಂತ ಇದ್ರೆ ಆ ಸ್ವಾತಂತ್ರ್ಯಕ್ಕೆ ಲೆಕ್ಕನೇ ಇಲ್ಲ, ಬೆಲೆನೇ ಇಲ್ಲ ಅಲ್ವಾ? ನಾವೆಲ್ಲ ಪಾರತಂತ್ರ್ಯಗಳು. ಅನುಶೇಷತ್ವಾಭಿಮಾನ ತವಿರ್ಕ ಅದನ್ನು ಬಿಟ್ರಿ. ಅನುಶೇಷತ್ವಾಭಿಮಾನ ಪತಿಯಾ ನನಗ್ ಗೊತ್ತಿರೋ ಅಷ್ಟು ನಿನಗ್ ಗೊತ್ತಿದ್ಯಾ, ನಾನು ಭಗವಂತನ ಅಡಿಯಾಳು ಗೊತ್ತಾ, ಅದರಲ್ಲೇ ಒಂದು ಅಹಂಕಾರ, ಆ ಜ್ಞಾನದಲ್ಲೇ ಒಂದು ರೀತಿಯಾದಂತಹ ಅಜ್ಞಾನ, ಅದನ್ನು ಬಿಟ್ಬಿಟ್ಟು ಮುಂದಕ್ಕೆ ಹೋದ್ರಿ. ಅನುಶೇಷತ್ವಾಭಿಮಾನ ತವಿರ್ಕ. ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳೋದು, ಯಾರನ್ನೋ ಅವಲಂಬನೆ ಮಾಡ್ಕೊಳ್ಳೋದು ಎಲ್ಲವನ್ನೂ ಬಿಟ್ರಿ. ಆ ಒಂದು ಅವಲಂಬನ ಸ್ವ ರಕ್ಷಣಾತ್ಮಕವಾದ ಬುದ್ಧಿ, ಸ್ವ ಅನ್ವಯ ಅಂದ್ರೆ ಅವಲಂಬನೆ ಎಲ್ಲಾದ್ನೂ ಬಿಟ್ರಿ. ಪರಮಾತ್ಮನೇ ಅವಲಂಬಿತ ಶಕ್ತಿ, ಪರಮಾತ್ಮನ ನಿರ್ಹೇತುಕವಾದಂತಹ ಅನುಗ್ರಹವೇ ನಮಗೆ ರಕ್ಷಣೆ ಅಂತ ಗೊತ್ತಾಯ್ತು. ಬಂಧುಗಳನ್ನು ಬಿಟ್ರಿ. ಮೊದಲು ಹೊರಗಡೆ ಇರೋ ಆಭಾಸ ಬಂಧುಗಳನ್ನ ಬಿಟ್ರಿ. ನಂತರ ನಿಮ್ಮ ಮನಸ್ಸಲ್ಲೇ ಮೂಡುತ್ತಲ್ಲ ಆ ಆಭಾಸ ಬಂಧುಗಳನ್ನು ಬಿಟ್ರಿ. ನಂತರ ಕೈಂಕರ್ಯದಲ್ಲಿ ಅವನ ಆಸೆಗೆ ಮಾಡ್ತೀನಿ ಹೊರತು ನನ್ನ ಆಸೆಗೆ ನಾ ಮಾಡಲ್ಲ ಅನ್ನೋದನ್ನು ನಿರೂಪಣೆ ಮಾಡಿದ್ರಿ. ಇಷ್ಟೆಲ್ಲಾದ್ಮೇಲೆ ಇನ್ನೊಂದು ಲೆವೆಲ್ ಇದೆ. ಏನದು? ಶರಣಾಗತಿನ ಇನ್ನು ಮೊದಲು ಮಾಡಿದ್ದೆ ಶರಣಾಗತಿ. ದೇಹಾತ್ಮಾಭಿಮಾನತ್ತೈ ತವಿರ್ಕ, ಅಲ್ಲೇ ಶರಣಾಗತಿ ಬಂದ್ಬಿಡಲ್ಲ. ಕಡೆ ಮೋಕ್ಷ ಸಿಗ್ಬೇಕು ಅಂತನಾ? ಮೊದಲನೇ ಪಂಕ್ತಿಲೇ ಮೋಕ್ಷ ಸಿಕ್ಕಿದ್ದು ನಿಮ್ಗೆ ಹೇಳ್ಬೇಕು ಅಂದ್ರೆ. ಪ್ರಯತ್ನ ಪಡವ, ಕರೆಕ್ಟ್ ಚೊಲ್ಲಾಣಿಕ್ಕಿರ್ದ. ನಾನೇನು ತಪ್ಪು ಅಂತ ಇಲ್ಲ. ಆ ಮಾರ್ಗದಲ್ಲೇ ನಡೆಯೋದು, ಮಾರ್ಗದಲ್ಲೇ ನಡೀತೀರಾ. ನಡೀತಾ ಮೇಲಕ್ಕೆ ಹೋಗ್ತೀರಾ ಅಲ್ವಾ? ಕೆಳಕ್ಕಂತೂ ಬರಲ್ಲ. ಒಂದು ನಡೀತಾ ಸಮವಾಗಿರ್ಬೇಕು, ಇಲ್ಲ ಒಂದ್ ಸ್ವಲ್ಪ ಮೇಲಕ್ಕೆ ಹೋಗ್ಬೇಕು. ಕೆಳಕ್ಕಂತೂ ಬರಲ್ಲ ಅಲ್ವಾ? ಜೀವನದಲ್ಲಿ ಕೆಳಕ್ ಬರೋ ತರ ಏನಾದ್ರು ಆಸೆ ಪಡ್ತೀರಾ? ಮುಂಚೆ ಉನ್ನತಿಯನ್ನ ಹೊಂದುತ್ತೆ. ಆತ್ಮೋನ್ನತಿ ಅಲ್ವಾ? ಯಾವ ತರದ ಆತ್ಮೋನ್ನತಿ? ಅದೇ ಓಂ ನಮೋ ನಾರಾಯಣ ಅಂದ್ಮೇಲೆ ಇನ್ನೇನಾದ್ರು ಉಳಿದಿದ್ಯಾ ಅಲ್ಲಿ? ಇಲ್ಲ. ಬಟ್ 7 ಮಾತುಗಳು ಅಂತ ಬರ್ಸಿದ್ದೀನಲ್ಲ. ಅಯ್ಯೋ ಗುರುಗಳೇ, ನಿಮ್ಗೆ ಇನ್ನೊಂದು ಮಾತು ಹೇಳಿಲ್ಲ ಶ್ರೀನಿವಾಸು, ನಿಮಗ್ ಗೊತ್ತಿಲ್ಲ, ತಪ್ಪು ಬರ್ಕೊಂಡ್ಬಿಟ್ಟಿದೀರ. ಶ್ರೀನಿವಾಸರು ಹೇಳಿರೋ ಮಾತನ್ನೇ ಅಕ್ಕ ಮ್ಯೂಟ್ ಮಾಡ್ಕೊಂಡ್ಬಿಡಿ, ಅಕ್ಕ ಮ್ಯೂಟ್ ಮಾಡ್ಕೊಂಡ್ಬಿಡಿ. ಸೊ ಶ್ರೀನಿವಾಸರು ಹೇಳಿದ ಮಾತನ್ನೇ ಇಲ್ಲ ಅಂತೀರಾ ಸರ್? ಆನ್ಸರ್ ಹೇಳಕ್ ಬಂದ್ರೆ ಅವರು ಹೇಳಿ. ಉಷಾ ಮಾಮಿ ಆನ್ಸರ್ ಹೇಳಕ್ ಬಂದ್ರೇನು ಒಂದೇ. ಉಷಾ ಮ್ಯಾಮಿಗೆ ಆನ್ಸರ್ ಹೇಳಕ್ ಕ್ವೆಶ್ಚನ್ ಏನು ಅಂತಾನೆ ಗೊತ್ತಿಲ್ಲ. ಪ್ರಶ್ನೆನೇ ಗೊತ್ತಿಲ್ಲ.
ಪ್ರಶ್ನೆನೇ ಗೊತ್ತಿಲ್ಲ. ಪ್ರಶ್ನೆ ಹೇಳಿಲ್ಲ ಅನ್ಸಲ್ಲ. ಪ್ರಶ್ನೆ ನೀವ್ ಈ 6 ಬಂದಿದ್ರೆ ಪ್ರಶ್ನೆ ಅರ್ಥ ಆಗುದು. ಈಗ ಅರ್ಥ ಆಗಲ್ಲ. ಇಟ್ಸ್ ಅ ಮಲ್ಟಿ ಲೇಯರ್ಡ್ ಪ್ರಶ್ನೆ. ನೀವ್ ವಿಡಿಯೋ ನೋಡಿ ಸ್ಮಿತಾ ಹಾಕಿದಾಗ ಅದ್ರಲ್ಲಿ ಅರ್ಥ ಆಗುತ್ತೆ. ಓಂ ನಮೋ ನಾರಾಯಣಾಯ ಆದ್ಮೇಲೆ ಏನ್ ಉಳ್ದಿರಕ್ ಸಾಧ್ಯ? ಏನು ಉಳ್ದಿಲ್ಲ. ಫಸ್ಟ್ ಆ ಮಂತ್ರ ಚೇಂಜ್ ಮಾಡಿ, ಅವಾಗ ಆನ್ಸರ್ ಬರುತ್ತೆ ನಿಮಗೆ. ಪ್ರೇಮ ಮಾಮಿ ಲಾಸ್ಟ್ ಗೆ ನಮಃ ಬರ್ಬೇಕು. ನಾರಾಯಣಾಯ ನಮಃ. ವೆರಿ ಗುಡ್. ಓಂ ನಮೋ ನಾರಾಯಣಾಯ ಅನ್ನೋದ್ರಲ್ಲಿ ನಮಃ ಅನ್ನೋದನ್ನ ತೆಗೆದ್ಬಿಟ್ಟು ಇನ್ನೊಂದು ಬೇಕಾದ್ರೆ ಮಾಡ್ಬೋದು. ಓಂ ನಾರಾಯಣಾಯ ನಮಃ. ಆಯ್ತಾ? ಓಂ ನಾರಾಯಣ ಆಯ ಅದ್ರ ಮೀನಿಂಗ್ ಹಂಗೆ ಉಳ್ಕೊಳುತ್ತೆ. ನಮಃ ಮೀನಿಂಗ್ ಈಗಾಗ್ಲೇ ನೀವು ನೋಡಾಗಿದೆ. ನಮಃ ಏನ್ ಮೀನಿಂಗು? ನಮಃ ಏನ್ ಮೀನಿಂಗು? ಶೈಲಮಾಮಿ, ನಮಃ ಏನ್ ಮೀನಿಂಗು? ನಾನಲ್ಲ, ಪರಮಾತ್ಮನೇ ಇಲ್ಲ, ಅವನ ಅಂಗಿ ನಾವು, ಅವನಿಗೆ ಅನ್ವಯ ಆಗಂತೆ ನಡ್ಕೊಳ್ಳೋದೇ ನಮ್ದು. ಅದು ಸೂತ್ರ ಹೇಳಿ. ನಮಃ ಧಾತು, ನಾನಲ್ಲ ಅಂದ್ರೆ ಪರಮಾತ್ಮ ಶರೀರ. ಅದು ಸರಿ, ಸೂತ್ರ ಏನ್ ಹೇಳ್ತಾ ಇದೆ? ಸ್ವರಕ್ಷಣೆ ಸ್ವಾನ್ವಯಾನಂ ತವೀರ್. ಸ್ವರಕ್ಷಣೆ ಸ್ವ ಅನ್ವಯಾನಂ ತವಿರ್ಕ ಅಂತ ಇದೆ ಅಲ್ವಾ? ಈ ನಮಃ ಈಗ ಮಧ್ಯದಲ್ಲಿ ಕಿತ್ಬಿಟ್ಟು 4ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನ ಮಕಾರ, 2ನೇ ಸ್ಥಾನ ಅಕಾರ, 3ನೇ ಸ್ಥಾನ ಯಾವ್ದು? 3ನೇ ಸ್ಥಾನ ಉಕಾರ, 4ನೇ ಸ್ಥಾನ ನಮಃ. ಆ 4ನೇ ಸ್ಥಾನವನ್ನ ಕಿತ್ಬಿಟ್ಟು ಏನ್ ಮಾಡ್ಬೇಕು? 5, 6ನ ಮೇಲೆ ಜರುಗಿಸ್ಬಿಟ್ಟು 7ನೇ ಸ್ಥಾನದಲ್ಲಿ ಇದನ್ನ ಇಟ್ಬಿಡ್ಬೇಕು. ಈ 7ನೇ ಸ್ಥಾನ ಅನ್ನೋದೇ ನಮಃ. ಬರ್ಕೊಳ್ಳಿ, ಲಾಸ್ಟ್ 7ನೇ ಪಾಯಿಂಟ್ ಬರ್ಕೊಳ್ಳಿ. ನಮಃ நமஹ சப்தத்தில் யாதாத்ம ஞானம், நமஹ சப்தத்தில் யாதாத்மிய ஞானம், ಎರಡನೇ ಥ, ಯಾಥಾತ್ಮ್ಯ ಜ್ಞಾನಂ. ತಾಗೆ ಮಾಗೆ ಯಾವತ್ತು ಯಾಥಾತ್ಮ್ಯ ಜ್ಞಾನಂ, ಯಾಥಾತ್ಮ್ಯ ಜ್ಞಾನಮಾನ, ಸಾರಿ, ಯಾಥಾತ್ಮ್ಯ ಜ್ಞಾನಮಾನ ತದೀಯ ಶೇಷತ್ವಂ, ತದೀಯ ಶೇಷತ್ವಂ, ತದೀಯ ಶೇಷತ್ವಂ ವರವೇರ್ಕ. வரவேற்க ಎಲ್ಲ தவிர்க்க 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 6 பாருங்க. அப்படியே விட்டுடு 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 விட்டுடு, அதுதான் சொல்லிட்டு இருக்கு. அதை தவிர்க்க இதை தவிர்க்க இதை தவிர்க்க இதை தவிர்க்க அதை தவிர்க்க இதை தவிர்க்க, கடைசியில ஒண்ணு வரவேற்க. ரொம்ப இம்பார்ட்டன்டானது இது இல்லையா? நமஹ சப்தத்தில் யாதாத்மிய ஞானமான ததீய சேஷத்துவம் வரவேற்க. ಓಕೆ, ನಾವ್ ಇರೋದು 6ನೇ ನೆಲೆ. ಯಾವ್ದಪ್ಪ? ಓಂ ನಮೋ ನಾರಾಯಣಾಯ. ಆ ನೆಲೆ ಏನ್ ಗೊತ್ತಾ? ತತ್ಶೇಷತ್ವಂ. 6ನೇ ಕೆಳಗಡೆ ಬ್ರಾಕೆಟ್ ಹಾಕಿ ಬರ್ಕೊಳ್ಳಿ, ತತ್ಶೇಷತ್ವಂ. 7ನೇ ಕೆಳಗಡೆ ಬ್ರಾಕೆಟ್ ಹಾಕಿ ಬರ್ಕೊಳ್ಳಿ, ತದೀಯ ಶೇಷತ್ವಂ. ಯಾಕೆ ನಗ್ತಾ ಇದ್ದೀರಾ ರಂಗನಾಯ್ಕಿ ಮಮ್ಮಿ? 6ನೇದ್ರ ಕೆಳಗಡೆ ಏನಲ್ಲ, ಅದಕ್ಕೆ 6ನೇದ್ರ ಕೆಳಗಡೆ ಬರ್ಕೋಬೇಕಾ 7ನೇದ್ರ ಕೆಳಗಡೆ ಬರ್ಕೋಬೇಕಾ ಅಂತ ಕೇಳಿದೆ. 6ನೇದ್ರ ಕೆಳಗಡೆ ತತ್ಶೇಷತ್ವಂ, 7ನೇದ್ರ ಕೆಳಗಡೆ ತದೀಯ ಶೇಷತ್ವಂ.
ತಚ್ಛೇಷ ತದೀಯ ಅಂದ್ರೆ ಭಾಗವತ ಅಂತನಾ? தற்சேஷத்துவம் பகவானுக்கே அடிமையானவன். ததீய சேஷத்துவம் பகவானுடைய அடியார்களுக்கு நான் அடிமையானவன். ಗೊತ್ತಾಯ್ತಾ? ಓಂ ಭಗವಾನಕ್ಕ தற்சேஷத்துவம் பகவானுக்கே உரியவன், பகவானுக்கே அடிமையானவன். ஆனா அதுல பகவானுக்கு அவ்வளவு விருப்பம் கிடையாது, அஷ்ட இஷ்ட இல்ல பகவந்தனிಗೆ. பகவானுக்கு மற்றும் அடிமை கிடையாது, பகவானுடைய அடியார்களுக்கெல்லாம் அடியவனான நான். அதே ததீய சேஷத்துவம். ததீய சேஷத்துவம். தற்சேஷத்துவத்தை விட ததீய சேஷத்துவத்துல பிடிப்பு அதிகம். தற்சேஷத்துவத்தை காட்டிலும் ததீய சேஷத்துவத்தில் ಏನೋ ಸಮನ್ವಯ ಅಭಿನಿವೇಶಂ. ಇದು ಸೂತ್ರ, ಬ್ರಹ್ಮಸೂತ್ರದಲ್ಲಿ ರಾಮಾನುಜರು ಬರೀತಾರೆ. ತತ್ಶೇಷತ್ವத்தை விட ತದೀಯ ಶೇಷತ್ವத்தில் ಸಮನ್ವಯಂ ಅಭಿನಿವೇಶಂ ಅಂತ ಹಾಕ್ತಾರೆ. ಅಂದ್ರೆ ಏನರ್ಥ? ಭಗವಂತನಿಗೆ ನನ್ನ ಅಡಿಯಾಳು ಅಂತ ಹೇಳ್ಕೊಳ್ಳೋದ್ರಲ್ಲಿ ಯಾವ ತರದ ಸಂತೋಷನೂ ಇಲ್ಲ. ನನ್ನ ಅಡಿಯಾಳುಗಳಿಗೆ ಅಡಿಯಾಳು, ನನ್ನ ಅಡಿಯಾಳುಗಳಿಗೆ ಅಡಿಯಾಳು, ನನ್ನ ಅಡಿಯಾಳುಗಳಿಗೆ ಅಡಿಯಾಳು. ಎಂದ ತಂದೈ ತಂದೈ ಎನ್ ತಂದೆಕ್ಕೂ ಮುಂದೈ ಅಂತ ಪೆರಿಯಾಳ್ವಾರ್ ಹೇಳ್ತಾರೆ ಅಲ್ವಾ? ನೆಕ್ಸ್ಟ್ ನಮ್ಮ ಆಳ್ವಾರ್ ಹೇಳ್ತಾರೆ ಅಲ್ವಾ? ಎಷ್ಟು ಜನ್ಮಗಳು, ಏಳೇ ಏಳೇ ಬಿರ್ವಿಕ್ಕುಂ ಅಂತ ಆಂಡಾಳ್ ಹೇಳ್ತಾಳೆ ಅಲ್ವಾ? ಸೊ ಅಡಿಯಾರ್ಕ 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 ಅಡಿಯಾರ್ ನಾನ್ ಪುಗುಂದೇನೆ ಅಂತ ತಿರುಮಲ ಆಳ್ವಾರ್ ಹೇಳ್ತಾರೆ. ಈ ರೀತಿ ಅಡಿಯಾಳುಗಳಿಗೆ ಅಡಿಯಾಳಾಗಿರುವುದೇ ಭಗವಂತನಿಗೆ ಇಷ್ಟವಾದಂತಹ ಒಂದು ಉದ್ದೇಶ. ಅದಕ್ಕೆ ನೋಡಿ, ನೀವೇನೋ ಓಂ ನಮೋ ನಾರಾಯಣಾಯ ಅಂತೀರ ಅಲ್ವಾ? ಅರ್ಚನೆ ಮಾಡೋವಾಗ ಭಗವಂತನ ಹತ್ರ ಅರ್ಚಕರು ಓಂ ನಮೋ ನಾರಾಯಣಾಯ, ಓಂ ನಮೋ ಗೋವಿಂದಾಯ, ಓಂ ನಮೋ ವೆಂಕಟೇಶಾಯ ಈ ತರ ಹೇಳ್ತಾರ? ಕೇಶವಾಯ ಓಂ ನಮೋ ಕೇಶವಾಯ ನಮಃ ಅಂತಾರ? ಇಲ್ಲ, ಓಂ ಕೇಶವಾಯ ನಮಃ. ನಮಃ ಶಬ್ದ ಎಲ್ಲಿ ಬರುತ್ತೆ? ಕೊನೆಯಲ್ಲಿ ಬರುತ್ತೆ ಅಲ್ವಾ? ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಋಷಿಕೇಶಾಯ ನಮಃ, ಓಂ ಪದ್ಮನಾಭಾಯ ನಮಃ, ಓಂ தாமோதராய நமஹ. நமஹ கடைசியில வரும்போது அந்த ததீய சேஷத்துவத்தை குறிக்கும். ಲವಲೇಶವು ಓರ್ವ ಜೀವಾತ್ಮನಿಗೆ ಅಹಂಕಾರ ಇರ್ಕೂಡ್ದು ಅನ್ನೋದೇ ಈ 6ರಿಂದ 7ನೇ ಪಾಯಿಂಟ್ ವರೆಗೂ ಶ್ರೀನಿವಾಸರು ಬರ್ತಾರೆ. நீ எனக்கு உரியவன்தா, சரி, இருந்த போதிலும் நான் எனக்கு உரியவனாக நான் உன்னை வச்சுக்கிறதா இல்லை, என்னுடைய அடியார்களுக்கு நீ உரியவனா இருந்தாதான் எனக்கு உரியவன் என்கிறதுக்கு சமம். ಭಗವಂತನ ಓಂ ನಮೋ ನಾರಾಯಣಾಯ ಅನ್ನೋದನ್ನ ಓಂ ನಾರಾಯಣಾಯ ನಮಃ ಅನ್ನೋದ್ರಲ್ಲಿ ತುಂಬಾ ಎಫೆಕ್ಟ್ ಇದೆ, ಗೊತ್ತಾಯ್ತಾ? ಅದಕ್ಕೆ ನಮಃ ಶಬ್ದ ಕೊನೆಯಲ್ಲಿ ಬರೋ ತರ ಅರ್ಚನೆ ಮಾಡ್ತಾರೆ ಎಲ್ಲಾ ದೇವಸ್ಥಾನದಲ್ಲೂ. ಆಕ್ಚುಲಿ ನೋಡಿದ್ರೆ ಓಂ ಕೇಶವಾಯ ನಮಃ ಅನ್ನೋದು ಓಂ ನಮೋ ಕೇಶವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ವೆಂಕಟೇಶಾಯ ಆ ತರ ಬರ್ಬೇಕು ಅಲ್ವಾ? ಆದ್ರೆ ನಮಃ ಕೊನೆಗೆ ಹಾಕೋದು ನಿನ್ನ ಅಡಿಯಾಳುಗಳಿಗೆ ನಾನು ಶೇಷತ್ವಭೂತನಾಗಿ ಇದ್ದೀನಿ. ಇದನ್ನ ತೋರ್ಸಿದವ್ರು ಯಾರು? தொண்டமான் சக்கரவர்த்திக்கு ஸ்ரீனிவாச பெருமாள் சொன்னார். காட்டினவர் யாரு? ಯಾರು ಕಾಟಲೆ ಸರ್? ಯಾರೋ ಕಾಟಿಟ್ಕೊಳೋಣ? ಅನಂತ ಆಳ್ವಾರ. ಒಂದ್ ನಿಮಿಷ, ನಂದು ಆಫ್ ಆನ್ ಟ್ರಾವೆಲ್ ಅಲ್ಲಿ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ ಅಂದ್ರೆ ನಾನು ಡಿಸ್ಕನೆಕ್ಟ್ ಆಗ್ತೀನಿ. ಹೇಳಿ. ಓಕೆ, ನೀವು ಮ್ಯೂಟ್ ಅಲ್ಲಿ ಇದ್ರೆ ನಮ್ಗೇನು ಡಿಸ್ಟರ್ಬ್ ಆಗಲ್ಲ. ಅಲ್ಲ, ಅದು ಬಂದು ಹೋಗಿ ಮಾಡುತ್ತಲ್ಲ, ಅದಕ್ಕೆ ತೊಂದ್ರೆ ಆದ್ರೆ ಹೇಳಿ, ಮ್ಯೂಟ್ ಮಾಡ್ಬಿಡ್ತೀನಿ. ಮ್ಯೂಟ್ ಅಲ್ಲಿ ನಮ್ಗೇನು ತೊಂದ್ರೆ ಇಲ್ಲಕ್ಕ, ಡೋಂಟ್ ವರಿ.
ಯಾ ಜಡ- ನೀವು ಜಡ- ಕೇಳಿಸ್ಕೊಳ್ಳಿ ಹಂಗೇನೆ. ಜಡಭರತ ತೋರಿಸಿದ್ದು ಅಂತನಾ? ಕರೆಕ್ಟ್, ಅದೇನೋ ಸರಿ. ಜಡಭರತ ತೋರಿಸ್ತಾ ರಘುಗಣನು ಫಾಲೋ ಮಾಡ್ದ. ಈ ಚಾಪ್ಟರ್ ಮುಗಿಸ್ಲೇಬೇಕು, ವಿಧಿ ಇಲ್ಲ, ಹಂಗೆ ಮುಗಿಸ್ಬೇಕು. ಅದು ಸರಿ. ನಮಗ್ ತೋರ್ಸಿದ್ ಯಾರು ಸಂಪ್ರದಾಯದಲ್ಲಿ? ಆಚಾರ್ಯರು. ಆಚಾರ್ಯ ಗುರುಮುಖಿ. ಕರೆಕ್ಟ್ ಆಗಿ ಹೇಳಿ ಯಾರು ತೋರ್ಸಿದ್ದು ಅಂತ. ತಕ್ಷೇಷಕ್ಕಿಂತ ಆಳ್ವಾರುಗಳು. ಆಳ್ವಾರುಗಳು ವೆರಿ ಗುಡ್. ಆಳ್ವಾರುಗಳು. ಯಾವ ಆಳ್ವಾರರು? ಇದನ್ನ ತೋರಿಸಿ. ನಮ್ಮ ಆಳ್ವಾರ್ ಹೌದಾ? ವರ್ಷ ಎಲ್ಲ ಆಳ್ವಾರ್ ಪೇರು ಚೊಲ್ಲಿಡುವಾಂಗೋ. ಯಾರೋ ಹತ್ರ ಆಯ್ದ ಇಟ್ಕೊಳುತ್ತಾರೆ. ಪನ್ನೆರಡು பேர்ல ಯಾರೋ ಒತ್ತ ಹೂವನಿ ಚೊಲ್ಲೋಣ ತಾನೆ. 6 ಜನ ಇದೀವಿ, ಎರಡೆರಡು ಹೆಸರು ಹೇಳಿದ್ರೆ ಆಗೋಯ್ತು. ಹೇಳ ಕರೆಕ್ಟ್ ಆಗಿ ತದೀಯ ಶೇಷತ್ವವನ್ನ ತೋರಿಸಿದವರು ನಮಗೆ ತಿರುಮಂಗೈ ಆಳ್ವಾರ್. ಹಾಗಾದ್ರೆ ತಕ್ಷಣ ಕ್ವಶನ್ ಬರುತ್ತೆ, ಬಾಕಿ ಆಳ್ವಾರ್ಗಳೆಲ್ಲ ಮಾಡೇ ಇಲ್ವಾ ತದೀಯ ಶೇಷತ್ವ? ಮಾಡಿದ್ದಾರೆ, ಸ್ಪಷ್ಟತೆ ಇಲ್ಲ. ಸ್ಪಷ್ಟತೆ ಇಲ್ಲ. ನಮ್ಮ ಆಳ್ವಾರ್ ಮಾಡಿದ್ದಾರೆ. ಯಾಕೆ? ಮಧುರ ಕವಿ ಆಳ್ವಾರ್ ತೋರ್ಸಿದ್ದೆ ತದೀಯ ಶೇಷತ್ವ. வேறொன்றும் நான் அறியேன் வேதம் தமிழ் செய்த மாறன் ஷடகோபன் வன்குருகூர் ನಂಬಿಕಾಳುರೆಯನಾಯ್ ಶದಿರ್ತೆ ನಿನ್ರೆ ಅಂತ ಹೇಳಿದ್ರು ಅಲ್ವಾ? ಬಟ್ ತುಂಬಾ ಸ್ಪಷ್ಟ ಮಾತು, துல்லியமா அப்படி இந்த 7வது வார்த்தை ஸ்ரீனிவாச பெருமாள் தொண்டமான் சக்கரவர்த்திக்கு கொடுத்த 7வது வார்த்தை நமஹா சப்தத்தில் யாதாத்ம ஞானமான ததீய ಶೇಷತ್ವಂ ವರವೇರ್ಕ ಅನ್ನೋದನ್ನ ತೋರಿಸಿದ್ದು ತಿರುಮಂಗೈ ಆಳ್ವಾರ್. ಚರಿತ್ರೆ ಗೊತ್ತಾ? ತುಂಬಾ ಜನ ಗೊತ್ತಿಲ್ವೇನೋ. ಗೊತ್ತಿಲ್ಲ ಅಂದ್ರೆ ಹೇಳ್ಬಿಡ್ತೀನಿ. ಐ ಡೋಂಟ್ ಥಿಂಕ್ ಯಾರಿಗಾದ್ರೂ ಗೊತ್ತಿದೆ. ಗೊತ್ತಿಲ್ಲ, ನಂಗನ್ಸುತ್ತೆ ಗೊತ್ತಿಲ್ಲ. ಮೇಲ್ ಗೊತ್ತಿರುತ್ತೆ. ತುಂಬಾ ಕಾಲು ಊರಿದ್ರೆ ಮಾತ್ರ ಈ ಚರಿತ್ರೆ ಗೊತ್ತಾಗುತ್ತೆ. ಮಡಿಪಿಡಿ ಚರಿತ್ರಂ ಅಂತ ಇದಕ್ಕೆ ಹೇಳೋದು. ಮಡಿಪಿಡಿ ರಹಸ್ಯಂ ಅಂತಾನೆ ಗ್ರಂಥ ಇದೆ, ಆಯ್ತಾ? ಪಿಳ್ಳೈ ಲೋಕಂಜಿಯರು ಮಡಿಪಿಡಿ ರಹಸ್ಯ ಗ್ರಂಥಂ ಅಂತಾನೆ ತಿರುಮಂಗೈ ಆಳ್ವಾರ್ಗೋಸ್ಕರನೇ ಸಪರೇಟ್ ಆಗಿ ಮಾಡಿದ್ದಾರೆ. ಈಡು ಈಡು 6000 ಪಡಿ ಅಂತ ನಾಯನಾಚಾರ್ ಬರೆದಿದ್ದಾರಲ್ವಾ? ಅದಕ್ಕப்புறமா ಅದಕ್ಕೆ ವ್ಯಾಖ್ಯಾನಾರ್ಥಮ ಪಿಂಬಳಹಜೀಯರ್ ಅಂತ ಒಬ್ರು ಬರ್ದಿದ್ದಾರೆ. ಅದರಲ್ಲಿ ಈ ಗ್ರಂಥ ಉಲ್ಲೇಖ ಆಗಿದೆ, ಆಯ್ತಾ? ದಿಸ್ ಇಸ್ ದ ಫಲಶ್ರುತಿ ಗ್ರಂಥ ಫಾರ್ ಅವರ್ ಜಡಭರತೋಪಾಖ್ಯಾನ ಅಂತ ಅಲ್ಲೇ ಹೇಳಲ್ಪಟ್ಟಿದೆ. ಇದೆಲ್ಲ ರಿಸರ್ಚ್. ಇದು ಹೇಳಬೇಕು ಅಂದ್ರೆ ನೀವೇನ್ ಸುಮ್ಮನೆ ಕಲಿತಾ ಇಲ್ಲ ಭಾಗವತಾನ, ರಿಸರ್ಚ್ ಮಾಡಿ ಒಂದಕ್ಕೊಂದು ಲಿಂಕ್ ಮಾಡಿ ಕಲಿಯೋದು. ಅದಕ್ಕೆ ಸಂಪ್ರದಾಯಬದ್ಧವಾಗಿ ಕಲಿತಾ ಇರೋದು ನೀವು. ತಿರುಮಂಗೈ ಆಳ್ವಾರರಿಗೆ ಎಲ್ಲ ಸ್ಪೆಷಲ್. ನಿಮಗ್ ಗೊತ್ತಿದೆ, ಕಾಲನ್, ಕಲಿಯನ್, ನೀಲನ್, ಆಲಿನಾಡನ್ ಅಂತ ಎಲ್ಲ ಅವ್ರಿಗೆ ಹೆಸರು. ತೂದನಾಯ್ ಕಳ್ವನಾಹಿ ದೂರ್ತರೋಡಿ ಶೈದ ಕಾಲಂ. அப்படி திருமங்கைக்கு மன்னனா இருந்தார். மன்னனா இருந்தவர், ರಾಜನಾ ಇದ್ದವರು ಢಕಾಯಿತನಾದವರು ಕೊಳ್ಳೆ ಕಾಕರ ಮಧ್ಯದಲ್ಲಿ ಸೇರ್ಕೊಂಡ್ರು ಅಲ್ವಾ? ಸೊ ಈಗ ಅವರು ಆಳ್ವಾರ್ ಆದ್ರು. ಏನೇ ಆಗ್ಲಿ ಕೊನೆಗೆ ಆಳ್ವಾರ್ ಆಳ್ವೀರೆ ಅಲ್ವಾ? ಎಲ್ಲ ಪ್ರಮೋಚ ಸ್ಥಾನದಲ್ಲೇ ಅವ್ರಿಗಾಯ್ತು. ಸಾಕ್ಷಾತ್ திருநாரையூர் நாச்சியார் திருக்கோவில் நம்பி பெருமாள், அந்த ஸ்ரீனிவாச பெருமாளே அவருக்கு சங்க சக்கரத்தை தாரணமா அப்படி குத்தினா. உன் சக்கர பொறி ஒத்திக்கொண்டு ಅಂತ ಹೇಳ್ತೀವಲ್ವಾ? பொறி ஒத்துவது பச்ச சம்ஸ்காரம் அவர்தான் பண்ணி வச்சார். அதனால்தான் பாருங்க, இன்னைக்கு திருநாரையூர் ஸ்ரீனிவாச பெருமாள் 4 புஜத்தோட இல்ல, 2 புஜத்தோட, அதுவும் மாத்தி பிடிச்சு சங்க சக்கரங்களை வச்சுட்டு இருக்க. சக்கரம் இருக்கிற இடத்துல சங்கம் இருக்கு. ಶಂಕರಧಾರಿಯಾಗಿದ್ದಾರೆ. ಇವ್ರಿಗೆ ಪಂಚ ಸಂಸ್ಕಾರ. ಎಲ್ಲಿರೋದಿದು? ನಂಗೆ ಬ್ರೇಕ್ ಆಯ್ತು. ಮಾತಿರೋದು ಕುಂಭಕೋಣಂ, ತಿರುನರೆಯೂರ್, ನಾಚಿಯಾರ್ ತಿರುಕೋವಲ್, ಕಲ್ಗರುಡನ್ ಕೋವಲ್, ಆಯ್ತಾ? ಅಲ್ಲಿಂದ ನೇರ ಎಲ್ಲಿ
ಸಾರನಾಥನ್ ಒಂದಡ್ತದ ಎಲ್ಲ ಒಂದೇ ಬೆಲ್ಟ್ ಅಲ್ಲಿ ಇದೆ ಅಲ್ವಾ? ಕುಂಭಕೋಣಕ್ ಹೋದ್ರೆ ಎಲ್ಲ ಯಾರು ಇರ್ಲಿಲ್ಲ. ನಾವ್ ಇವಾಗ ತಿರುಮಂಜನ ಅನ್ಕೊಂಡಿದ್ವಿ ಮಾಮ, ಈ ವರ್ಷ ಹೋಗಂಗಿಲ್ವಲ್ಲ. ಇವಾಗ ನಾವು ಸುಜಾತ ಪ್ಲಾನ್ ಹಾಕ್ಬಿಟ್ಟಿದ್ವಿ ಹೋಗೋಣ ಅಂತ. ಈ ವರ್ಷ ನಮ್ ಸ್ಟಾಪ್ ಆಯ್ತು, ಅದಕ್ಕೆ ಇನ್ನು ಏನ್ ಯೋಚನೆ ಮಾಡಿಲ್ಲ. ನಮ್ದು ಇಲ್ವಲ್ಲ, ನಾನ್ ಇನ್ನು ನೆಕ್ಸ್ಟ್ ಬನ್ನಿ. ಮಂತ್ ಹೋಗ್ಬೇಕು ಫೀಲ್ಡ್ ಟ್ರಿಪ್. ನೋಡೋಣ, ಹಂಗಿದ್ದಾಗ ನಾವು ನಮ್ಮ ಮನೆಯವ್ರು ಬರಕ್ಕಾಗಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ವಿ. 1 ವರ್ಷ ಆಗ್ಬೇಕು. ಅದಕ್ಕೆ ಸುಮ್ಮನಾಗಿದ್ದೀವಿ. ಎಸ್ಪೆಷಲಿ ತಿರುಮಲೆಗೆ ಹೋಗ್ಲೇಬಾರ್ದು, ಮಲೆ ಪ್ರದೇಶ ಅಂತೂ ಹೋಗ್ಲೇಬಾರ್ದು. ಯಾವ್ದು ಮಲೆ ಬರೀ ತಿರುಮಲೆ ಅಂತಲ್ಲ, ಕಂಚಿಗೂ ಹೋಗ್ಬಾರ್ದು. ಇಲ್ಲಿ ನರಸಿಂಹರ ಕೋಯಿಲ್ಗೆನೆ ಹೋಗ್ಬಾರ್ದು, ಅದು ಸ್ವಲ್ಪ ಬೆಟ್ಟ ಅಲ್ವಾ ಅಂತ ಅಂದ್ರು ಒಬ್ರು. ಇನ್ನು ಬಾಕಿ ದೇವಸ್ಥಾನಗಳಿಗೆ ಹೋಗಿ ಅಂತ ಅಂದ್ರು. ಇನ್ನು ಹೋಗಿಲ್ಲ ಎಲ್ಲೂ. ಬೇಡ, ದೇವಸ್ಥಾನ ಎಸ್ಪೆಷಲಿ ಬೆಟ್ಟ ಹತ್ತೋದನ್ನ ಮಾಡಬಾರ್ದು. ಯಾಕಂದ್ರೆ ಮನೆಯವ್ರು ಯಾರಾದ್ರೂ ದೊಡ್ಡವರುಗಳು ಹೋಗ್ಬಿಟ್ರೆ ಒಂದು ಗೌರವ ಸೂಚಕ ಅಂತ, ಇನ್ನೊಂದು ಆ ಹೋಗುವಂತಹ ಕ್ರಿಯೆ ವೃದ್ಧಿ ಆಗ್ಬಾರ್ದು ಮನೆಯಲ್ಲಿ. ಅದ್ರ ಸೂಚಕವು ಬೆಟ್ಟ ಹತ್ಬೇಡಿ ಅಂತ ಅದಕ್ಕೆ ಹೇಳೋದು. ಬೆಟ್ಟ ಹತ್ತೋದು ಏನು ಹೇಳಿ? ವೃದ್ಧಿ ಆಗೋದು ಅಲ್ವಾ? ಹೋಗಿದ ವರ್ಷ ದೊಡ್ಡವರು ಕಾಲವಾದ ವರ್ಷ, ಪರಮಪದಿಸಿದ ವರ್ಷ, ಅದು ವೃದ್ಧಿ ಅಲ್ಲ, ಅದು ಅವ್ರಿಗೆ ವೃದ್ಧಿ, ಅವ್ರಿಗೆ ಅಭಿವೃದ್ಧಿ. ಭಾಗವತದ ಪ್ರಕಾರ ಅವ್ರಿಗದ ಅಭಿವೃದ್ಧಿನೇ ಅಲ್ವಾ? ಸದ್ಯ ಈ ಕಳೆಬರವನ್ನ ಕಳಚ್ಕೊಂಡು ಭಗವತ್ ಕೈಂಕರ್ಯಕ್ಕೆ ನಿತ್ಯೋತ್ಸವವಾಗಿ ಹೋಗಿ ಸೇರಿದ್ರು. ಆದ್ರೆ ನಮಗೆ ಹೇಳ್ತಾರೆ ಅಂದ್ರೆ ಹಿಂದೆ ಅನುಕೂಲ ಇರ್ಲಿಲ್ಲ, ಹೋಗಿದ್ರದಕ್ಕೆಲ್ಲ ಕಷ್ಟ ಇತ್ತು, ಅದರಿಂದ ಹಾಗೆ ಮಾಡಿದ್ರು. ವಾಪಸ್ ಬರ್ತಾರೋ ಇಲ್ಲ ಕಾರ್ಯಗಳು ಮಾಡೋದಕ್ಕೆ ಅದರಿಂದ ಅಂತ. ಈಗೇನು ಅದೆಲ್ಲ ಲೆಕ್ಕ ಇಲ್ಲ. ಅದು ಇರ್ಬೋದು, ಮೃಗ ಪಕ್ಷಿಗಳ ಗಲಾಟೆ ತುಂಬಾ ಇತ್ತು. ಕಸಗಳನ್ನ ಹೊರಗಡೆ ಹಾಕ್ಬಾರ್ದು ಅಂದ್ರೆ ಲೈಟ್ ಇರ್ಲಿಲ್ಲ, ಚಿನ್ನ ಬೆಳ್ಳಿ ಎಲ್ಲ ಸಮೃದ್ಧವಾಗಿತ್ತು. ಈಗಿನ ಕಾಲದಲ್ಲೂ ನಾವು ಸಾಯಂಕಾಲದ ಮೇಲೆ ಹೊರಗಡೆ ಕಸ ಹಾಕ್ಬಾರ್ದು ಅಂತೀವಿ. ಅದೆಲ್ಲ ಅನುಮಾನ ಅಂತಾರಲ್ಲ, ಹೇಗೆ ಮೂಢನಂಬಿಕೆ ಹೇಳ್ತಾರಲ್ಲ ಅಂತ. ನೋಡಿ, ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ ನಮ್ಮವ್ರು ಮಾಡಿರೋದ್ರಲ್ಲಿ, ಎರಡನೇದು ಫಿಲಾಸಫಿಕಲ್ ರೀಸನ್ ಇರುತ್ತೆ. ಎರಡೂ ನೋಡ್ಬೇಕು ನಾವು, ಬರೀ ಒಂದು ಆಂಗಲ್ ಇಂದ ಯೋಚನೆ ಮಾಡೋದಲ್ಲ. ಎರಡನೇದು, ಯಾವ್ದು ಹಿಂಗ ಹತ್ತೋದಾದ್ರೂ ಅದು ವೃದ್ಧಿ ಮುಖ. ತಿರುಮಲೆನ ಎಲ್ರೂ ಹತ್ತಾರೆ, ಇಳಿಯೋರು ಯಾರಿದ್ದಾರೆ? ಯಾರು ಇಳಿಯಲ್ಲ, ಗೊತ್ತಾ? ಗೊತ್ತಿಲ್ದೆ ಇಳಿಯೋಗ್ ನಾವೇನೋ ಮಾಡಕ್ಕಾಗಲ್ಲ, ಯಾರು ಇಳಿಯಲ್ಲ. ಹಂಗಾಗಿ ವೃದ್ಧಿ ಸೂಚಕ ಮಲೆಯನ್ನ ಹತ್ತೋದು. ಚಿಕ್ಕ ಮಲೆ, ಚಿನ್ನ ಕುಂಡ್ರಂ, ತಿರುಕಚ್ಚಿ ಮಲೆ, ಕಂಚಿ ವರದರಾಜ ಪುಣ್ಯಕೋಟಿ ವಿಮಾನದ ಕೆಳಗಡೆ ನಿಂತಿದ್ದಾನೆ, ಅನಂತ ಪುಷ್ಕರಣಿ ಪಕ್ಕನೆ. ಚಿಕ್ಕ ಮಲೆ ಆದ್ರೂ ಹತ್ತೋಂಗಿಲ್ಲ. ಮನೆಯಲ್ಲಿ ಒಬ್ರನ್ನ ಕಳ್ಕೊಂಡಿರೋದು ಸದಾ ವೃದ್ಧಿ ಆದ್ರೆ ಕೊನೆಗೆ ಇನ್ನೊಬ್ರನ್ನ ಕಳ್ಕೊಂಡೇ ಹೊರಟೋಗ್ತದೆ ಅಲ್ವಾ? ಅದರ ಸೂಚಕವಾಗ್ಲೂ ಒಂದು ವರ್ಷ ನೀವು ಮಲೆಯನ್ನ ಹತ್ತಬಾರದು ಅನ್ನೋದು ಗೊತ್ತಾಯ್ತಾ? ದಿವ್ಯದೇಶಗಳಲ್ಲಿ ಎಷ್ಟೋ ಮಲರೂಪಿಯಾಗಿ ಭಗವಂತ ಇರೋದು. ದೇಶಗಳಿಗೂ ಹೋಗ್ಬಾರ್ದು ಅಂತ ಫಲ ಇಲ್ಲ ಅಂತ. ಅದೇ ಮಾಮ, ಮದ್ವೆ ಆದ್ರೂ 1 ವರ್ಷ ಮಲೆ ಹೋಗ್ಬಾರ್ದು ಅಂತ ಹೇಳ್ತಾ. ಹೌದಾ? ನಂಗೆ ಗೊತ್ತಿರ್ಲಿಲ್ಲ. ಮದ್ವೆ ಆದ್ರೆ ಮದ್ವೆ ಆದ್ರೂ ಹೋಗ್ಬಾರ್ದು ಮಲೆಗೆ. ಕರೆಕ್ಟ್. ಯಾರೋ ಹೇಳಿದ್ರು, ಈಗ ಬ್ರಹ್ಮೋತ್ಸವಕ್ಕೆ ಬರ್ತಿದ್ಯಾ ಅಂತ ಕೇಳಿದೆ ಅವ್ರಿಗೆ ಈ ಸಲ ಅಂತ. ಅದಕ್ಕೆ ಇಲ್ಲ ಮದ್ವೆ ಆದ ವರ್ಷ ಹೋಗ್ಬಾರ್ದು ಗೊತ್ತಿರ್ಲಿಲ್ಲ. ಬಟ್ ಮದ್ವೆ ಆದ್ರೆ ಒಂದು ದಿವ್ಯ ದೇಶಗಳಿಗೆ ಹೋಗ್ಬಹುದು, ಮಲೆಯನ್ನ ಹತ್ತಬಾರ್ದು. ಹೋಗ್ಬೋದು. ಈಗ ಹೇಳ್ತೀನಿ, ಈಗ ದಿವ್ಯ ದೇಶ ಶೋಲಿಂಗೂರ್, ಅಲ್ಲಿ ಮಲೆ ಮೇಲೆ ಇರೋದು ಇವರು ಯಾರೋ ಅಕ್ಕಾರಕ್ಕನಿ ನರಸಿಂಹ ಪೆರುಮಾಳ್, ಅಕ್ಕಾರಕ್ಕನಿ ಅಮೃತ ಘಟವಲ್ಲಿ ನಾಚಿಯಾರ್ ಇರೋದು ಅಲ್ಲಿ ಮಲೆ ಮೇಲೆ. ದಿವ್ಯ ದೇಶಕ್ಕೆ ಹೋಗ್ಬೋದು, ಮಲೆಗೆ ಹೋಗಂಗಿಲ್ಲ. ದಿವ್ಯ ದೇಶಕ್ಕೆ ಹೌದು ಅಂತ ಇತ್ತು ಹಿಂದೆ. ಗಂಡ ಹೆಂಡತಿಯ ಮಧ್ಯದಲ್ಲಿ ಏನು ನಡಿಬಾರ್ದು. ಮದ್ವೆ ಆಗ ಹೊಸದ್ರಲ್ಲಿ ಹಂಗೆಲ್ಲ ರೆಸ್ಟ್ರಿಕ್ಷನ್ ಇರುತ್ತಾ? ನೀವ್ ಯಾಕೆ ಮಾಡಿದ್ರಿ ಅಂತಾರ ಅವ್ರು ಅಲ್ವಾ? ಅನ್ನೆಸೆಸರಿ ಅದೆಲ್ಲ
ಒಂದು ಬಯೋಲಜಿಕಲ್ ಇಂಬ್ಯಾಲೆನ್ಸ್ಗೂ ಕಾರಣ ಆಗುತ್ತೆ. ಅದೇ ಏನ್ ಈ ಹೇಳ್ತಾರೆ ಅಂದ್ರೆ ವೆಂಕಟರಮಣ ಸ್ವಾಮಿ ಮದ್ವೆ ಆಗಿ 1 ವರ್ಷ ಆಗಿರ್ಲಿಲ್ಲ, ಅವರು ಮೇಲೆ ಹೋಗಿ ಬೇರೆ ಆಗ್ಬಿಟ್ರು, ಅದಕ್ಕೋಸ್ಕರ ಹೋಗ್ಬಾರ್ದು ಅಂತ ಕೆಲವ್ರು ಅಂತಾರೆ. ಅದು ಗೊತ್ತಿಲ್ಲ ನಿಜನೋ ಸುಳ್ಳು. ಕರೆಕ್ಟ್ ನೀವ್ ಹ್ಮ್. ಹೇಳೋದು, ಅದೆಲ್ಲ ಕಾರಣ ರೂಪ. ಹ್ಮ್. ಬಯೋಲಜಿಕಲ್ ಇಂಬ್ಯಾಲೆನ್ಸ್ ಅಂದ್ರೆ ಹೇಳ್ತೀನಿ ಕೇಳಿ, ಸೈನ್ಸ್ ಬರುತ್ತೆ. ಏನಂದ್ರೆ ಮದ್ವೆ ಆದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವ್ರಿಗೆ ಇನ್ನೇನ್ ಗಂಡ ಹೆಂಡತಿಗೆ ಅಟ್ರಾಕ್ಷನ್ ಇರೋದು, ಹುಟ್ಟದವ್ರಿಗೆ ರಕ್ತ ಸಂಬಂಧ, ತಂದೆ ತಾಯಿಗಳಲ್ಲಿ ಕಾರುಣ್ಯ ಪ್ರೀತಿ ಅಲ್ವಾ, ಫ್ರೆಂಡ್ಸ್ ಅಲ್ಲಿ ಒಂದು ರೀತಿ ಸಲಿಗೆ, ಗಂಡ ಹೆಂಡತಿ ಮಧ್ಯದಲ್ಲಿ ಸಂಬಂಧ ಹೆಂಗ್ ಬೆಳೆಯೋದು? ನೀ ನನ್ನನ್ನು ಉದ್ಧಾರ ಮಾಡದೆ ಅಂತ ಕಾಲಾಗ ಬೀಳ್ತಾಳ ಅವಳು, ಅಥವಾ ನಾನೇ ಉದ್ಧಾರಿಸ್ದೆ ನೀನು ಅಂತ ಇವನು ಹೋಗ ಅವಳ ಕಾಲಾಗ ಬೀಳ್ತಾರೆ? ಇಲ್ಲ, ನಿನಗೊಂದು ಗಂಡ ಆಸರೆ ಬೇಕಿತ್ತು, ನನಗೊಂದು ಹೆಣ್ಣು ಆಸರೆ ಬೇಕಿತ್ತು, ನನಗ್ ನೀನಾದೆ, ನಿನಗ್ ನಾನಾದೆ. ಉಡಲ್ ಸಂಬಂಧಂ ರೀತಿಯ அப்புறமா மனசு சம்பந்திக்குமே வினா உடல் சம்பந்தம் இல்லாம மனசு இமிடியேட்டா சம்மதிக்குமா? ಇಲ್ಲ இல்லையா? ಲೀಗಲ್ ಆಗಿ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿರೋದು ಏನಕ್ಕೆ? ನಾಳೆ ದಿನ ಈ ದಾಂಪತ್ಯ ಚೆನ್ನಾಗಿರ್ಲಿ ಅಂತ. ಆ ದಾಂಪತ್ಯವನ್ನ ನಡೆಸಿದಾಗ ಎಸ್ಪೆಷಲಿ ಹೆಂಗಸರು ಮಲಪ್ರದೇಶ ಬೆಟ್ಟಗಳನ್ನ ಏರಿದ್ರೆ ಅದು ಗರ್ಭಕೋಶಕ್ಕೆ ತುಂಬಾ ಹಾನಿಕಾರವಾಗಿರುತ್ತೆ. ಮತ್ತೆ ಹಿಂದೆ ಎಲ್ಲ ಈ ಮಗು ಮಾಡ್ಕೊಳ್ದೆ ಇರೋದು, ಮುಂದುವರಿಕೆ ಆಗೋದು, ಪೋಸ್ಟ್ಪೋನ್ ಮಾಡ್ಕೊಳ್ಳೋದು, ಇನ್ನು ವಯಸ್ಸಿದೆ ಬಿಡು ಅನ್ನೋದು, ಇದೆಲ್ಲ ಇರ್ಲಿಲ್ಲ. ದಾಂಪತ್ಯ ಆದ ತಕ್ಷಣ ಅವ್ರಿಗೆ ಗೊತ್ತಿಲ್ದೇನೆ ಕನ್ಸೀವ್ ಆಗಿರೋರು ಮಗು ಆಗ್ಬಿಡುದು ಅಷ್ಟೇ. ನಮ್ಮ ಪಾರ್ಟಿ ಅವ್ರಿಗೆಲ್ಲ ಅದೇ ಅಲ್ವಾ, 7-8 ಮಕ್ಕಳು ಅಂದ್ರೆ ಏನರ್ಥ? ಅವ್ರಿಗೆಲ್ಲ ಅಡೆತಡೆ ಅಥವಾ ಒಂದು ಸುರಕ್ಷತೆಗಳು ಅದೆಲ್ಲ ಏನು ಗೊತ್ತಿರ್ಲಿಲ್ಲ. ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಮದುವೆ ಆದ್ಮೇಲೆ ಒಂದು ಗಂಡು ಹೆಣ್ಣು ದಾಂಪತ್ಯವನ್ನ ನಡೆಸೋದು ಅವ್ರಿಗೆ ಒಂದು ಲೀಗಲ್ ಕೀ ಕೊಟ್ಟಂಗೆ ಅಲ್ವಾ? ಅದಕ್ಕೆ ಹೊತ್ತು ಗೊತ್ತು ಆ ತರದ್ರಲ್ಲಿ ನೋಡ್ಕೊಂಡು ಅವ್ರು ಇರೋರು. ಅಕಸ್ಮಾತ್ ಆ ಹುಡುಗಿ ಪಾಪ ಗರ್ಭವನ್ನೇ ಧಾರಣೆ ಮಾಡಿದ್ದೆ ಆದಲ್ಲಿ ಅವಳಿಗದು ಎಷ್ಟು ಎಫೆಕ್ಟ್ ಆಗುತ್ತೆ. ಮಲಪ್ರದೇಶಕ್ಕೆ ಹೋಗುವಂದು ಮಿಸ್ಕ್ಯಾರೇಜ್, ಅಬಾರ್ಷನ್ ಇದೆಲ್ಲ ಆಗ್ಬಿಟ್ರೆ ಕಷ್ಟ, ದೇಹಕ್ಕೂ ಕಷ್ಟ, ಮನಸ್ಸಿಗೂ ಕಷ್ಟ. ಅದರ ಒಂದು ಸಲುವಾಗಿಯೂ ಮದುವೆ ಆದ 1 ವರ್ಷ ಮಲೆ ಪ್ರದೇಶಗಳನ್ನ ಹೋಗಿ ಮುಟ್ಟಬಾರ್ದು. ದಿವ್ಯದೇಶಕ್ಕೆ ಹೋಗ್ಬೋದು, ಸಾವಾದಾಗ್ಲೂ ಮಲೆ ಪ್ರದೇಶಗಳಿಗೆ ಹೋಗಬಾರ್ದು. ಯಾಕಂದ್ರೆ ವೃದ್ಧಿ ಸೂಚಕ, ಮತ್ತೆ ಮತ್ತೆ ಅದು ರಿಪೀಟೆಡ್ ಆಗಿ ನಡಿಬಹುದು. ವಯಸ್ಸಾದ ತಾತಾನೇ ಇರ್ಬೋದು, ವಯಸ್ಸಾದ ಪಾಟಿನೇ ಇರ್ಬೋದು, ವಯಸ್ಸಾದ ತಂದೆ ತಾಯಿನೇ ಇರ್ಬೋದು, ಅತ್ತೆ ಮಾವನೇ ಇರ್ಬೋದು, ಕಂಟಿನ್ಯೂಸ್ ಆಗಿ ಒಬ್ರಾದ್ಮೇಲೆ ಒಬ್ರು ಹೋಗ್ತಾ ಇದ್ರೆ ಚೇತರಿಸ್ಕೊಳ್ಳೋದು ತುಂಬಾ ಕಷ್ಟ. ಫೈನಾನ್ಷಿಯಲ್ ಆಗು ಕಷ್ಟ, ಮಾನಸಿಕವಾಗೂ ಕಷ್ಟ. ಏನಪ್ಪಾ ಒಬ್ರಾದ್ಮೇಲೆ ಒಬ್ರು ನಮ್ಮನ್ನ ಹಿಂಗ್ ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ವ್ಯಥೆ, ವ್ಯಸನ ಎಲ್ಲ ಶುರು ಆಗೋಗುತ್ತೆ ಅಲ್ವಾ? ಆ ರೀತಿ ಯಾವ್ದು ಅಪಘಾತಗಳು ಜೀವನದಲ್ಲಿ ನಡಿಬಾರ್ದು ಅಂತಾನೆ ಹಿಂದಿನವರೆಲ್ಲ ಇದನ್ನೆಲ್ಲ ಇಟ್ಟಿರೋದು. ಸುಮ್ನೆ ಹೇಳಿಕೆ ಮಾತಿಗೆ ಆಟ ಆಡಕ್ಕಲ್ಲ, ಅದನ್ನ ಮೀರಿ ಹೋದ್ರೆ ಅದ್ರ ರಿಸಲ್ಟ್ ಅವರೇ ಅನುಭವಿಸ್ತಾರೆ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಯಾರು ಈಗಿನ ಕಾಲದಲ್ಲಿ ವಿವೇಕ ಹೇಳೋಷ್ಟು ತಾಕತ್ತು ಇಲ್ಲ, ಪೇಶನ್ಸು ಇಲ್ಲ, ಯಾರು ಕೇಳೋದು ಇಲ್ಲ. ಆದ್ರೆ ಹಿಂದಿನವರು ಮಾಡಿಟ್ಟಿರೋದು ಮಾತ್ರ ಅಕ್ಷರ ಸಹ ನಿಜ. ಅಕ್ಷರ ಸಹ ಎಲ್ಲ ಎಕ್ಸ್ಪೀರಿಯನ್ಸ್ಡ್, ಅವರೆಲ್ಲ ಸೈಂಟಿಸ್ಟ್ಗಳು, ಋಷಿಮುನಿಗಳೆಲ್ಲ ಒಬ್ರೊಬ್ರು ನಮಗೆ ಸೈಂಟಿಸ್ಟ್ಗಳು. ಸುಮ್ನೆ ಏನೋ ಪರಿಹಾಸಕ್ಕೆ ಏನೋ ಮಾಡಿಟ್ಟಿಲ್ಲ, ಗೊತ್ತಾಯ್ತಾ? ಸಂಪ್ರದಾಯಬದ್ಧವಾಗೂ ಇದೆ, ಸೈಂಟಿಫಿಕ್ ಆಗು ಅದೆಲ್ಲ ಪ್ರೂವ್ ಆಗಿದೆ. ಸೊ ಇದೆಲ್ಲ ಒಂದು ಬೆಲ್ಟಲ್ಲಿ ಬರುತ್ತೆ. ನೀವು ಮುಂದಿನ ವರ್ಷ ಹೋಗ್ಬೋದು ಬೇಕಾದ್ರೆ ಶೇಣಮಾಮಿ. ಸೊ ತಣ್ಶೇರೈ ಸಾರನಾಥ ಪೆರುಮಾಳ್, ಪಂಚಸಾರ ಕ್ಷೇತ್ರ, ಸಾರನಾಥನ್, ಸಾರನಾಯಕಿ, ಸಾರ ಶ್ರೀಕರ ವಿಮಾನಂ, ಸಾರ ವೃಕ್ಷಂ, ಸಾರ ಪುಷ್ಕರಣಿ ಎಲ್ಲ ಇದನ್ನ ಇಪ್ಪಡಿ ಸಾರಮಾ. ಇದಕ್ಕೆ ಸಾರ ಅಂದ್ರೆ ಏನದು? ಏನದದು ಸಾರಂ? ಎಲ್ಲವನ್ನು ಸಾರ ಅಂತ ಇದೀರಲ್ಲ ಸರ್, ಏನದು? ಸಾರ ಅಂದ್ರೆ ಹರಡೋದು ಅನ್ನೋದು ಒಂದ್ ಅರ್ಥ ಆಗುತ್ತೆ, ಸಾರೋದು ಅಂದ್ರೆ. ಇನ್ನೊಂದು ಪೂರ್ತಿ ಸಾರ ಅಂದ್ರೆ ಪೂರ್ತಿ ಅದರ ಅರ್ಥ ಗ್ರಹಿಸುವಿಕೆ. ಸಾರ ಅಂದ್ರೆ ಅದರ ರಸಾನುಭವ.
என்ட்ரிகோ ஐயோ ஷாத்மಂದ್ ಇಲ್ಲಾಮೆ ಸಾಪಾಡು ಹೆಂಗೆ ಕಂಪ್ಲೀಟ್ ಆಗುಮ ಸಾರಿಲ್ದೆ ಯಾರಾದ್ರೂ ಕಂಪ್ಲೀಟ್ ಮಾಡ್ತಾರ ಶಾತಮ್ದು ಅನ್ನೋದು ತುಂಬಾ ಮುಖ್ಯ ನಮ್ಮಲ್ಲಿ ಈ ಇತರೆಯವರಲ್ಲಿ ರುಬ್ಬ್ ಹಾಕದೆ ಇರೋದನ್ನು ಸಾರು ಅಂತಾರೆ, ರುಬ್ಬ್ ಹಾಕಿರೋದನ್ನು ಸಾರು ಅಂತಾರೆ. ಅವ್ರಿಗೆ ಸಾರ್ಗೂ ಹುಳಿಗೂ ಮೇಲೋಗರೆಗೂ ಗೊಜ್ಜುಗೂ ನಂತರ ಕೂಟುಗೂ ಕದಂಬಕ್ಕೂ ಹುಳಿಗೂ ಏನು ವ್ಯತ್ಯಾಸವೂ ಇಲ್ಲ. ಕೊಳಂಬು ಕೂಟು ಒಂದು ವ್ಯತ್ಯಾಸವೇ ಕಡಿயாது. ಅವ್ರೆಲ್ಲಾರ್ನು ಸಾರು ಸಾರು ಅಂದ್ಬಿಡ್ತಾರೆ. ನಮಗೆ ಏನಿದ್ರು ಕೊನೆಗ್ ಸಾರನ್ನ ಬೇಕು. ಒಪ್ಕೋತೀರಾ? ತುಳಿ ಉಂಡೆ ಶಾತಮ್ ಸಾದು ನಮಕ್ ಪರಪೋಟ ಶಾತಮ್ದು ಅಂತ ಹೇಳ್ತೀವಿ. ಶಾತಮ್ದು ಶಾತ್ಮಂದು ಅಲ್ವಾ? ರಸಂ ವೇಂಡಿ ಇದೆ ನಮಕ್. ರಸಂ ಅಂತ ನಾವ್ ಹೇಳಲ್ಲ, ಇತರೆಯವರು ರಸಂ ಅಂತಾರೆ, ನಾವ್ ಅದನ್ನ ಶಾತಮದು ಸಾರಂ ಅಂತಾನೆ ಬರುತ್ತೆ ಶಬ್ದ ಹೇಳ್ಬೇಕು ಅಂದ್ರೆ. ಸಾರ ಅಂದ್ರೆ ಏನ್ ಅರ್ಥ? ಅದ್ರಲ್ಲಿ ಎಷ್ಟು ತರ ಹಾಕಿರ್ತೀವಿ ಮೆಣಸಿನ ಪುಡಿನಲ್ಲಿ, ಎಲ್ಲಾದ್ರೂ ಸಾರ ಅದ್ರಲ್ಲಿದೆ ಅಲ್ವಾ? ಸಾಸಿವೆ, ಮೆಂತ್ಯ, ಜೀರಿಗೆ, ಮೆಣಸು, ಧನಿಯಾ, ಒಣಮೆಣಸಿನ್ಕಾಯಿ, ಪೆರಂಗಾಯು, ಮಂಜಲ್, ಅப்புறம் ಇನ್ನೊಂದು ಹೊಟ್ಟೆ ಏದೋ ಕರಿವೇಪಿಲೆ ಅಲ್ವಾ? ಕರಿವೇಪಿಲೆ, ಮೆಣಸು ಹೇಳಿದೆ 9 ಹಾಕಿರ್ತೀವಿ. ಹಂಗೆ ನಿಧಾನಕ್ಕೆ ಮೆಣಸಿನ ಪುಡಿ ರೆಸಿಪಿನೂ ಟೀಚ್ ಮಾಡ್ಬಿಟ್ಟೆ ನೋಡಿದ್ರ. ಕದಂಬರಾಮನ್ ಮೆಣಸಿನ ಪುಡಿ ತಿನ್ ಸಾಕಾಗಿದ್ರೆ ಇದ್ ಮಾಡ್ಕೊಳ್ಳಿ ಮನೆಯಲ್ಲಿ. ಸೊ ಸಾಸಿವೆ, ಮೆಣಸು, ಜೀರಿಗೆ, ಮೆಂತ್ಯ, ಒಣಮೆಣಸಿನ್ಕಾಯಿ, ಧನಿಯಾ, ಕರಿಬೇವು, ಇಂಗು, ಅಳತೆ ಬೇರೆ ಕೇಳ್ತಾ ಇದಾರಕ್ಕ. 1 2 3 4 5 6 7 அட்னையே 1 2 3 4 5 6 7 இது இப்படி எங்கட ஹாட்ல இப்படியே பண்றது கல்குண்டையில இல்ல. 1 ஸ்பூன் ಅಥವಾ 1 ಲೋಟ ಅಥವಾ 100 ಗ್ರಾಮ್, 2 ஸ்பூன் ಅಥವಾ 2 ಲೋಟ ಅಥವಾ 200 ಗ್ರಾಮ್ அப்படி நீங்களே வச்சுக்கோங்க. 1 ಕಡುಗು, നമ്മുടെ ഒരു ಕಡೆ ಅಷ್ಟ ಗ್ರಾಮ್ ಕಡೆ ಕಡಗ ಪೌಡರ್ಲ್ಲ, ಆನ ಕಲ್ಕುಂಟೆ ಕಡೆ ಕಡಗ ಪೌಡರ್ ಅಥವಾ ಇಪ್ಪಿಪ್ಪ ಪೌಡರ್ ಹಾಕ್ತೀರಾ? ನಾವು ಹಾಕ್ತೀವಿ. ರಾಮನಾಥ್ಪುರ ಕಡೆ ಅರ್ಧಕ್ಕರ್ಧ ಹಾಕ್ತಾರೆ, ನಮ್ ಕಡೆ ಕಮ್ಮಿ. ಸಾಸಿವೆ ಮೆಣಸು ರಾಮನಾಥ್ಪುರ ಕಡೆ ಜಾಸ್ತಿ, ನಮ್ ಕಡೆ ಕಮ್ಮಿ ಸಾಸಿವೆ ಮೆಣಸು. எங்கட கடை இப்படி பண்றா கல்குண்டை கடை. 1 கடுகு, 2 மெಣசு, 3 ஜீರಿಗೆ, 4 மெந்தியம். 4 மெந்தியம் கஹி வரந்து, அந்த கஹி மளக்கா புடியில் வரந்து. ஆனா சாத்து பண்ணப்போ கஹியா ಹೊಡಿಂಜುಡಂದು புளி அப்படியே ಕಹಿ ನನ್ನ ಘಮ ವರಂದು. 1 ಸಾಸಿವೆ, ಅದು 1 ಸ್ಪೂನೋ 1 ಲೋಟನೋ 100 ಗ್ರಾಮೋ ನಿಮ್ ಇಷ್ಟ ಆಯ್ತಾ. ಆಮೇಲೆ 2 ಮೆಣಸು, ಅದು 2 ಸ್ಪೂನೋ 200 ಗ್ರಾಮೋ 2 ಲೋಟನೋ 2 ಕಪ್ಪೋ ಯಾವ್ದು ಇಟ್ಕೋತಿರೋ ಅದು ನಿಮ್ ಇಷ್ಟ. ಅದೇ ತರ 3 ಜೀರಿಗೆ, 4 ಮೆಂತ್ಯ, 5 ಮೆಣಸಿನ್ಕಾಯಿ ಅಂದ್ರೆ 5 ಕಪ್ಪೋ 500 ಗ್ರಾಮೋ ಆತರ 5. 6 ಧನಿಯಾ. ಧನಿಯಾ ಅನ್ನೆಕ್ಕುಮೆ ಮಳಕಾ ಪುಡಿ ಅಂದ್ರೆ ಮಳಕಾಯಿ ಕಟ್ಲು ಜಾಸ್ತಿ ಇಕ್ಕಂದು ಅಪ್ಪೋ ಘಮ ಕುಡ್ಕಂದು ನರಿಯ ನಾಳ್ ಪಾಳ ಅಲ್ಲ ಕೊನೆವರೆಗೂ ಘಮ್ ಅಂತ ಇರುತ್ತೆ. ಅದಕ್ಕೆ ಧನಿಯಾ 6. 700 ಗ್ರಾಮು ಇದು ಕರ್ಬೇವು. 700 ಅಂತ ಹೆಸರಿಗೆ, ಅದ್ರ ಕರ್ಬೇವು ಕಮ್ಮಿ ಆಗೋಗುತ್ತೆ ಹಾಕಿದಾಗ, ಹುರಿದು ಹಾಕಿದಾಗ ಕಮ್ಮಿ ಆಗೋಗುತ್ತೆ. ಇನ್ನು ಅರಿಶಿನ ಪೆರಂಗಾಯು 10 ಗ್ರಾಮ್ ಹಾಕಿದ್ರೆ ಆಯ್ತು. ಪೆರಂಗಾಯಿ ಸ್ವಲ್ಪ ಜಾಸ್ತಿನೂ ಹಾಕೋಬಹುದು. ಇದು ರೆಸಿಪಿ. ಈಗ ಇದನ್ನೆಲ್ಲ ಮಾಡಿ ಕಪ್ಪಾಗೋಗಲ್ಲ ಮೆಣಸಿನ ಪುಡಿ. ಕಲ್ಕುಂಟೆ ಕಡೆ ಯಾವತ್ತು ಸಾರು ಕಪ್ಪು, ಪುಳಿಯೋಗರೆನೂ ಕಪ್ಪು, ಕಲ್ಕುಂಟೆ ರಂಗನಾಥನೂ ಕಪ್ಪು, ಕಲ್ಕುಂಟೆ ಜನರು ಕಪ್ಪು. ನೋಡಿದ್ದೀರಾ? ನಾ ಅರ್ಧ ಕ್ಯಾಟ್ನಳ್ಳಿ ಅಲ್ವಾ, ಅದಕ್ಕೆ ಒರಿಜಿನಲ್ ಬೇರೆ ಕಡೆ ಇದ್ದೇ ಇರುತ್ತಲ್ಲ ಕಲ್ಕುಂಟೆಯವರು ಸೇರಿದ್ರು. ಕಲ್ಕುಂಟೆಯವರು ಅಂದ್ರೆ ರಂಗರೆ ಪುಡಿ ಕರಪು, ಅವಳು ಕರಪು ಒರಿಜಿನಲ್ ಕಲ್ಕುಂಟೆ. ಈಗ ನಮ್ ತಂದೆ ಒರಿಜಿನಲ್ ಕಲ್ಕುಂಟೆ, ನಮ್ ತಾತಾನೂ ಕಲ್ಕುಂಟೆ, ನಮ್ಮ ಅಜ್ಜಿನೂ ಕಲ್ಕುಂಟೆ. ಅಲ್ಲ ಎಲ್ಲಾ ಊರಲ್ಲೂ ದೇವ್ರ ಮೂಲ ಕಪ್ಪೆ ಅಲ್ವಾ ಮಾಮ? ಊರ ತರ ಹೇಳ್ಕೊಳೋದು. இந்த ರಂಗರಿ என்னைக்கு வெள்ளையா படுப்பாரோ நாமளும் அன்னைக்குதான் வெள்ளையாக போறோம் ಅಂತಾರೆ ಅವರು. ಅಲ್ಲ ಶ್ರೀನಿವಾಸ ಇದಾರೆ ಅದೇನೋ ಅವ್ರು ಹೇಳ್ಕೊ
ಕೊಡ್ತಾರ ಆತರ. ಸೊ ಸ್ವಲ್ಪ ಕಪ್ಪು ಬರುತ್ತೆ, ನೀವ್ ಹೇಳ್ದಂಗೆ ಮೆಣಸಿನ ಪುಡಿ ಕಪ್ಪು ಬರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಘಮ್ ಅಂತ ತುಂಬಾ ಇದನ್ನೇ ನಾವು ಪುಳಿಯೋಗರೆಗೂ ಉಪಯೋಗಿಸೋದು, ಬೇರೆ ಉಪಯೋಗಿಸಲ್ಲ. ಪುಳಿಯೋಗರೆಗೆ ಮಾಡ್ಕೊಳ್ಳೋದಿದ್ರು ಇದೇ ಮೆಣಸಿನ ಪುಡಿನೇ. ಕೊನೆಯಲ್ಲಿ ಹಾಕಿದಾಗ ತದೀಯ ಶೇಷತ್ವ ಹೆಂಗ್ ವರ್ಕ್ ಆಯ್ತು ಅಂತ. ತಿರುಮಂಗ ಈಗ ಅಲ್ವಾ ಸಾರನಾಥ ಪೆರುಮಾಳ್ಗೆ ದ್ವೈ ಮಂತ್ರ ಹೇಳ್ತಾರ? ದ್ವೈಮಂತ್ರ ಹೇಳಿದ್ದು ಇವ್ರು ತಿರುಕಣ್ಣಪುರಂ ಶೌರಿರಾಜ ಪೆರುಮಾಳ್. ತಿರುಕಣ್ಣಪುರಂ ಶೌರಿರಾಜ ಓಂ ಪೆರುಮಾಳ್. ನಮೋ ನಾರಾಯಣಾಯ ಹೇಳಿದ್ದು ತಿರುಕುಡಂದಯ ಆರಾವಮುದನ್ ಕುಂಭಕೋಣಂ ಶಾರಗಪಾಣಿ. ಶಂಖಚಕ್ರಗಳನ್ನ ಒತ್ತಿದ್ದು ತಿರುಮಂಗಯ್ಯಾಳ್ವಾರರಿಗೆ ತಿರುನರೆಯೂರ್ ನಂಬಿ. ಆಯ್ತಾ? ಈಗ ನೇರ ಅವರು ತಣ್ಶೇರೈ ಎಂಬೆರುಮಾನ್ ಹತ್ರ ಬರ್ತಾರೆ. ಯಾವುದಕ್ಕೆ? ಸಾರನಾಥ ಪೆರುಮಾಳ್ ಏನ್ ಮಾಡಿದ್ರು? ಭರಣ್ಯಾಸ. ಭರಣ್ಯಾಸ ಅದಿನ್ನೂ ಆಗಿಲ್ವಲ್ಲ ಆಳ್ವಾರರಿಗೆ? ಆಗಿದ್ಯಾ? ಆಗಿಲ್ಲ ಅಲ್ವಾ? ಭರಣ್ಯಾಸಕ್ಕೆ ಅಂತ ಬರ್ತಾರೆ. ಸಾರಾನಕ್ಕಿಷ್ಟು ವಿಶ್ಲೇಷಣೆ ಕೊಡ್ತಾ ಇದ್ದೀನಿ, ಮೆಣಸಿನ ಪುಡಿ ಎಲ್ಲ ತಗೊಂಡ್ ಬಂದು. ಗೊತ್ತಾಯ್ತಾ? ಈ ಸಾರಸ್ವರೂಪವಾಗಿ ಅವನು ನಿಂತಿದ್ದಾನೆ ಅಂತ ಅರ್ಥ. ಸಾರನಾಥ ಪೆರುಮಾಳ್, ಸಾರನಾಯಿಕಿತಾಯ, ಸಾರ ಶ್ರೀಕರ ವಿಮಾನಂ, ಸಾರ ವೃಕ್ಷಂ, ಸಾರ ಪುಷ್ಕರಣಿ, ಪಂಚಸಾರ ಕ್ಷೇತ್ರಂ, ತಣ್ಶೇರೈ ಎಂಬೆರುಮಾನ್ ಅಂತ ಇನ್ನೊಂದು ಹೆಸರು. ತಿರುಚೇರೈ, ತಣ್ಶೇರೈ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಏನಕ್ಕೆ ಇವ್ರಿಗೆ ಸಾರ ಅಂತ ಹೆಸರು ಬಂತು ಗೊತ್ತಾ? ಯಾರಿಗಾದ್ರು ಗೊತ್ತಾ? ಪ್ರಬಂಧ ಕಲ್ತ್ಕೊಂಡಿದೀರಾ, ಇದುಗಳನ್ನು ಒಂಚೂರು ಕಲ್ತ್ಕೋಬೇಕು ನೀವು. ಬರೀ ಪ್ರಬಂಧ ಹೇಳಕ್ ಬಂದ್ಬಿಟ್ರೆ ಸಾಲ್ದು. ಗೊತ್ತಾ? ನಮಗ ಅರ್ಥಗಳನ್ನ ಹೇಳ್ಕೊಡ್ಲಿಲ್ಲ ಮಾಮ ಅವರು. ಅರ್ಥಗಳನ್ನ ಏನೋ ವಿಶ್ಲೇಷಣೆ ಮಾಡ್ತಿರ್ಲಿಲ್ಲ, ಬರೀ ಶ್ಲೋಕಗಳನ್ನ ಹೇಳ್ಕೊಟ್ಟಿದ್ದು, ಅದರಿಂದ ಅರ್ಥ ಗೊತ್ತಿಲ್ಲ. ತಣ್ಶೇರೈ ಎಂಬೆರುಮಾನ್ ಏನ್ ಗೊತ್ತಾ? ಮೇರು ಪರ್ವತ, ಚಿಕ್ಕ ಕತೆ ಅಷ್ಟೇ ಅದು. ಮೇರು ಪರ್ವತದಲ್ಲಿ 7 ಗಂಗೆ ಚ ಯಮುನೆ ಚೈವ ಕಾವೇರಿ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅಲ್ವಾ? 7 ನದಿಗಳು ಕುತ್ಕೊಂಡು, ಸಪ್ತ ನದಿಗಳು ತಪಸ್ ಮಾಡ್ತಾ ಇದ್ವು ಮೇರು ಪರ್ವತದಲ್ಲಿ. ಈ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಖ್ಯಾತೆ, ಅವನು ಬಾಯಿ ಮುಚ್ಕೊಂಡಿರ್ಲಿಲ್ಲ. ಬಂದ ಮಧ್ಯದಲ್ಲಿ, ಸುಮ್ಮನೆ ಹೋಗ್ಬೇಕು ತಾನೆ, ಖ್ಯಾತೆ ತೆಗೆದ. ಯಾರು ಎಷ್ಟೇ ತಪಸ್ ಮಾಡ್ಲಿ, ಈ ಗಂಗೆಗೆ ಮೀಸಲಾದಂತಹ ನದಿ ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ಹೊರಟೋದ. ಆಯ್ತಾ? ಮಧ್ಯದಲ್ಲಿ 5 ಜನ ಇದ್ರಲ್ಲ, ಅವರು ಏನೋ ಅದನ್ನ ತಲೆ ಕೆಡಿಸ್ಕೊಳ್ಳಿಲ್ಲ. ಏನೋ ಹೇಳ್ತಾನೆ ಹೋಗು ಅಂತ ಹೊರಟೋದ್ರು ಅವ್ರವ್ರ ಲೋಕಕ್ಕೆ. ಈ ಕಾವೇರಿ ಹೇಳಿ ಕೇಳಿ ಕನ್ನಡದವಳು, ಕರ್ನಾಟಕದವಳಲ್ವಾ, ಸ್ವಾಭಿಮಾನ ಜಾಸ್ತಿ ಅವಳಿಗೆ. ಮೊದ್ಲೇ ಕಾವೇರಿಗೆ ಸ್ವಾಭಿಮಾನ. அதனால்தான் எப்ப பார்த்தாலும் தமிழ்நாடு கர்நாடகா காவேரி டிஸ்பியூட்டோடதா இருக்கும் எப்பவுமே. தாமிரபரணி டிஸ்பியூட் கிடையாது, கிருஷ்ணா டிஸ்பியூட் கிடையாது, கோதாவரி டிஸ்பியூட் கிடையாது. இருக்கா எங்கேயாவதோ? ஏன் தமிழ்நாட்டுல வைகையாறு இருக்கு, பொய்கையாறு இருக்கு, ಋತಮಾಲಾ ಇದೆ, ತಪಸ್ವಿನಿ ಇದೆ, ಎಲ್ಲ ಯಾವ್ದು ಡಿಸ್ಪ್ಯೂಟ್ ಅಲ್ಲಿ ಇಲ್ಲ. ಈ ಕಾವೇರಿಗೆ ಬಂದಿದೆ ಡಿಸ್ಪ್ಯೂಟ್. ಯಾಕಂದ್ರೆ ಸ್ವಾಭಿಮಾನ ಜಾಸ್ತಿ. ಕನ್ನಡದವಳು ಇವಳೇನ್ ಮಾಡ್ಬಿಟ್ಲು, ನೇರ ಪರಮಾತ್ಮನನ್ನ ಕುರಿತು ತಪಸ್ ಮಾಡೋಕ್ ಶುರು ಮಾಡ್ಬಿಟ್ಲು. ಇವಳು ತಪಸ್ ಏನಾಗಾಯ್ತು, ಪ್ರಳಯವನ್ನೇ ಸಂಭವಿಸೋ ತರ ಇಡೀ ಊರೇ ಕೊಚ್ಕೊಂಡ್ ಹೊರಟೋಯ್ತು. ಭಗವಂತ ಇಳಿದು ಬಂದ. ಏನಮ್ಮ ಆಯ್ತು ಕಾವೇರಿ, ಹಿಂಗ್ ತಪಸ್ ಮಾಡ್ತಾ ಇದೀಯ? ಯಾವ ಒಂದು ಆಧಾರವನ್ನ ಇಟ್ಕೊಂಡು ಈ ಬ್ರಹ್ಮ ಹೇಳ್ತಾನೆ ಈ ತರ, ಯಾರು ಏನೇ ತಪಸ್ ಮಾಡ್ಲಿ ಈ ಗಂಗೆಗ್ ಸಮ ಯಾರೂ ಇಲ್ಲ ಅಂತ. ಯಾಕೆ? ನಾವು ಪಾಪವನ್ನ ತೊಳೆಯಲ್ವಾ? ನಮ್ಮಲ್ಲಿ ಬಂದಂತಹ ಭಕ್ತರಿಗೆ ಬಾಯಾರಿಕೆಯನ್ನ ತೀರ್ಸಲ್ವಾ? ಅವರಿಗೆ ಭಗವಂತನ ಒಂದು ಸಾನ್ನಿಧ್ಯವನ್ನ, ಸಾಯುಜ್ಯ ಮೋಕ್ಷವನ್ನ ನಾವು ಕೊಡಲ್ವಾ? ಇವಳೇ ಸ್ಪೆಷಲ್ಲ. ಭಗವಂತನ ಶ್ರೀಪಾದದಿಂದ ಇವಳು ಹುಟ್ಟಿರ್ಬೋದು, ನಾವು ಭಗವಂತನ ಒಂದು ಅಂಗಾಂಗಗಳಿಂದಾನೇ ಹುಟ್ಟಿರೋರಲ್ವಾ? ಈಗ ಹೇಳು, ಯಾರು ದೊಡ್ಡವರು? ಹಿಡಿದ್ಬಿಟ್ಲು. ಯಾರನ್ನ? ಅವ್ರಿವ್ರನ್ನ ಹಿಡಿದ್ರೆ ಪರವಾಗಿಲ್ಲ, ಬ್ರಹ್ಮನ್ ಜುಟ್ಟೆ ಹಿಡಿದ್ಬಿಟ್ಲು. ಒಂದು ಜುಟ್ಟ, 4 ತಲೆ ಜುಟ್ಟನ್ನು ಒಟ್ಟಿಗೆ ಹಿಡ್ಕೊಂಡ್ಲು.
ಅದ್ ಹೆಂಗ್ ಹೇಳಕ್ ಸಾಧ್ಯ? ಬ್ರಹ್ಮ ನೀನು ಎಲ್ಲರಿಗಿಂತ ரொம்ப சிறுமையானவள், ரொம்ப பெருமை பெற்றவள், இந்த கங்கை எப்படி சொல்ல முடியும்? நானும் அப்பேற்பட்ட பெருமை பெற்றவள் தான் ಅಲ್ವಾ? ಕರೆಕ್ಟ್ ತಾನೆ? ಮಾಡಿದ್ದ ಮಿಸ್ಟೇಕ್ ಯಾರ್ದು? ಬ್ರಹ್ಮ ತಾನೆ? ಅವಾಗ ಪರಮಾತ್ಮ, ಅಮ್ಮ ಕಾವೇರಿ ನಿನ್ನ ತಪಸ್ಸನ್ನ ದಯವಿಟ್ಟು ನಿಲ್ಲಿಸ್ಕೋ ಸಾಕು, ನೀನೂ ದೊಡ್ಡವಳೆ, ದಯವಿಟ್ಟು ಯೋಚನೆ ಮಾಡ್ಬೇಡ. ಎಲ್ಲಾ ನದಿಗಳಿಗೂ ಅದರದೇ ಆದಂತಹ ಮಹತ್ವ ಸ್ಥಾನ ಇದೆ. ನಿನಗೊಂದು ವರವನ್ನ ಕೊಡ್ತೀನಿ. ಅದರಿಂದ ಗಂಗೆಗಿಂತ ಒಂದು ಕೈ ಜಾಸ್ತಿ ನೀನು ಉತ್ಪತ್ತಿ ಸ್ಥಾನವನ್ನ ಪಡಿತೀಯ. ಏನ್ ಗೊತ್ತಾ? ಭಾಗೀರಥಿ ವರ್ಷಕ್ಕೊಮ್ಮೆ ನಿನ್ನಲ್ಲಿ ಬಂದು ಮಿಂದು ಅವಳ ಪಾಪವನ್ನ ಕಳ್ಕೊತಾಳೆ. ಈ ವರ್ಷ ವಾರಣಾಸಿ, ಗಯಾ ಅಲ್ಲೆಲ್ಲ ನಮ್ಮ ಪಾಪಗಳೆಲ್ಲ ಕಳೀತಾಳೆ. ಅವಳಲ್ಲಿ ಹೋಗಿ ಮಿಂದು ವರ್ಷಕ್ಕೊಮ್ಮೆ ಅವಳು ಪಾಪ ಭರಿತವಳಾಗಿ ನಿಂತ್ಕೋತಾಳೆ. ಅವಳ ಪಾಪ ಎಲ್ಲಿ ಕಳ್ಕೊಬೇಕು ಪಾಪ? ಭಾಗೀರಥಿ ಅವಳು ಬಂದು ಈ ಕಾವೇರಿಯಲ್ಲಿ ಮಿಂದು ಕಳ್ಕೊತಾಳೆ. ಆ ವರವನ್ನ ಕೊಡ್ತೀನಿ. ಗಂಗೆ ಬಂದು ನಿನ್ನಲ್ಲಿ ಸ್ನಾನ ಮಾಡಿ ತನ್ನ ಪಾಪಗಳನ್ನ ಕಳ್ಕೊತಾಳೆ. ಅದೆಲ್ಲ ಸರಿ, ಬಾಯಲ್ಲಿ ಹೇಳಿದ್ರೆ ಎಲ್ಲ ನಡೆಯಲ್ಲ ನನ್ನ ಹತ್ರ, ಕಾರ್ಯಗತ ಮಾಡಿ ತೋರ್ಸು ಅಂದ್ಲು ಕಾವೇರಿ. ಅವಾಗ ನೋಡು, ನಾನ್ ಎಲ್ಲೆಲ್ಲ ಮಲಗ್ತೀನೋ, ಗಂಗೆ ಏನೋ ನನ್ನ ಶ್ರೀಪಾದದಿಂದ ಹುಟ್ಟಿರಬಹುದು, ಆದ್ರೆ ನನ್ನ ಶ್ರೀಪಾದದ ಸ್ಪರ್ಶ ನಿನ್ನಲ್ಲಿ ಯಾವಾಗ್ಲೂ ಇರುತ್ತೆ. ನಾ ಹೆಂಗೆಲ್ಲ ಪಳ್ಳಿಕೊಂಡ ರಂಗನಾಥರ ಪಡುಪೇನೋ ಹಂಗೆಲ್ಲಾ ನೀ ಪೆರುವಾಯಾಹ, ನೀ ಹರಿದು ನಿನ್ನ ಪಾವಿತ್ರತೆಯನ್ನ ಜಗತ್ತಿಗೆ ತೋರಿಸು. ಶ್ರೀರಂಗಪಟ್ಟಣ ಆದಿರಂಗ ಅಲ್ಲಿ ಹರಿ, ಬ್ಲಫ್ ಸಿಂಶ ಶಿವನ ಸಮುದ್ರ, ಮಧ್ಯರಂಗ ಅಲ್ಲಿ ಹರಿ, ನಂತರ ಶ್ರೀರಂಗ ಅಲ್ಲಿ ಅಂತ್ಯರಂಗ ಅಲ್ಲಿ ಹರಿ, ಕೊಲ್ಲಿಡಂ ಕಾವೇರಿ, ವಡದಿರುಕ್ಕಾವೇರಿ ತೆಂದಿರುಕ್ಕಾವೇರಿ, ಉಭಯ ಕಾವೇರಿ ಮಧ್ಯದಲ್ಲಿ ಪರಮಾತ್ಮ ಮಲಗಿದ್ದಾನೆ. ಅಪ್ಪಾಲರಂಗನ್ தெந்திருப்பேரை அப்ப கொடுத்தான், அப்பாலரங்கன் அங்கு நீ பெருகு. அதுக்கப்புறமா கஸ்தூரி ரங்கன் ಯಾವ್ದಪ್ಪ ಅದು? ಕಸ್ತೂರಿ ರಂಗನ್, ಪರಿಮಳ ರಂಗನ್ ಯಾವುದು? ತಿರುವೀಂದಳೂರ್, ಕಾವೇರಿ ಪೂಂಪಟ್ಟಣಂ ಅಲ್ವಾ? ಅಲ್ಲಿ ನೀನ್ ಹರಿ. ಕೊನೆಯಲ್ಲಿ கும்பகோணம் சாரங்கபாணி திருக்குடந்தை, அங்கதானே காவேரி கடைசியில போய் கடலுக்குள்ள சேர்றா. ಅಲ್ಲಿ ಶಾರಗಪಾಣಿ ಕಾಲನ್ನ ವರ್ಡಿಕೊಂಡು ನೀ ಹೋಗ್ತೀಯ. ಇದೆಲ್ಲ ಮಡುಗಟ್ಟುವ ಹಾಗೆ ಒಂದು ಕಡೆ ನೀ ತಾಯಾಗಿ ನಿಲ್ತೀಯ. ಆ ತಾಯಿ ಮಡಿಲಲ್ಲಿ, ಯಶೋದೆ ಮಡಿಲಲ್ಲಿ ಕೃಷ್ಣ ಹೆಂಗ ಬಂದ ಆಟ ಆಡ್ತಾನೋ ಆ ರೀತಿ, ಹೇ ಕಾವೇರಿ ನೀ ನನಗೆ ತಾಯಾಗಿ, ನಿನ್ನ ಅಂಶದಲ್ಲಿ ನಾನು ಸಾರಸ್ವರೂಪವಾಗಿ ಬಂದು ನಿನ್ನಲ್ಲಿ ನಿಲ್ತೀನಿ. ಆ ರೀತಿ ಕಾವೇರಿನೇ ತಾಯಾಗಿ ಆ ಕಾವೇರಿಯ ಮಡಿಲಲ್ಲಿ ಮಗನಾಗಿ ನಿಂತವನು ಸಾರನಾಥ ಪೆರುಮಾಳ್. ಗೊತ್ತಾಯ್ತಾ? ಕಾವೇರಿಯ ಹಿರಿಮೆಯನ್ನ ತೋರ್ಸಕ್ಕೇ ಇರುವಂತಹ ಕ್ಷೇತ್ರ ಸಾರ ಕ್ಷೇತ್ರ, ಪಂಚಸಾರ ಕ್ಷೇತ್ರ ಕಣ್ಶೇರೆ ಎಂಬೆರುಮಾನ್. ಈಗ ಆ ಕಾವೇರಿಗೆ ಸೀಮಿತವಾದಂತಹ ಕ್ಷೇತ್ರಕ್ಕೆ ಬರ್ತಾರೆ ತಿರುಮಂಗಯ್ಯಾಳ್ವಾರ್. ತಿರುಕಣ್ಣಪುರಂ ಶಿವಜಿರಾಜ ಪೆರುಮಾಳ್ ಹೇಳಿದ್ರಲ್ವಾ, ಹೋಗವನ ಹತ್ರ, ಅವನ್ ನಿನಗ್ ಬರಣ್ಯಾಸ ಮಾಡ್ತಾನೆ ಅಂತ. ಬರಣ್ಯಾಸ ಅಂದ್ರೆ ಏನೋ ನಿಮ್ಗೆಲ್ಲ ಗೊತ್ತಿದೆ, ಮಾಡಿಸ್ಕೊಂಡಿದ್ದೀರಾ ಅಲ್ವಾ? ಸ್ವಾಮಿಗಳು ನಮಸ್ಕಾರ ಮಾಡಕ್ ಹೇಳಿ ಆಮೇಲೆ ಶ್ರೀಪಾದಕೆಯನ್ನ ನಿಮ್ಮ ತಲೆ ಮೇಲೆ ಹಿಂಗಿಟ್ಟು ಶ್ರೀಪಾದ ತೀರ್ಥವನ್ನ ಕೊಡ್ತಾರೆ ಅಲ್ವಾ? ಮೂಲ ಮಂತ್ರವನ್ನ ಹೇಳಿ ವರಾಹ ಚರ್ಮ ಶ್ಲೋಕವನ್ನ ಹೇಳಿ ಮಾಡ್ತಾರೆ. ಇಲ್ಲೂ ತಣ್ಶೇರೆ ಎಂಬೆರುಮಾನ್ ಸಾರನಾಥ ಪೆರುಮಾಳ್ ಇಷ್ಟನ್ನು ಮಾಡ್ದ ತಿರುಮಂಗಯ್ಯಾಳ್ವಾರರಿಗೆ. ಆದ್ರೆ ಇನ್ನೇನು ತನ್ನ ಪಾದದ ಆ ಪಾದುಕೆಯನ್ನ ತಗೊಂಡು ಹೋಗಿ ಹಿಂಗಿಡ್ಬೇಕು ತಿರುಮಂಗಯ್ಯಾಳ್ವಾರ್ ಮೇಲೆ, ಎಡಗೈಯಿಂದ அப்படி தட்டி விட்டாரு. திருமங்கையாழ்வார் என்ன பண்ணினார்? தன்னுடைய இடது கையால ತಟ್ಟಿನಾರ್. ನಿನ್ನ ಪಾದಕ್ಕೆ ನನಗ್ ಬೇಡ ಅಂತ ತಟ್ಟಿದ್ರು. ಏನಿದಿದು? ಭರಣ್ಯಾಸ, ನ್ಯಾಸ, ಭರಣ ಇಳಿಸ್ಬಿಟ್ಟು ನ್ಯಾಸವನ್ನ ಮಾಡ್ಕೋಬೇಕು ಅಂತ ಬಂದಿದ್ದೀರಾ? ஜகத்து முழுக்க என்னுடைய பாதுகே கிடைக்காத எல்லாருமே காத்துட்டு இருக்கா ಅಲ್ವಾ? ಸಹಸ್ರ ಕೋಟಿ ವರ್ಷಗಳಲ್ಲಿ ಎಲ್ಲಾ ಮಹರ್ಷಿಗಳು ಋಷಿಮುನಿಗಳು ತಲೆ ಕೀಳ ತೊಂಗಿಂಡು ಬ್ರಹ್ಮ ಕಡಿಗಿನ ಪಾದಮು ಬ್ರಹ್ಮಮು ತಾನೇ ನೀ ಪಾದಮು ಅಂತ ನನ್ನ ಪಾದಕ್ಕೆ ಕಾಯ್ತಾ ಇದ್ದಾರೆ. ನನ್ನ ಪಾದಕೆಯನ್ನ ನಿನ್ನ ತಲೆ ಮೇಲೆ ತಂದ್ರೆ ತಟ್ಟಿ ಬಿಸಾಕದಿಯಲ್ಲ ಅಳ್ವೀರ್ ಎನ್ನ ಆಚೆ ಉಮಕ್ ಅಂತ ಕೇಳಿದ್ರು. ಅವಾಗ ಪರಮಾತ್ಮನ ಗೊತ್ತಿಲ್ದೇ ಇರೋದು ಏನೂ ಇಲ್ಲ.
ತಿರುಮಂಗಯ್ಯ ಆಳ್ವಾರ್ ಬಾಯಿಂದ ಬರ್ಬೇಕು, ಅದಕ್ಕೆ ಈ ನಾಟಕ ಅವರು, ಗೊತ್ತಾಯ್ತಾ? ಅವಾಗ ತಿರುಮಂಗಯ್ಯ ಆಳ್ವಾರ್ ಹೇಳ್ತಾರೆ, ತೊಂಡಮಾನ್ ಚಕ್ರವರ್ತಿಗೆ ಅವತ್ತನೇ ದಿನ ಶ್ರೀನಿವಾಸ ಪೆರುಮಾಳ್ 7 ಮಾತುಗಳನ್ನ ಕೊಟ್ಟ. ಅದನ್ನಲ್ಲಿ 7ನೇ ಮಾತನ್ನ ಗಮನಿಸು. ಆ 7ನೇ ಮಾತಿನಲ್ಲಿ ಸಿದ್ಧಿಯನ್ನ ಪಡೆದು ರಹುಗಣ ಮಹಾರಾಜ ಜಡಭರತ ಇಬ್ರು ಮೋಕ್ಷಕ್ಕೆ ಹೋದ್ರು. ಇದನ್ನ ಯಾರು ಹೇಳಿದವರು? ವೇದವ್ಯಾಸರು. ಎಲ್ಲಿ? ಶ್ರೀಮದ್ ಭಾಗವತದಲ್ಲಿ. ಅದನ್ನ ಗಮನಿಸ್ಬಿಟ್ಟು ಈಗ ಹೇಳು, ನಿನ್ನ ಪಾದಕ್ಕೆ ನನ್ನ ತಲೆ ಮೇಲೆ ಇಟ್ಕೊಡ್ಲ. ತತ್ಶೇಷತ್ವದಲ್ಲಿ ಭಗವಂತನಿಗೆ ಆಸೆ ಇಲ್ಲ, ತತೀಯ ಶೇಷತ್ವದಲ್ಲೇ ಭಗವಂತನಿಗೆ ಆಸೆ. ನಿನ್ನ ಅಡಿಯಾಳುಗಳ ಪಾದುಕೆಯನ್ನ ನನ್ನ ತಲೆ ಮೇಲಿಡು ಹೇ ಸಾರನಾಥನೇ, ಅವಾಗ ನಾನು ಅದನ್ನ ಭರಣ ನ್ಯಾಸವಾಗಿ ಒಪ್ಕೋತೀನಿ. ನಿನ್ನ ಪಾದುಕೆಯನ್ನು ನನ್ನ ತಲೆ ಮೇಲಿಟ್ರೆ ಬರೀ ಮೋಕ್ಷ ಸಾಧನೆ ಆಗತ್ತೆ ಹೊರತು ಮೋಕ್ಷ ಏನಾಗ್ಬೇಕು ನಮಗೆ? ಭಕ್ತಿ ರೂಪಾಪನ್ನ ಜ್ಞಾನವಾಗಬಾರ್ದು, ಭಕ್ತಿ ರೂಪಾಪನ್ನ ಕೈಂಕರ್ಯವಾಗ್ಬೇಕು. ಅರ್ಥಮಾಚಾ? ಎಲ್ಲಾರ್ಕೋ ಶ್ರೀ ವೈಷ್ಣವತ್ವದಲ್ಲಿ ಇಕ್ಕರ್ ಸಾರು ಇದೆ. ಭಕ್ತಿ ರೂಪಾಪನ್ನ ಜ್ಞಾನ ಅಂದ್ರೆ ಬರೀ ಮೋಕ್ಷ ಸಿಕ್ಕೇ ಸಿಗುತ್ತೆ. ಮುಕ್ತಿ ಪದೇ ಸದಾಯವಾಕ್ ನಮಗ್ ಕೊಡದೆ ಭಗವಂತ ಅವನಿಗೆ ಮೋಕ್ಷ ಪಡ್ಕೋತಾನ? ಅವನಿಗೆ ಇಟ್ಕೋತಾನ ಮೋಕ್ಷನ? ಅದಿರೋದೇ ನಮಗೆ. ಆದ್ರೆ ಮೋಕ್ಷ ಸಿಕ್ಕಿದ್ರೆ ಪ್ರಯೋಜನವಿಲ್ಲ. ಭಕ್ತಿ ರೂಪಾಪನ್ನ ಜ್ಞಾನ, ಭಕ್ತಿ ರೂಪಾಪನ್ನ ಕೈಂಕರ್ಯವಾಗ್ಬೇಕು. கதிர்ந்த முதிர்ந்த பக்தி ஞானமா மாறி அதே கதிர்ந்த முதிர்ந்த ஞானம் கைங்கரியமா நித்திய கைங்கரியத்துல போய் நிக்கணும். ಒಪ್ಕೋತೀರಾ? ಒಪ್ಕೋತೀರಾ? ನಿತ್ಯ ಕೈಂಕರ್ಯಮ ಅದು போய் ನಿಕ್ಕಣಂ. ಆ ನಿತ್ಯ ಕೈಂಕರ್ಯಕ್ಕೆ ಬೇಕಾಗಿರೋದೇನೋ ನಿನ್ನ ಅಡಿಯಾಳುಗಳ ಪಾದದ ಧೂಳೆ ಹೊರತು ನಿನ್ನ ಪಾದದ ಧೂಳು ಅಲ್ಲ. ಪಾದುಕಾ ಸಹಸ್ರ ಅಂತ ಮಾಡಿದ್ರು ಸ್ವಾಮಿ ವೇದಾಂತ ದೇಶಿಕರು. ಮಾಡಿದ್ರ ಇಲ್ವಾ? ஒரே ராத்திரியில் பண்ணார் அவரு, விழுந்தடிச்சு பண்ணார் இல்லையா? ಏನಕ್ ಮಾಡಿದ್ರು? ರಂಗನಾಥ, ನಿನ್ನ ಪಾದವೂ ಬೇಡ, ನಿನ್ನ ಪಾದದ ಧೂಳಿಯೂ ಬೇಡ, ನಿನ್ನ ಪಾದದ ಧೂಳು ಸಂಪರ್ಕವಿರುವ ನಿನ್ನ ಪಾದುಕೆ ಅದೂ ಕಡೆ ಪಕ್ಷ ಬೇಕಿಲ್ಲ. ಕಡ್ಶಿ ಪದ್ಧತಿ ಪಾತ್ರ ಕೇಳ, ಯಾರಾದ್ರೂ ಪಾರಾಯಣ ಮಾಡಿದೀರಾ ಪಾದುಕಾ ಸಹಸ್ರ? ಕಡ್ಶಿ ಪದ್ಧತಿ ನೋಡಿದೀರಾ ಅರ್ಥಗಳನ್ನ? ಕೊನೆ ಪದ್ಧತಿಲಿ ನಿನ್ನ ಅಡಿಯಾಳುಗಳ ಪಾದುಕೆ ನನಗೆ ಸಾಕು ಅಂತಾರ. ನಿನ್ನ ಅಡಿಯಾಳುಗಳ ಪಾದುಕೆ ಯಾರು ರಂಗನಾಥ ದಾಸೋಹಂ ಅಂತ ರಂಗನಾಥನಿಗೆ ದಾಸರಾಗಿರ್ತಾರೋ ಅವರ ಶ್ರೀಪಾದದ ಪಾದುಕೆಯ ಧೂಳಿ ನನಗಿರ್ಲಿ. ಅದಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಎಲ್ಲಾರ್ನೂ ಶ್ರೀ ಶಠಾರಿ ಅಂತ ಹೇಳಬಾರ್ದು, ಗೊತ್ತಿದ್ಯಾ? ಕಂಡ இடத்துல போய் ಶಠಾರಿ ಸಾದಿ ಹೆಂಗೋ ಅಂದ್ರೆ ಸಂಪ್ರದಾಯ ಇವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ. ಒಪ್ಕೋತೀರಾ? ಭಗವಂತನ ತಿರುವಡಿಯಲ್ಲಿ ಇರೋದು ಮಾತ್ರ ಶಠಾರಿ, ಇನ್ಯಾವುದು ಶಠಾರಿ ಅಲ್ಲ. ಗೊತ್ತಾಯ್ತಾ? ರಂಗನಾಥನೋ ವರದರಾಜನೋ ಶ್ರೀನಿವಾಸನೋ ಅವನ ಪಾದದಲ್ಲಿ ಇರೋದು ನಮ್ಮಾಳ್ವಾರ್, ಅವ್ರಿಗೆ ಮಾತ್ರ ಶಠ ಅರಿ ಅಂತ ಹೆಸರು. ಶಠರಿಪು, ಶಠಜಿತ್, ಶಠಾರಿ ಅಂತ ಹೇಳ್ತೀವಲ್ವಾ? ಸರಿ, ಅವರು ಶಠಾರಿ. ಹಾಗಾದ್ರೆ ನಮ್ಮಾಳ್ವಾರ್ ಸಾನ್ನಿಧ್ಯಕ್ಕೆ ಹೋದ್ರೆ ಅಲ್ಲೂ ಶಠಾರಿ ಇಟ್ಟಿರ್ತಾರಲ್ಲ, ಅದ್ಯಾರು? ಅವರದ ರಾಮಾನುಜರ್. ಅವ್ರ ಶಠಾರಿ ಕಡೆಯಾದ ಅವ್ರ ರಾಮಾನುಜರ್. ಗೊತ್ತಾಯ್ತಾ? ನಮ್ಮ ಆಳ್ವಾರ್ திருநகரிக்கு ಹೋಗ್ತೀರಾ? போரிகோனா ஆழ்வார் திருநகரி, அங்க போய் புளிய மரத்து கீழே இருக்கக்கூடிய அந்த நம்மாழ்ವಾರ್ ಸಾನ್ನಿಧ್ಯத்துல ರಾಮಾನುಜರೇ ಸಾಧಿಯಂಗೋಳ್ ಅಂತ ಕೇಳ್ಬೇಕು. ಶಠಾರಿ ಸಾಧಿಸಿ ಅಂದ್ರೆ ಬೈತಾರೆ, ಠಕ್ ಅಂತ ಬೈತಾರೆ ಅರ್ಚಕರು. ಅವ್ರ ಶಠಾರಿ ಕಡೆಯಾದ ಅವ್ರ ರಾಮಾನುಜರು. ಸಂಪ್ರದಾಯಂ ತೆರಂಜಿ ಬಂದೇಳ ತೆರಿಯಾಮ ಬಂದೇಳ ಅಂತಾರೆ. ಅಲ್ಲಿ ನಾವು ಹೋಗಿ ಕೇಳ್ಬೇಕಾದ್ರೆ ರಾಮಾನುಜರೇ ಸಾಧಿಯಂಗೋಳ್. ಸರಿ, ರಾಮಾನುಜರ ಹತ್ರ ಒಂದು ಶಠಾರಿ ಇರುತ್ತಲ್ವಾ? ನೋಡಿದೀರಲ್ವಾ ಫೋಟೋದಲ್ಲೆಲ್ಲ? ಶ್ರೀಪೆರುಂಬುದು ರಾಮಾನುಜರು ಇಷ್ಟ ಹತ್ರ ಕುತ್ಕೊಂಡಿರ್ತಾರೆ. ಅವ್ರ ಮುಂದ್ಗಡೆ ಒಂದ್ ಶಠಾರಿ ಇರುತ್ತೆ, ಒಳ್ಳೊಳ್ಳೆ ಪಾದುಕೆ ಇರುತ್ತೆ ಅದ್ರ ಮೇಲೆ. ಅದ್ಯಾವುದು? ಮುದಲಯಾಂಡಾನ್. ಗೊತ್ತಾಯ್ತಾ? ಅವ್ರ ಶಿಷ್ಯರಾದ ಮುದಲಯಾಂಡಾನ್. ಶ್ರೀಪೆರುಂಬುದೂರ್ಗ್ ಹೋದ್ರೆ ಶಠಾರಿ ಅಂತ ಕೇಳಬಾರ್ದು, ಮುದಲಯಾಂಡಾನೇ ಸಾಧಿಯಂಗೋಳ್ ಅಂತ ಕೇಳಬೇಕು. ಮುದಲಯಾಂಡಾನ್ ಅವರನ್ನ ಸಾಧಿಸೋದು. ಸರಿ, ಮುದಲಯಾಂಡಾನ್ ಸನ್ನಿಧಿಗೆ ಹೋದ್ರೆ ಅಲ್ಲಿ ಒಂದು ಶ್ರೀ ಶಠಾರಿ ಇರುತ್ತೆ, ಗೊತ್ತಾ? ನೋಡಿದೀರಾ? ಅವ್ರು ಯಾರು ಅಂದ್ರೆ ಅವರೇ
ಸ್ವಾಮಿ ಕೂರತ್ತಾಳ್ವಾನ್ ಸಾಧಿಂಗೋಳ್. ಆ ರೀತಿ ಕೇಳ್ಬೇಕು. ಒಬ್ರಿಗೆ ಒಬ್ರು ಪಾದಕ್ಕೆ, ಒಬ್ರಿಗೆ ಒಬ್ರು. ಸ್ವಾಮಿ ದೇಶಿಕರ ಹತ್ರ ಒಂದು ಶಟಾರಿ ಇರುತ್ತೆ, ನೋಡಿದೀರಾ? ಶಟಾರಿ ಅಂದ್ರೆ ನಾ ಶೇಪ್ಗೆ ಹೇಳ್ತಾ ಇರೋದು, ಅವರೆಲ್ಲ ಶಟಾರಿಗಳಲ್ಲ. ಯಾರು ಅನ್ಕೊಂಡಿದ್ದೀರಾ? ಸ್ವಾಮಿ ದೇಶಿಕನ್ ಕೆಳಗಡೆ ಇರೋರು. ವರದಾರ್ಯ ದೇಶಿಕನ್, ವರದಾರ ಕುಮಾರ ದೇಶಿಕನ್ ಅವರನ್ನೇ ಸಾಧಿಯಿಂಗೋಳ್. ಈ ರೀತಿ ನಮ್ಮ ಸಂಪ್ರದಾಯದಲ್ಲಿ ಒಂದೊಂದು ಪಾದುಕೆನು ಬಹಳ ಇಂಪಾರ್ಟೆಂಟು. ಭಗವಂತನ ಪಾದುಕೆಯ ತೊಟ್ಟಡುತ್ತು அடுத்த ಪಾದುಕೆಗಳೆಲ್ಲ ನಮಗೆ ದಾರಿ ದೀಪವಾಗಿದೆ. ನಮ್ಮ ಕರ್ಮಗಳನ್ನ ಕಳೆಯುತ್ತೆ. ನಮ್ಮ ಯಾವ 3 ತರದ ಕರ್ಮಗಳನ್ನ ನೋಡ್ತೀರಾ? ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ. ಅದ್ರ ಜೊತೆ ಇನ್ನೊಂದು ಕರ್ಮ ಇದೆ, ಯಾವ್ದು ಹೇಳಿ? ಯಾರಿಗಾದ್ರೂ ಗೊತ್ತಾ? ಇಲ್ಲ ಮಾಮ, ನೀವ್ ಎಕ್ಸ್ಪ್ಲೇನ್ ಮಾಡಿರೋದೇ 3 ಅಂತೀರಾ. ಪ್ರಾರಬ್ಧ ಕರ್ಮ ಸೇರ್ಸಿಟ್ಟಿರೋದು, ಆಗಾಮಿ ಕರ್ಮ ಈಗ ಮಾಡ್ತಾ ಇರೋದು, ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಈ ಜನ್ಮಕ್ ಕಾರಣವಾಗಿರೋದು, ಸಂಚಿತ ಕರ್ಮ ರಿಸರ್ವ್ ಬ್ಯಾಂಕ್ ಅಲ್ಲಿ ಸೇರ್ಸಿಟ್ಟಿರೋದು, ಆಗಾಮಿ ಕರ್ಮ ಈಗ ಮಾಡ್ತಾ ಇರೋದು. ಆಮೇಲೆ ಇನ್ನೊಂದು ಕರ್ಮ ಇದೆ. ಪ್ರೇಮ ಮಾಮಿ, ಇನ್ನೊಂದು ಕರ್ಮದ ಹೆಸರೇನೋ? ಸಂಚಿತ ಕರ್ಮ ಸೇರ್ಸಿಟ್ಟಿರೋದು, ಪ್ರಾರಬ್ಧ ಕರ್ಮ ಈ ಜನ್ಮಕ್ಕೆ ಕಾರಣವಾಗಿರೋದು, ಆಗಾಮಿ ಕರ್ಮ ಈಗ ಮಾಡ್ತಾ ಇರೋದು, ಇನ್ನೊಂದು ಕರ್ಮ ಮಾಮ ಪೂರ್ವ ಜನ್ಮದ ಕರ್ಮನ ಪೂರ್ವ ಜನ್ಮದ ಕರ್ಮನೇ ಅದು. ಇದು ಪ್ರಾರಬ್ಧ. ಈಗ ಮನೆಯಲ್ಲಿ ನಾವು ಶುಂಡಲ್ ಮಾಡಿರ್ತೀವಿ, ಆಯ್ತಾ? ಶುಂಡಲ್ನ ಮೊದ್ಲು ಎಲ್ರಿಗೂ ಕೊಟ್ಬಿಡ್ತೀವಿ, ಹಂಚ್ತೀವಿ, ಆಯ್ತಾ? ಆ ಮಗು ಏನ್ ಮಾಡುತ್ತೆ, ಮತ್ತೆ ಕೈ ನೀಟುತ್ತೆ ಇನ್ ಸ್ವಲ್ಪ ಬೇಕು ಅಂತ. ನೋಡು, ಎಲ್ರಿಗೂ ಕೊಟ್ಬಿಡ್ತೀವಿ, ಎಲ್ರಿಗೂ ಬರ್ಬೇಕು, ಎಲ್ರಿಗೂ ಬಂದ್ಮೇಲೆ ಮಿಕ್ಕಿದ್ರೆ ನಿಂಗೆ ಇನ್ ಸ್ವಲ್ಪ ಕೊಡ್ತೀನಿ ಅಂತ ಹೇಳ್ತೀವಿ ಅಲ್ವಾ? ಸಂಚಿತ ಕರ್ಮ ಅನ್ನೋದು ಎಲ್ಲಾ ಜನ್ಮದಲ್ಲೂ ಇಷ್ಟಿಷ್ಟು ಭಗವಂತ ಅನುಭವಿಸು ಅಂತ ಕೊಟ್ಬಿಡ್ತಾನೆ. ಆದ್ರೆ ಆ ಕೊಡುವಾಗ ಪ್ರಾರಂಭ ಆಗುತ್ತೆ ನಮಗೆ ಒಂದು ಕರ್ಮ, ಆಯ್ತಾ? ಕೊಡ್ತಾರಲ್ವಾ, ಅದನ್ನ ತಿನ್ನಕ್ ಶುರು ಮಾಡ್ತೀವಲ್ವಾ, ಅದು ಒಂದು ಕರ್ಮವಾಗಿ ಮೂಡುತ್ತೆ. ಅದಕ್ಕೆ ಆರಂಭಿಕ ಕರ್ಮ, ಆರಬ್ಧ ಕರ್ಮ. ಪ್ರಾರಬ್ಧ ಕರ್ಮ ಹೆಂಗೋ ಆರಬ್ಧ ಕರ್ಮ ಅಂತಾನು ಅದನ್ನು ಹೇಳ್ತೀವಿ, ಗೊತ್ತಾಯ್ತಾ? ಆರಬ್ಧ ಕರ್ಮ. ಆರಬ್ಧ ಕರ್ಮ ಅನ್ನೋದು ಕರ್ಮವನ್ನ ಕೊಟ್ಟ. ಸಂಚಿತ ಕರ್ಮನು ಕಳಿಬೇಕು ತಾನೆ ಭಗವಂತ. ಯಾವಾಗ ಶುರುವಾಗುತ್ತೆ ಅದು? ಪ್ರತಿ ಜನ್ಮದಲ್ಲೂ ಪ್ರತಿ ಜನ್ಮದಲ್ಲೂ ಇರುತ್ತೆ ಆರಬ್ಧ ಕರ್ಮ, ಗೊತ್ತಾಯ್ತಾ? ಆ ಆರಬ್ಧ ಕರ್ಮ ಅನ್ನೋದನ್ನು, ಈ ಸಂಚಿತ ಕರ್ಮ ಅನ್ನೋದನ್ನು, ಈ ಆಗಾಮಿ ಕರ್ಮ ಅನ್ನೋದನ್ನು, ಈ ಪ್ರಾರಬ್ಧ ಕರ್ಮ ಅನ್ನೋದನ್ನು 4 ಕರ್ಮಗಳನ್ನು ಕಳೆಯುವಂತಹ ಶಕ್ತಿ ಭಗವಂತನ ಪಾದುಕೆಗಿಲ್ಲ. 3 ಕರ್ಮಗಳನ್ನ ಕಳೆಯುತ್ತೆ ಭಗವಂತನ ಪಾದುಕೆ. ಯಾವ್ದು? ಪ್ರಾರಬ್ಧ, ಸಂಚಿತ, ಆಗಾಮಿ. ಆದ್ರೂ ಆರಬ್ಧ ಕರ್ಮ ಇದ್ರೂ ಮೋಕ್ಷ ಸಿಗಲ್ಲ. ಅದಕ್ಕೆ ನಮ್ಮ ಶ್ರೀ ವೈಷ್ಣವದಲ್ಲಿ ಗುರುಗಳು, ಆಚಾರ್ಯರ ಪಾದುಕೆ ಶ್ರೀಪಾದ ತೀರ್ಥಕ್ಕೆ ಅಷ್ಟು ಮಹತ್ತರವಾದ ಶಕ್ತಿಯನ್ನ ಹೇಳಿರೋದು. ಸುಮ್ನೆ ಹೇಳಿಲ್ಲ. ಇದರಲ್ಲಿ ಆರಬ್ಧ ಕರ್ಮ ಅಂತ ಒಂದ್ ಸೇರ್ಕೊಳುತ್ತಲ್ವಾ, ಪ್ರತಿ ಜನ್ಮತ್ಲೂ ಚೂರ್ ಚುಂಡೆಲ್ಲ ಕುಡ್ಸ್ಕೊಂಡ್ ಪೋರಪಲೆ இந்த ஃபர்ஸ்ட்ல சுண்டெல்லாம் சாப்பிட்டது முகிஞ்சுதா இன்ச்சூர் குடு, முகிஞ்சுதா இன்ச்சூர் குடு பணி வச்சுக்கிறானே, வர ಹಂಡೆ ಬರ್ತಿ ಪಣಿ ವಚ್ಚಿಕ್ರಾನೆ. ಆ ಚುಂಡಲೆಲ್ಲ ಖರ್ಚಾಗ್ಬೇಡ್ವಾ? ಖರ್ಚಾಗೋವರೆಗೂ ಬಿಡಲ್ಲ. ಸರಿ, ಮಾಡಿಟ್ಟಿದೀಯಲ್ಲ ಪ್ರಾರಬ್ಧ ಕರ್ಮವನ್ನ, ಸಂಚಿತ ಕರ್ಮವನ್ನ, ಆಗಾಮಿ ಕರ್ಮವನ್ನ சேர்த்து வச்சுட்டே இருக்கியே ಸಂಚಿತ ಕರ್ಮವೇ, ಅದು ಕೊಂಚಮಾவது போகணும் இல்லையா? ಪ್ರತಿ ಜನ್ಮದಲ್ಲೂ ಆರಬ್ಧ ಕರ್ಮ ಅಂತ ಭಗವಂತ ಅನುಭವಿಸಕ್ ಕೊಡ್ತಾನೆ. ಅದೂ ಕಳಿಬೇಕಾದ್ರೆ ಬರೀ ಪರಮಾತ್ಮನ ಶ್ರೀಪಾದಗಳ ಪಾದುಕೆ ಯಾವ ಮೂಲೆಗೂ ಇಲ್ಲ. ಅದ್ ಬೇಡ ನನಗೆ ಅನ್ನೋದಿದ್ರೆ ಯಾರ್ ಬೇಕು? ಪರಮಾತ್ಮನ ಅಡಿಯಾಳುಗಳ, ಆಚಾರ್ಯರ ಪರಮಾತ್ಮನ ಅಡಿಯಾಳುಗಳ ಪಾದುಕೆ ನನ್ನ ಶಿರದಲ್ಲಿ
ಬಂದು ಬೀಳ್ಬೇಕು. ಈಗ ಹೇಳಿ, ಇಲ್ಲಿ ನಿಲ್ಲುತ್ತೆ ಅಲ್ವಾ ತದೀಯ ಶೇಷತ್ವ? ಒಪ್ಕೋತೀರಾ? ಈ ಸಮಯದಲ್ಲಿ ಆ ತದೀಯ ಶೇಷತ್ವ ಬಂದು ನಿಲ್ಲುತ್ತೆ. ತತ್ಶೇಷತ್ವ ಹೋಯ್ತು, ತದೀಯ ಶೇಷತ್ವ ಬಂತು. ಈಗ ಓಂ ನಾರಾಯಣಾಯ ನಮಃ ಅನ್ನೋದಕ್ಕೆ ಮೀನಿಂಗ್ ಸಿಕ್ತಾ? ಓಂ ನಮೋ ನಾರಾಯಣಾಯ, ಓಂ ನಾರಾಯಣಾಯ ನಮಃ. ಮಂತ್ರ ಸಿದ್ಧಿ ಎರಡು ತರ, ಒಂದು ಓಂ ನಮೋ ನಾರಾಯಣಾಯ, ಇನ್ನೊಂದು ಆ ಆರಬ್ಧ ಕರ್ಮವೂ ಕಳೆಯಕ್ಕೆ. ಯಾವುದು ಪ್ರಾರಬ್ಧವೋ, ಯಾವುದು ಸಂಚಿತವೋ, ಯಾವುದು ಆಗಾಮಿ ಕರ್ಮವೋ, ಯಾವುದು ಆರಬ್ಧ ಕರ್ಮವೋ, ಸಕಲ ಕರ್ಮಗಳು ತೀರ್ಬೇಕಾದ್ರೆ ಹೇ ಭಗವನ್ನೇ ನಿನ್ನ ಪಾದುಕೆಯನ್ನ ನನ್ನ ಶಿರದ ಮೇಲಿಟ್ರೆ ನನ್ನ ಕರ್ಮಗಳೆಲ್ಲ ಅವಶೇಷವಾಗಿ ನಿರ್ಮೂಲವಾಗಿ ಕಳೆಯಕ್ ಸಾಧ್ಯವಿಲ್ಲ. ನಿನ್ನ ಅಡಿಯಾಳುಗಳ ಪಾದುಕೆಯನ್ನ ನನ್ನ ತಲೆ ಮೇಲಿಡು ಅಂತ ತಿರುಮಂಗಯ್ಯಾಳ್ವಾರ್ ಮೊದಲೇ ಕಲಿಯನ್, ಮೊದಲೇ ಧೈರ್ಯಶಾಲಿ, ಮೊದಲೇ அப்படியே கட்டுமஸ்தான ஆளு, நெடு 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 பெருமாளே நெடு நெடுன்ட்டு இருந்தா அவரை விட வாட்டம் சாட்டமா இருந்தவர் யாரு? அப்படியே திருமங்கையாழ்வார். கனிந்த நெற்றியும் உரிந்த உடலும் புரிந்த புருவமும். மணவாள மாமுனிகள் உபதேச ரத்னமாலை சொல்றா இல்லையா, அடர்ந்த ಎಡಮುಂ நிறைந்த விரித்த தோள்களும் ಅಂತ ಎಲ್ಲ ಹೇಳ್ತಾರಲ್ವಾ. அளைந்து வளைத்த புஜங்களும் சுருட்டையான கேசமும் நல்ல காந்தியுக்தமான திருமுக மண்டலமும். அவருடைய கட்டியத்துல அப்படிதானே வரும். ஆ ரீதி கட்டுமஸ்தாகி அப்படி வீட்டி வேல் வச்சுண்டு வாட்டம் சாட்டமா சிகையோட நகங்களோட அழகா இருக்கக்கூடிய திருமங்கையாழ்வார் அவர் சொன்னார், ஹே பகவன்னு தன்சேரே எம்பெருமான் உன்னுடைய பாதுகையின தட்ட மாட்டேன், ஆனா உன் பாதுகையோட இன்னத்தருடைய உன்னுடைய ಪಾದುಕೆಯ ತಟ್ಟறது கிடையாது, ಆದ್ರೆ ನಿನ್ನ ಪಾದುಕೆ ಜೊತೆ ನಿನ್ನ ಅಡಿಯಾಳುಗಳ ಪಾದುಕೆಯನ್ನು ನಮಗೆ ಕೊಡ್ಬೇಕು. ಹಂಗಿದ್ರೆ ಮಾತ್ರ ನಮಗೆ ಸಕಲ ಕರ್ಮಾದಿಗಳು ವ್ಯಾನಿಷ್ ಆಗಿ ನಾವು ನಿನ್ನಲ್ಲಿ ಬರೀ ಭಕ್ತಿಯನ್ನ ಮಾಡಲ್ಲ, ಬರೀ ಮೋಕ್ಷವನ್ನ ತಗೊಳ್ಳಲ್ಲ, ಕೈಂಕರ್ಯ ಪ್ರಾಪ್ತಿಯಾಗಿ ಬಂದು ನಿಲ್ತೀವಿ. ಸೊ ನಮ್ಮ ಶ್ರೀ ವೈಷ್ಣವ ಸಿದ್ಧಾಂತದ ಉದ್ದೇಶ ಯಾವುದು? ಮೋಕ್ಷ, ಕೈಂಕರ್ಯ, ಭಕ್ತಿ ಅಲ್ಲ, ಕೈಂಕರ್ಯ. ವೆರಿ ಗುಡ್. ಆ ಕೈಂಕರ್ಯದ ನೆಲೆ ನಮಗೆ ಬರ್ಬೇಕು ಅಂತ ತಿರುಮಂಗಯ್ಯಾಳ್ವಾರ್ ತೋರ್ಸಿದ್ದನ್ನ ತೊಂಡಮಾನ್ ಚಕ್ರವರ್ತಿಗೆ ಶ್ರೀನಿವಾಸ ಪೆರುಮಾಳ್ 7 ವಾರ್ತೆಗಳಾಯಿ ಕೊಡುತ್ತೆ. இந்த 7 ವಾರ್ತೆಗಳೇ ಜಡಭರತೋಪಾಖ್ಯಾನದಲ್ಲಿ ಫಲಶ್ರುತಿಯಾಗಿ ಜಡಭರತ ರಘುಗಣನಿಗೆ ಉಪದೇಶಿದ ಮರುಗಣವೇ ಇಬ್ರಿಗೂ ಸಿದ್ಧಿ. ದೇ ಅಟೈನ್ಡ್ ಮೋಕ್ಷ, ದೇ ಅಟೈನ್ಡ್ ಸಿದ್ಧಿ. ಸೊ ದೇಹಾತ್ಮಾಭಿಮಾನಂ ತವಿರ್ಕ, ಸ್ವಸ್ವಾತಂತ್ರ್ಯಾಭಿಮಾನಂ ತವಿರ್ಕ, ಅನುಶೇಷತ್ವಾಭಿಮಾನಂ ತವಿರ್ಕ, ಸ್ವರಕ್ಷಣೆ ಸ್ವಾನ್ವಯಾನಂ ತವಿರ್ಕ, பந்துக்களாக நினைவை தவிர்க்க, ಕೈಂಕರ್ಯத்திலே ಸ್ವಭೋಕ್ತೃತ್ವ ಬುದ್ಧಿ ತವಿರ್ಕ. ಕೊನೆಗೆ ನಮಃ ಶಬ್ದத்தில் ಯಾಥಾತ್ಮ ಜ್ಞಾನಂ ತದೀಯ ಶೇಷತ್ವಂ ವರವೇರ್ಕ ಅಥವಾ ವಳರ್ಕ. ವಳರ್ಕ ಅಂತಾನು ಬರ್ಕೋಬಹುದು, ವರವೇರ್ಕ ಅಥವಾ ವಳರ್ಕ. ಯಾಥಾತ್ಮ ಜ್ಞಾನಂ, ಯಥಾಜ್ಞಾನಮಲ್ಲ ಇದು, ಯಾಥಾತ್ಮ ಜ್ಞಾನ. ಗೊತ್ತಾಯ್ತಾ? ಯಥಾಜ್ಞಾನಂ ಅಂದ್ರೆ ನಾನು ಇರೋ ತರಾನೇ ನನ್ನನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಇದು ಯಾಥಾತ್ಮ ಜ್ಞಾನಂ. ನಾನಿರೋ ತರ ನಾನ್ ನನ್ನನ್ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ, ನೀನ್ ಇಟ್ಟಿರೋ ತರ ನಾನ್ ನನ್ನನ್ನ ಅಕ್ಸೆಪ್ಟ್ ಮಾಡ್ಕೋತೀನಿ. ಇದೇ ತಾನೇ ನಿಜವಾದ ಜ್ಞಾನಿ ಹೇಳುವ ಮಾತು. ಒಪ್ಕೋತೀರಾ? நீ என்னை எப்படி வச்சிருக்கியோ ஹே பகவன், நான் அப்படி என்னை புரிஞ்சுக்கோரே தவிர நான் இருக்கும்படி நான் என்னை புரிஞ்சுக்க மாட்டேன். ಒಪ್ಕೋತೀರಾ? ನಾನಿರೋ ತರ ನಾನ್ ನನ್ನನ್ನ ಅರ್ಥ ಮಾಡ್ಕೋತೀನಿ ಅಂದ್ರೆ ಏನು? ಕೊಂಡದೇ ಕೋಲಂ ಕಂಡದೇ ಕಾಕ್ಷಿ ಉಂಡದೇ ಭೋಗಂ, ಹೆಂಗ ಬೇಕಾದ್ರೂ ಬಿಟ್ಟು ಹರಿ ಬಿಟ್ಟು ಲಘು ಲಗಾಮ್ ಇಲ್ದೆ ಇರ್ತೀನಿ ಅನ್ಕೊಳ್ಳಿ. ಆತರ ನನ್ನನ್ನ ಅರ್ಥ ಮಾಡ್ಕೊಳಕ್ ಆಗುತ್ತಾ? இல்ல. நீ வெச்சபடி நான் என்னை நான் புரிஞ்சுப்பேன், நான் இருக்கும்படி நான் என்னை புரிஞ்சுக்க மாட்டேன். ಯಥಾತ್ಮ ಜ್ಞಾನಂ ವೇಣುಮೇ ತವಿರ ಯಥಾ ಜ್ಞಾನಂ தேவையில்லை ಅಲ್ವಾ? ಸೊ ಇಲ್ಲಿಗೆ ರಘುಗಣ ಮಹಾರಾಜ ಹಾಗೂ ಭರತ ಚಕ್ರವರ್ತಿ ಜಡಭರತನಿಗೂ ಇಬ್ರಿಗೂ ಮೋಕ್ಷ ಸಿಗುತ್ತೆ.
So today officially I have completed your ಜಡಭರ್ತೋಪಾಖ್ಯಾನ. ಅರ್ಥವಾಯ್ತಾ? ಅರ್ಥವಾಯ್ತಾ? ಕೊನೆ ಪಾಯಿಂಟ್ ತುಂಬಾ ಮುಖ್ಯ. ಫಸ್ಟ್ 6 ಪಾಯಿಂಟ್ಸ್ ತುಂಬಾನೇ ಮುಖ್ಯ. ಆದ್ರೆ ಆ 7th ಪಾಯಿಂಟ್ ಅರ್ಥ ಆಗ್ಬೇಕಾದ್ರೆ ಮೊದಲ್ 6 ಪಾಯಿಂಟ್ಸ್ ಚೆನ್ನಾಗ್ ಅರ್ಥ ಆಗಿರ್ಬೇಕು. ಗೊತ್ತಾಯ್ತಾ? ಒಂದಕ್ಕೊಂದು ಲಿಂಕು. ಎನಿ ಡೌಟ್? ಅಂದ್ರೆ ನಾವ್ ಹೇಳ್ಬೇಕಾದ್ರೆ ಓಂ ನಮೋ ನಾರಾಯಣಾಯ ತಾನೇ ಹೇಳೋದ್ ಮಾಮ? ಎರಡೂ ಹೇಳ್ಬೋದು, ಪರವಾಗಿಲ್ಲ. ಅಂದ್ರೆ ಹೇಳುವುದ್ರಲ್ಲಿ ದೊಡ್ಡ ವ್ಯತ್ಯಾಸ ಇಲ್ಲ ಮಾಮಿ. ಕೇಳಿ, ಓಂ ನಮೋ ನಾರಾಯಣಾಯ ಅನ್ಬೇಕಾ ಅಥವಾ ಓಂ ನಮೋ ನಾರಾಯಣಾಯ ನಮಃ ಅನ್ಬೇಕಾ ಅನ್ನೋದ್ರಲ್ಲಿ ಏನು ಅತಿಯಾದ ವ್ಯತ್ಯಾಸ ಇಲ್ಲ. ಆದ್ರ ಸ್ವಾಪದೇಶಾರ್ಥದಲ್ಲಿ ವ್ಯತ್ಯಾಸ ಉಂಟು. ಆದ್ರೆ ನೀವು ಹೇಳುವಾಗ ಓಂ ನಮೋ ನಾರಾಯಣಾಯ ಅಂತ ಹೇಳಿದ್ರು ನಿಮಗೆ ಅದೇ ಫಲಾನೇ ಸಿಗುತ್ತೆ. ಓಂ ನಾರಾಯಣಾಯ ನಮಃ ಅಂತ ಹೇಳಿದ್ರು ನಿಮ್ಗೆ ಅದೇ ಫಲಾನೇ ಸಿಗುತ್ತೆ. ಫಲದಲ್ಲಿ ವ್ಯತ್ಯಾಸದ ಫಲ ಅನ್ನೋದು ಏನೂ ಇಲ್ಲ. ಗೊತ್ತಾಯ್ತಾ? ಆದ್ರೆ ಆಚಾರ್ಯರು ನಮಗೆ ಕೊಟ್ಟಿರುವಂತಹ ಲಕ್ಷೀಯ ಗ್ರಂಥಗಳ, ಈಗ ಭಾಗವತ ವ್ಯಾಸಂಗ ಮಾಡ್ತಾ ಇದ್ದೀರಾ ಅಲ್ವಾ? ಆತರ ವ್ಯಾಸಂಗ ಗ್ರಂಥಗಳಲ್ಲಿ ಖಂಡಿತವಾಗ್ಲೂ ಎರಡರಲ್ಲೂ ಬಹಳಷ್ಟು ವ್ಯತ್ಯಾಸ ಇದೆ ಮೀನಿಂಗ್. ಅದನ್ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನಿಮ್ಮ ಜ್ಞಾನಾರ್ಜನೆಗೆ ಅದಕ್ಕೋಸ್ಕರ ನೀವು ಈ ಮೀನಿಂಗ್ ಎಲ್ಲ ತಿಳ್ಕೊತೀರಿ ಹೊರತು ನಾಮ ಜಪವನ್ನ ಮಾಡುವಾಗ ನೀವು ಓಂ ನಮೋ ನಾರಾಯಣಾಯ ಅಂದ್ರೂ ಒಂದೇ, ಓಂ ನಾರಾಯಣಾಯ ನಮಃ ಅಂದ್ರೂ ಒಂದೇ. ನೋ ಪ್ರಾಬ್ಲಮ್. ಯಾವ್ದಾದ್ರು ಹೇಳಿ. ನಿಮ್ಗೆ ಮೊದ್ಲಿಂದ ಯಾವ್ದು ರೂಢಿಗೆ ಬಂದಿದ್ಯೋ ಅದನ್ನೇ ಹೇಳಿ. ಅದಕ್ಕೆ ಆಚಾರ್ಯರು ಅದೇ ತರ ಹೇಳ್ಕೊಟ್ಟಿದ್ದಾರೆ. ಇದನ್ನ ನಮಃ ಲಾಸ್ಟ್ ಹೇಳ್ಕೊಟ್ಟಿಲ್ವಲ್ಲ, ಅದಕ್ಕೆ ಓಂ ನಮೋ ನಾರಾಯಣಾಯ ಅಂತ ಏನಕ್ಕೆ ಹೇಳ್ತಾರೆ ಅಂತಾನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಗದು ಉಪದೇಶ ಮಾಡೋದು ಯಾವಾಗ? ಭರಣ್ಯಾಸದಲ್ಲ, ಸಮಾಶ್ರಯಣ ಅಲ್ವಾ? ಸಮಾಶ್ರಯಣದಲ್ಲಿ ಅದನ್ನ ಹೇಳೋದು, ಭರಣ್ಯಾಸದಲ್ಲಿ ಅದನ್ನ ಹೇಳಲ್ಲ. ಹಂಗಾಗಿ ಭರಣ್ಯಾಸ ಬಂದಾಗ ಆ ಲೆವೆಲ್ ತಲುಪ್ತೀರ ನೀವು. ಓಂ ನಮೋ ನಾರಾಯಣಾಯ ಅನ್ನೋದು ಹೋಗಿ ಓಂ ನಾರಾಯಣಾಯ ನಮಃ ತಲುಪ್ತೀರ. ಆದ್ರೆ ಮಾಡಿದ ಮಂತ್ರವನ್ನೇ ಇನ್ನೊಂದ್ಸಲ ಉಪದೇಶ ಮಾಡೋ ಅರ್ಥ ಇಲ್ಲ. ಗೊತ್ತಾಯ್ತಾ? ಈಗ ಸ್ವಾಮಿಗಳ ಹತ್ರ ಭರಣ್ಯಾಸ ಮಾಡಿಸ್ಕೋಬೇಕು. ಪಂಚ ಸಂಸ್ಕಾರ ಈಗ ತಾನಾಗಿರುತ್ತೆ. 5 ನಿಮಿಷಕ್ ಮೊದ್ಲು ಭರಣ್ಯಾಸಕ್ ನಿಂತಿರ್ತೀರಾ. ಅದೇ ಉಪದೇಶಿಸಿದ್ರೆ ನಿಮ್ಗೆ ಡೌಟ್ ಬರುತ್ತೆ. ಈಗ ತಾನು 10 ನಿಮಿಷ ಮುಂಚೆ ಸ್ವಾಮಿಗಳು ಇದನ್ನೇ ನನ್ನ ಕರ್ಣಮೂಲದಲ್ಲಿ ಹೇಳಿದ್ರಲ್ವಾ, ಮತ್ಯಾಕ್ ಅದನ್ನೇ ಹೇಳ್ತಾ ಇದ್ದಾರೆ ಅನ್ಸುತ್ತೆ ನಿಮಗೆ ಅಲ್ವಾ? ಅಲ್ಲಿ ಹೇಳ್ಬೇಕಾಗಿರೋದು ನಿಮಗೆ ಭರಣ್ಯಾಸ ಮಂತ್ರವೇ, ಇದಲ್ಲ. ಆದ್ರೆ ಈ ಮಂತ್ರ ಹಂಗೆ ನಿಮಗೆ ಅಲ್ಲಿ ಪರಿವರ್ತಿಸುತ್ತೆ. ಆಯ್ತಾ? ನೀವು ಹೇಳುವಾಗ ಎರಡೂ ಹೇಳಿ, ಅಥವಾ ಒಂದನ್ನೇ ಹಿಡ್ಕೊಂಡು ಹೇಳಿ, ಅಥವಾ ಮುಂಚೆಯಿಂದ ಏನ್ ಅಭ್ಯಾಸ ಇದೆಯೋ ಅದನ್ನೇ ಹೇಳಿ. ಫಲದಲ್ಲಿ ಯಾವ್ದು ವ್ಯತ್ಯಾಸ ಇಲ್ಲ, ಯಾವ್ದು ಹೇಳಿದ್ರು ಓಕೆ. ಎನಿ ಅದರ್ ಡೌಟ್? ನಾವು ನ್ಯಾಸ ಶತಕ ಹೇಳ್ತಾ ಇದ್ವಿ. ನ್ಯಾಸ ಶತಕ ಹೇಳುವಾಗ ಒಂದು ಕೆಲವು ಸಾಲಗಳ ಅರ್ಥ ಗೊತ್ತಾಗ್ಲಿಲ್ಲ, ಈಗ ಚೆನ್ನಾಗಿ ಅರ್ಥ ಆಯ್ತು. ಅದರಲ್ಲಿ ತ್ವತ್ಶೇಷಸ್ವೇಸ್ತಿರದಿಯಂ ತ್ವತ್ ಪ್ರಾಪ್ಯೇಕ ಪ್ರಯೋಜನಂ ನಿಷಿದ್ಧ ಕಾಮರಹಿತಂ ಕುರುಮಾಂ ನಿತ್ಯ ಕಿಂಕರಂ. ಅದ್ರ ಅರ್ಥ ಕ್ಲೀನ್ ಆಗಿ ಈಗ ಅರ್ಥ ಆಯ್ತು. ಮಾಮ, ಕೆಲವ್ರು ಕೇಳ್ತಾರೆ ಮೋಕ್ಷ ಅಂದ್ರೆ ಏನು, ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡೋದು, ಏನು ಇಲ್ವಲ್ಲ ಅಲ್ಲಿ, ಭಗವಂತನ ಅನುಭವಿಸಕ್ಕಾಗಲ್ಲ. ಯಾಕಂದ್ರೆ ನಾವೇ ಆನಂದ ಸ್ವರೂಪಿಗಳಾಗಿ ಎದ್ಬಿಡ್ತೀವಿ. ದಾರ ಇಲ್ಲ, ಮತ್ತೆ ಭಗವಂತನ ದಿವ್ಯಮಂಗಳ ಸ್ವರೂಪ ವಿಗ್ರಹ ಇಲ್ಲ, ನಂತರ ಏನೂ ಇಲ್ಲ ಅಲ್ಲಿ. ಅರ್ಘ್ಯ ಇಲ್ಲ, ಪಾದ್ಯ ಇಲ್ಲ, ಆಚಮನೀಯ ಇಲ್ಲ, ತಿರುವಾರಾಧನೆ ಇಲ್ಲ. ಭಗವಂತನ ಸುಮ್ನೆ ಹೆಂಗ್ ಅನುಭವಿಸೋದು? ಕೆಲವರಿಗೆ ಅದನ್ನೇ ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ನಮ್ಮ ಆಚಾರ್ಯರು. ಕೈಂಕರ್ಯ ಸ್ವರೂಪಾಪನ್ನ ಭಕ್ತಿ, ಕೈಂಕರ್ಯ ಲಕ್ಷ್ಮಿ ಅನ್ನೋದು ಅದನ್ನೇ. ಕಮೌಲಾತೀತಿ ಕಮಲ ಅನ್ನೋದು ನಮ್ಮಲ್ಲಿ ಅದಕ್ಕೆ ತುಂಬಾ ಜಾಸ್ತಿ ಇಟ್ಕೋತಾರೆ. ಕ ಇತಿ ಬ್ರಹ್ಮಣೋ ನಾಮ, ಮಾ ಇತಿ ಜೀವಾತ್ಮೋ, ಲಾತೀತಿ ಕಮಲ ಅಂದ್ರೆ ಏನು? ಕೈಂಕರ್ಯಕ್ಕೆ ಲಾತಿ ಅನಯ ಲಕ್ಷಯ ಧಾತು ಅಂತ ಅದನ್ನ ಹೇಳೋದು. ಆ ಲಕ್ಷ ಧಾತು ನಮಗೆ ಹೆಂಗಿದೆ ಅಂದ್ರೆ ಕೈಂಕರ್ಯಕ್ಕೆ ನಮ್ಮ ಲಕ್ಷ್ಯಗಳೆಲ್ಲ ತಿರುಗಬೇಕು. ಅದಕ್ಕೆ ಕಮೌಲಾತೀತಿ ಕಮಲ ಅಂತ ಮಹಾಲಕ್ಷ್ಮಿ ಹೇಳ್ತೀವಿ. ಸೊ ನಾವು ಕೈಂಕರ್ಯದ ಮಟ್ಟಕ್ಕೇನೆ ಕಾನ್ಸಂಟ್ರೇಟ್ ಮಾಡ್ಬೇಕೆ ಹೊರತು ಅಲ್ಪವಾದ ಮೋಕ್ಷಕ್ಕೆ ಕಾನ್ಸಂಟ್ರೇಟ್ ಮಾಡೋದಲ್ಲ.
ಅಲ್ಪ ಅಂತಾರೆ ಮೋಕ್ಷವನ್ನ. ನಮನ್ ತಮರಹಳ್ ತಮರಹಳ್ ಮೀದೆ ಯಮಧರ್ಮರಾಜನ್ ಮೇಲೆ ಕುಣ್ಕೊಂಡು ಹೋಗ್ತೀನಿ ನಾನು ಮೋಕ್ಷಕ್ಕೆ. ಅದು ಸಿಗೋದು ಎಲ್ರಿಗೂ ಸಿಗುತ್ತೆ, ಬಾರಿ ಅದೇನ್ ಕಷ್ಟ ಬಾ ಅಂತ ತೊಂಡರಡಿ ಪುಡಿ ಆಳ್ವಾರ್ ತಿರುಮಾಲೆ ಪ್ರಬಂಧದಲ್ಲಿ ಹೇಳ್ತಾರೆ ಅಲ್ವಾ. ಸೊ ಇಲ್ಲಿ ಆ ಒಂದು ಜ್ಞಾನ ಅನ್ನೋದು ತುಂಬಾ ಕ್ಷುಲ್ಲಕ ನಮಗೆ, ನಮ್ಮಲ್ಲೇ ಇರೋದದು ಅಲ್ವಾ. ಜ್ಞಾನಕ್ಕೂ ಕೂಡ ಒಂದು ಲಿಮಿಟೇಷನ್ ಅನ್ನೋದಿದೆ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಜ್ಞಾನಕ್ಕೂ ಕೂಡ 3 ದೋಷ ಇದೆ. என்ன 3 தோஷங்கள்? ஞானத்துக்கு அஜ்ஞானம் என்கிற ஒரு தோஷம், அதிஜானம் என்கிற ஒரு தோஷம், ವಿಪರೀತ ಜ್ಞಾನಂ ಎನ್ಗಿற ஒரு ದೋಷಂ. ಗೊತ್ತಾಯ್ತಾ? ಜ್ಞಾನಕ್ಕೂ ದೋಷವಾ ಇದೆಯಲ್ಲ, ವೇದ ಹೇಳುತ್ತಲ್ಲ, ಜ್ಞಾನಕ್ಕೂ ದೋಷ ಇದೆ. ಜ್ಞಾನ ಅಜ್ಞಾನ ಆಗೋಗುತ್ತೆ, ಜ್ಞಾನ ಅತಿಜ್ಞಾನ ಆಗೋಗುತ್ತೆ, ಜ್ಞಾನ ವಿಪರೀತ ಜ್ಞಾನ ಆಗೋಗುತ್ತೆ. ಮಯರ್ವರ ಮದಿನಲಂ ಅರುಳಿನನ್ ಯವನವನ್ ಅನ್ನೋದ್ರಲ್ಲಿ ಮಯರ್ವು ಅನ್ನೋದೇ ಇದು 3 ಸೇರಿ. ಗೊತ್ತಾಯ್ತಾ? நம்மாழ்வார் சொல்றா இல்லையா, ಮಯರ್ವರ ಮಯರ್ವು ಅರ, ಈ ಅಜ್ಞಾನ ಈ ಅತಿಜ್ಞಾನ ಈ ಒಂದು ವಿಪರೀತ ಜ್ಞಾನ ಹೋಗ್ಬೇಕು. ಏನಿದು ಈ ತರ ಇದೆಯಲ್ಲ, ಒಂದು ನಮ್ಗೆ ವಿಷಯನೇ ತಿಳಿದೇ ಇರೋದು ಅಜ್ಞಾನ. ಆಚಾ, ಈ ಮಲ್ಗೆ ಹೂವನ್ ಕೊಟ್ರೆ ಇದು ಹೂವು ಅಂತಾನೆ ನಮ್ಗೆ ಗೊತ್ತಿಲ್ಲ, ಇದು ಅಜ್ಞಾನ. ಇನ್ನೊಂದು ಅತಿಜ್ಞಾನ. ಅತಿಜ್ಞಾನ ಇನ್ನೂ ಡೇಂಜರ್ ಅಜ್ಞಾನಕ್ಕಿಂತ. ಅಜ್ಞಾನಿಗೆ ಇದು ಹೂವಪ್ಪ, ಇದನ್ ಮಲ್ಲಿಗೆ ಅಂತಾರೆ ನಮ್ಮ ಇಂಡಿಯಾದಲ್ಲಿ, ಇದನ್ನ ಭಗವಂತನಿಗೆ ಮುಡಿಸ್ತಾರೆ, ಹೆಂಗಸರು ಮುಡ್ಕೋತಾರೆ, ಇದನ್ನೆಲ್ಲ ಅವನಿಗೆ ಟೀಚ್ ಮಾಡ್ಬೋದು, ಅಜ್ಞಾನಿ ಜ್ಞಾನಿ ಮಾಡ್ಬೋದು ಅಲ್ವಾ. ಆದ್ರೆ ಮಲ್ಲಿಗೆ ಹೂ ಗೊತ್ತಿದೆ, ಆದ್ರೆ ಅತಿಜ್ಞಾನ. ಏನ್ ಅತಿಜ್ಞಾನ? ಅದ್ರ ಲಕ್ಷಣವನ್ನೇ ಚೇಂಜ್ ಮಾಡಿ ಹಾಕ್ಬಿಡೋದು, ಅದು ಅತಿಜ್ಞಾನ. ಇದ್ರ ಲಕ್ಷಣ ಏನೋ, ಈ ವಸ್ತುವಿನ ಲಕ್ಷಣ ಏನೋ, ಈ ಮಲ್ಲಿಗೆ ಹೂವಿಂದು அப்படியே வெள்ளையா இருக்கு, கம 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 கமான்ட்டு மணக்குறது, அப்படியே நல்லா புல்லரிச்சு அழகா அப்படி மலர்ந்து இருக்கு, வெள்ளை வெள்ளையா இருக்கு, கோமலமா இருக்கு. ಇದೆಲ್ಲ ಪುಷ್ಪತನುடைய ಲಕ್ಷಣ ಅಲ್ವಾ. ಈ ಲಕ್ಷಣಗಳನ್ನ ತಿಳ್ಕೊಳ್ಳೋ ಬದ್ಲು ಇದು ತರಕಾರಿ ತರ ಇದರಲ್ಲಿ ಹಚ್ಚಿ ಪಲ್ಯ ಮಾಡ್ಬೋದು, ತಿನ್ಬೋದು ಅಂತ ಅನ್ಕೊಂಡ್ಬಿಟ್ರೆ, ಮಲ್ಗೆ ಹೂವಲ್ಲಿ ಹಚ್ಚಿ ತಿಂದು ಪಲ್ಯ ಮಾಡಕ್ ಆಗತ್ತಾ? ಇದೆ ಅತಿಜ್ಞಾನ ಅನ್ನೋದು. ಜ್ಞಾನ ಶೂನ್ಯನಾದವನಿಗೂ ಜ್ಞಾನವನ್ನ ಬರ್ಸ್ಬೋದು, ಈ ಅತಿಜ್ಞಾನ ಇರೋರ್ನ ಚೇಂಜ್ ಮಾಡಕ್ಕಾಗತ್ತಾ? ಗಾನ್ ಕೇಸ್ ಇದು. ಇದಕ್ ನೆಕ್ಸ್ಟ್ ಇನ್ನೊಂದು ಕೇಸ್ ಇದೆ, ಅದು ವಿಪರೀತ ಜ್ಞಾನ. ವಸ್ತುವನ್ನೇ ಬೇರೆ ಮಾಡ್ಬಿಡೋದು. ಅಯ್ಯಯ್ಯ ಇದು ಪೂವೇ ಕಡಿயாது, ಇದು ವಿಷ ಜಂತು, ಇದು ಮಲ್ಗೆ ಹೂವನ್ ಕೈಯಲ್ಲಿ ಕೊಟ್ರೆ ಇದು ಹೂವಲ್ಲ, ಇದು ವಿಷ, ಇದು ಪಾರ್ಥೇನಿಯಂ ಗಿಡ ಅನ್ಬಿಡೋದು. ಅಂದ್ರೆ ಆ ವಸ್ತುವನ್ನೇ ಚೇಂಜ್ ಮಾಡಿ ಹಾಕ್ಬಿಡೋದು. ಲಕ್ಷಣ ಚೇಂಜ್ ಮಾಡೋದು ಒಬ್ಬ, ವಸ್ತುವನ್ನೇ ಚೇಂಜ್ ಮಾಡ್ಬಿಟ್ಟ ಇನ್ನೊಬ್ಬ, ಆ ವಸ್ತು ಬಗ್ಗೆ ಏನು ಗೊತ್ತಿಲ್ಲದೆ ಇರೋನು ಒಬ್ಬ. ಜ್ಞಾನಂ ಅತಿಜ್ಞಾನಂ ವಿಪರೀತ ಜ್ಞಾನ, ವೇದದಲ್ಲಿ 3 ಇದೆ. ಗೊತ್ತಾಯ್ತಾ? ಜ್ಞಾನಕ್ಕೆ ಇದು 3 ವಿರುದ್ಧ. ಆಯ್ತಾ? ಅಜ್ಞಾನ ಅನ್ನೋದು ಹೊರಗಡೆಯಿಂದ ಬರೋದು, ಅತಿಜ್ಞಾನ ಅನ್ನೋದು ಹೊರಗಡೆಯಿಂದ ಬರೋದು, ವಿಪರೀತ ಜ್ಞಾನ ಅನ್ನೋದು ಹೊರಗಡೆಯಿಂದ ಬರೋದು. ಆದ್ರೆ ಜ್ಞಾನ ಅನ್ನೋದು ಹೊರಗಡೆಯಿಂದ ಬರೋದಲ್ಲ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮೊಳಗಡೆನೆ ಊರ್ಜಿತವಾಗಿ ಬೆಳೆಯೋದು. ಯಾಕಂದ್ರೆ ನೀವೇ ಓದಿದ್ದೀರಾ ಕಪಿಲೋಪಾಖ್ಯಾನದಲ್ಲಿ ಆತ್ಮ ಜ್ಞಾನ ಸ್ವರೂಪಂ, ಓದಿದ್ದೀರಾ ಇಲ್ವಾ? ಮತ್ತೆ ಅಜ್ಞಾನ ಅನ್ನೋದು ಅತಿಜ್ಞಾನ ಅನ್ನೋದು ವಿಪರೀತ ಜ್ಞಾನ ಅನ್ನೋದು ಹೊರಗಡೆಯಿಂದ ತಗೋತೀವಿ, ಆದ್ರೆ ಜ್ಞಾನ ಅನ್ನೋದು ಸೂಕ್ತ ಮನಸ್ಸಿನಿಂದಾನೇ ಒಳಗಡೆಯಿಂದಾನೇ ಬರುತ್ತೆ. ಅದಕ್ಕೆ ನ್ಯಾಸ ತಿಲಕವೋ ನ್ಯಾಸ ದಶಕವೋ ಮಾಮ ನೀವ್ ಹೇಳಿದ್ರಲ್ಲ, ನ್ಯಾಸ ದಶಕನ ನಾವು ಲೇಡೀಸು ದಿನ ಹೇಳ್ಬೇಕಮ್ಮಮ್ಮ. ಇವಾಗ ನಾವು ಶರಣಾಗತಿ ಆಗಿರೋದ್ರಿಂದ ನಾವು ದಿನ ಅದನ್ನ ಹೇಳ್ಬೇಕು ಅಂತ ಅಂತಾರಲ್ವಾ? ಹೇಳಿದ್ರೆ ಒಳ್ಳೇದು. ಅದೇ ಅದ್ರಲ್ಲಿ ಬರೋದೆಲ್ಲ ನಾನ್ ಯಾರು, ನನ್ ರಕ್ಷಣೆ ಮಾಡೋದ್ ನೀನು, ಆ ತರ ತಾನೇ ಎಲ್ಲ ಅರ್ಥ ಬರೋದದು. ಅರ್ಥ ಪಂಚಕದ ಮೇಲೆ ಅದು ಡಿಪೆಂಡ್ ಆಗಿರೋದು. ಹೌದು. நான் எவன் அவன் எவன் எனக்கும் அவனுக்கும் என்ன உறவு என்ன விரோதம் எப்படி போய் ಸೇರುವುದು ಅದಷ್ಟೇ. ಶೇಷಭೂತ ಆತ್ಮ ನೀನೆ ಅಂತ ಎಲ್ಲ ಒಂದೊಂದಕ್ಕೂ ಒಂದೊಂದು ಅರ್ಥ ಅಷ್ಟೇ. ಅದನ್ನ ಅದೇ ಹೆಂಗಸರು ದಿನಾನು ಹೇಳ್ಬೇಕು ಅಂತಾರಲ್ಲ, ಅದಕ್ಕೆ ಕೇಳಿದ್ದು. ಅದ್ರಲ್ಲಿ ಹೆಂಗಸರು ಗಂಡಸರು ಇಲ್ವಲ್ಲ ಮಾಮಿ. ಅಲ್ಲ, ಈಗ ಭಗವಂತ ಆರಾಧನೆ ಮಾಡುವಾಗ ನ್ಯಾಸ ದಶಕ ಪಾರಾಯಣ ಮಾಡ್ತಾರೆ. ಅದಕ್ಕೆ ನಾವುಗಳು ದಿನಾನು ಈಗ ಶರಣಾಗತಿ ಆಗಿರೋರು
ದಿನಾನು ಅದನ್ನ ನೀವು ಹೇಳ್ಬೇಕು ಅಂತಾರಲ್ಲ ಅದು ನಿಜ, ಅದು ಮಾಡ್ಬೇಕಂತ. ಕರೆಕ್ಟ್, ಹ್ಮ್ ಮಾಡಬಹುದು, ಮಾಡಿದ್ರೆ ತಪ್ಪಿಲ್ಲ, ಮಾಡಬಹುದು, ಮಾಡಿ ಪರವಾಗಿಲ್ಲ. ಯಾಕಂದ್ರೆ ಹ್ಮ್ ನಿಮ್ಮಲ್ಲಿ ಸ್ತ್ರೀತನ ಆಗ್ಲಿ ನಮ್ಮಲ್ಲಿ ಪುರುಷತನ ಆಗ್ಲಿ ಅಲ್ಲಿ ಬರಲ್ಲ, ಅಲ್ಲಿ ಹಾ ಆತ್ಮ ಸ್ವರೂಪ ಒಂದೇ. ಅಷ್ಟೇ ಅಷ್ಟೇ, ಆತ್ಮ ಎಲ್ಲ ಬರೀ ಅದೇ ಅರ್ಥ ಇರೋದ್ರಿಂದ ಅದ್ರಲ್ಲಿ ಫುಲ್ಲು ಅದೇ. ಆತ್ಮಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ನಿಮ್ಮ ಹೌದು. ಹೊರವಲಯದ ಸ್ತ್ರೀ ಪುರುಷ ಲಿಂಗ ಅಲ್ಲಿ ವರ್ಕ್ ಆಗಲ್ಲ, ಅಲ್ಲಿ ಬರೀ ಆತ್ಮ ಸ್ವರೂಪ ಅಷ್ಟೇ ಅದೆಲ್ಲ ಬರ್ತದೆ. ಅಷ್ಟೆಲ್ಲ ಅಷ್ಟೇ ಬರೋದಲ್ಲ. ನನ್ನ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಬಿಟ್ಟು ನನ್ ಜ್ಞಾನ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡು ಭಗವಂತ ಅಂತ ಲಾಸ್ಟ್ ಕೇಳೋದಲ್ವಾ. ಅದಕ್ಕೋಸ್ಕರ ದಿನ ಮಾಡ್ಬೇಕು ಪಾರಾಯಣ. ದಿನ ಮಾಡಿದ್ರೆ ತುಂಬಾ ಒಳ್ಳೇದು. ಅದೇ ದಿನಾನೇ, ಇವಾಗ ನಾವು ಮಂತ್ರ ಜಪ ಮಾಡ್ತೀವಲ್ಲ ಅವಾಗ ದಿನಾನು ಮಾಡ್ಬೇಕು ಅಂತ ಮಾಡಿದ್ರೆ ತುಂಬಾ ಒಳ್ಳೇದು. ಅವಾಗ ಒಂದ್ ಸ್ವಲ್ಪ ಕಟ್ಟುಪಾಡು ಬರುತ್ತೆ. ಆ ನ್ಯಾಸ ದಶಕ ನ್ಯಾಸ ತಿಲಕ ಎಲ್ಲ ನಮ್ಮೊಳಗಡೆನೂ ಹಿಡಿಯುತ್ತೆ ಅಂತ ಹೇಳೋದು. ಮಾಡೋರು ಮಾಡ್ಬೋದು. ಅರ್ಥಗಳೆಲ್ಲ ನಿಮಗೆ ಅದಕ್ಕೆ ಲಕ್ಷೀಯ ಗ್ರಂಥಗಳನ್ನ ಬೇರೆ ಗ್ರಂಥಾರುಣ ಅಂತ ಹೇಳ್ತೀವಲ್ವಾ, ಬೇರೆ ಗ್ರಂಥಗಳನ್ನ ಓದಿದಾಗ ಇದು ನಮ್ಗೆ ಅರ್ಥ ಆಗುತ್ತೆ. ನೋಡಿ ಮಾಮ ಹೇಳಿದ್ರಲ್ವಾ, ನಾನ್ ಹೇಳ್ತಾ ಇರೋದು ಇದು ಸಪ್ತವಾಕ್ಯಾರ್ಥ ರಹಸ್ಯ, ಅವ್ರಲ್ಲಿ ನ್ಯಾಸ ತಿಲಕ ಅರ್ಥ ಆಯ್ತು. ಒಂದಕ್ಕೊಂದು ಇಂಟರ್ಲಿಂಕ್ ಇದೆ ಸಂಪ್ರದಾಯದಲ್ಲಿ. ನನಗೂ ಅದೇ, ನನ್ಗದೆಲ್ಲ ಅರ್ಥ ನಾನು ಬರ್ಕೊಂಡಿದ್ದೆ, ಎಲ್ಲ ಬರ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಅದು ಜ್ಞಾಪಕ ಬಂತು. ಮುಕುಂದ್ ಮಾಲೆಯಲ್ಲೂ ಸಹ ತದ್ಭೃತ್ಯ ಭೃತ್ಯ ಪರಿಚಾರಕ ಭೃತ್ಯ ಭೃತ್ಯ ಇತಿ ಮಾಂ ಸ್ಮರಲೋಕನಾಥ. ನಾನು ನಿನ್ನನ್ನು ಸ್ಮರಣೆ ಮಾಡ್ತಾ ಇಲ್ಲ, ಭೃತ್ಯನನ್ನು ನಾನು ಸ್ಮರಣೆ ಮಾಡ್ತೀನಿ ಅಂತ ಅಪೇರ್ಪಟ್ಟ ಕುಲಶೇಖರ ಆಳ್ವಾರೆ ಅಪ್ಪಡಿ ಚೊಲ್ಲಿಟ್ಟ. ಇನ್ನು ನಮ್ಮ ಪಾಡಿಲ್ಲ ಅಲ್ವಾ, ಇರೋದ್ರಲ್ಲೇ ಎಲ್ಲಾರಿಗಿಂತ ಭಗವಂತನನ್ನ ಹತ್ರ ಕರ್ಕೊಂಡವರು ಕುಲಶೇಖರ ಆಳ್ವಾರ್. ಯಾರನ್ನ ನೋಡಿದ್ರು ರಾಮನ ಕಾಕ್ಷಿ ಅಲ್ವಾ, ಹೆಂಗ ಪಾತಾಳು ರಾಮನ್, ಹೆಂಗ ಪಾತಾಳು ಮಾರೀಚ ಭಯದಿಂದ ರಾಮನ್ ನೋಡ್ದ, ಕುಲಶೇಖರ ಆಳ್ವಾರ್ ಪ್ರೀತಿಯಿಂದ ರಾಮನ್ ನೋಡಿದ್ರು. ವೃಕ್ಷಾತ್ ವೃಕ್ಷದ ರಾಮ, ಕುಲಶೇಖರ ಆಳ್ವಾರ್ಗಂತೂ ಮರ ನೋಡಿದ್ರೆ ರಾಮ ಕಣ್ಣಿಗೆ. ಅವರೇ ರಾಮ, ಕೊನೆಯಲ್ಲಿ ನೀನೂ ಬೇಡ, ನಿನ್ನ ಅಡಿಯಾಳುಗಳಿದ್ರೆ ಸಾಕು ಅಂತ ಅಂದ್ಬಿಟ್ರು. ಅದೇ ಮುಕುಂದ ಮಾಲೆಯ ಒಂದು ಉದ್ದೇಶ. ಮುಕುಂದ ಮಾಲೆ ನೀವು 2 ಅರ್ಥ ಬರುತ್ತೆ. ಯಾರ ಉಪನ್ಯಾಸ ಕೇಳಿದಿರೋ ನನ್ಗೆ ಗೊತ್ತಿಲ್ಲ. ಶ್ರೀವತ್ಸ ವರದಾರಿರು ವೇಲಕ್ಕುಡಿ ಕೃಷ್ಣಸ್ವಾಮಿ ಅವ್ರ ತಂದೆ ಮಾಡಿರೋ ಒಂದು ಉಪನ್ಯಾಸ. ನೇರ ಅರ್ಥ ನೋಡಿದ್ರೆ ಕೃಷ್ಣನ್ ಮೇಲೆ ಇದ್ದಂಗಿದೆ, ಮುಕುಂದನ ಮೇಲೆ. ಹಿಂದ್ಗಡೆಯಿಂದ ಅರ್ಥ ನೋಡ್ಕೊಂಡ್ ಬಂದ್ರೆ ರಾಮನ ಮೇಲೆ ಅದಿರೋದು. ತುಂಬಾ ಚೆನ್ನಾಗಿದೆ. ಅದು ನನ್ನ ಹತ್ರ ಕ್ಯಾಸೆಟ್ ಅಲ್ಲಿ ಇದೆ, CD ಇಲ್ಲ ಅಥವಾ ಯೂಟ್ಯೂಬ್ ಅಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಅದು ಎಷ್ಟು ಚೆನ್ನಾಗಿ ಇಲ್ವಾ? ಅದಿಲ್ವಾ ಮುಕುಂದ ಮಾಲದ ಉಪನ್ಯಾಸ ಇಲ್ವಾ? ವೇಲಕ್ಕುಡಿ ಸ್ವಾಮಿದಿಲ್ಲ. ಬೇರೆ ಯಾರ್ದಿದೆ? ಅವ್ರ ತಂದೆ ಶ್ರೀವತ್ಸ ವರದಾರಿ. ಇವಾಗ ರೀಸೆಂಟ್ ಆಗಿ ಇವಾಗ ಹೇಳೋರಲ್ಲಿ ಯಾರ್ದಾದ್ರೂ ಇದೆಯಾ ಅಂತ. ಭೂವರಾಹ ಸ್ವಾಮಿ ಹೇಳಿದ್ದಾರೆ. ಅದು ಬಿಟ್ರೆ ಕಾರ್ಪಂಗಾಡ ಅಲಶಿಂಗಜಿಯರ್ ಹೇಳಿದ್ದಾರೆ. ತಿರುಪುಲಾಡಿ ಸುಂದರಾಜ ಅಯ್ಯಂಗಾರ್ ಹೇಳಿದ್ದಾರೆ. ಬಟ್ ಯಾರ್ದು ಏನಷ್ಟು ನಿಮಗ್ ಗ್ರಹಿಕೆಗೆ ಇರೋಷ್ಟು ಚೆನ್ನಾಗಿಲ್ಲ. ಇವ್ರದ್ದು ತುಂಬಾ ಚೆನ್ನಾಗಿದೆ. ಯಾವಾಗಾದ್ರೂ ನಾನು ಅದನ್ನ ಕನ್ವರ್ಟ್ ಮಾಡಿ ಯೂಟ್ಯೂಬ್ಗೆ ಹಾಕ್ಬೇಕು ಅಂತ ಇದ್ದೀನಿ. ಶ್ರೀವತ್ಸ ವರದಾರಿ ಇರುವುದು. ನನಗೆ ಇವರು ಯಾರಪ್ಪ, ವಿಶಾಖ ಹರಿ ಅವರ ಯಜಮಾನ್ರು ಹರಿಯಣ್ಣ, ಅವ್ರು ನನಗ್ ಕೊಟ್ಟಿದ್ದದು. ನಾನು ಅದನ್ನ ಭದ್ರವಾಗಿ ಹಿಡ್ಕೊಂಡಿದ್ದೀನಿ. ಶ್ರೀವತ್ಸ ವರದಾರಿರು ವೇಲಕ್ಕುಡಿ ಕೃಷ್ಣಸ್ವಾಮಿ ಅವರ ತಂದೆ. ಅವರು ಒಂದ್ಸಲ ಕೊಯಂಬತ್ತೂರಲ್ಲೋ ಅಥವಾ ಇನ್ನೊಂದು ಇದೆಯಲ್ಲ, ಯಾವ್ದದು ಕೊಯಂಬತ್ತೂರ್, ಗುರುವಾಯೂರ್ ಪಕ್ಕ ಕೊಯಂಬತ್ತೂರ್ ತಾನೆ ಅದು ಆ ಊರು. ಕೊಯಂಬತ್ತೂರ್ ಅಲ್ಲಿ ಮಾಡಿದ ಉಪನ್ಯಾಸ, ಕೊಂಗನಾಡು ಉಪನ್ಯಾಸಗಳಂತ ಮುಕುಂದ ಮಾಲೆಯನ್ನ ನೇರವಾಗಿ ಮಾಡಿ ಆಮೇಲೆ ರಿವರ್ಸ್ ಮಾಡಿದ್ದಾರೆ. ನೇರ ಪಾಕಚ ಕಣ್ಣನ್ அடுத்ததா பார்க்கச்ச ರಾಮನ್ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಹೇಳಿರೋ ತರ ಇನ್ಯಾರು ಆಮೇಲೆ ಹೇಳಿಲ್ಲ. ವೇಲಕ್ಕುಡಿ ಸ್ವಾಮಿ ಹೇಳೇ ಇಲ್ಲ ಬಿಡಿ. ಇನ್ನು ಇವರುಗಳು ಮಾಡಿರೋದು ತುಂಬಾ ಸ್ಪಷ್ಟತೆ ಅಂತ ಹೇಳಕ್ಕಾಗಲ್ಲ, ಮೇಲ್ಮೇಲ್ ಸೂಪರ್ಫಿಷಿಯಲ್ ಆಗಿ. ಭೂವರಾಹ ಸ್ವಾಮಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಬಟ್ ನಾನು ಚೆಕ್ ಮಾಡಿಲ್ಲ ಮಾಮಿ ಯೂಟ್ಯೂಬ್ ಎಲ್ಲ. ಈಗ ಮುಕುಂದ ಮಾಲೆ ಮಾಮ ತೆಗ್ದಿದ್ದಕ್ ನಂಗೆ ಸ್ಮರಣೆಗೆ ಬಂತದ್ದು. ತುಂಬಾ ದಿನಗಳಾಯ್ತು ನಾನು ಕೇಳಿ, ಬಟ್ ತುಂಬಾ ಕೇಳಿದೀನಿ. ಶ್ರೀವತ್ಸ ವರದಾರಿ ಇರೋದು
ವಾಗಮೃತ ವರ್ಷಿ ಅಂತಾನೆ ಅವರಿಗೆ ಟೈಟಲ್ ಅಲ್ವಾ. ಅವ್ರ ತಂದೆ ಇನ್ನೂ ಚೆನ್ನಾಗ್ ಮಾಡೋರು. ವೇಲುಕುಡಿ ಸ್ವಾಮಿ ಅವ್ರ ತಂದೆ ಅಂತೂ ಅದ್ಭುತ. ಯೂಟ್ಯೂಬ್ ಅಲ್ಲಿ ಮುಕುಂದಮಾಲ ಉಪನ್ಯಾಸ ಅಂತ ಹಾಕಿ ನೋಡ್ಬೇಕು, ಬೈ ಚಾನ್ಸ್ ಬರುತ್ತೆ ಅಂತ. ಅದೇ ಬಂದ್ರೆ ಅದೇ ಹಾಕೊಂಡು ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಮಾಡ್ಬೋದು ಅಷ್ಟೇ. ತುಂಬಾ ಚೆನ್ನಾಗ್ ಮಾಡಿದ್ರು ಅವ್ರಂತೂ. ಅದು ಹ್ಮ್. ನನಗ್ ಅವ್ರು ಮಾಡಿರೋದು ಗೊತ್ತಿಲ್ಲ. ಹೌದು, ನನ್ ವಯಸ್ಸು ಬ್ರಹ್ಮಣ್ಯಾಚಾರ್ಯರದ್ದು ಕೇಳ್ತೀರಮ್ಮ ನೀವು? ಬ್ರಹ್ಮಣ್ಯಾಚಾರ್ಯರಂತ ಭಾಗವತ ಉಪನ್ಯಾಸ ಮಾಧವರು. ಅವ್ರು ಕರೆಕ್ಟ್. ಕೇಳ್ತೀರಾ? ತುಂಬಾ ಅವ್ರು ಚೆನ್ನಾಗಿ ತುಂಬಾ ಹೇಳ್ತಾರೆ. ಚೆನ್ನಾಗಿ ಹೇಳ್ತಾರೆ ಮಮ್ಮ. ಅವ್ರು ತುಂಬಾ ಸರಳವಾಗಿ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ. ಬಹಳ ಚೆನ್ನಾಗಿ ಹೇಳ್ತಾರೆ. ಮತ್ತೆ ಇನ್ನೊಬ್ರು ವಿಜಯೇಂದ್ರ ಅಂತ ಅವರು ಮಾಧವರು, ಅವ್ರದ್ದು ಜಾಸ್ತಿ, ಅವರಿಬ್ರು ಫುಲ್ ಚೆನ್ನಾಗಿ ಹೇಳ್ತಾರೆ. ಇವ್ರು ಸ್ವಲ್ಪ ನಂಗೆ ಈಗೀಗ ಮುಂಚೆ ಎಲ್ಲ ಇಲ್ಲ, ಈಗೀಗ ತುಂಬಾ ಔಟ್ ಆಫ್ ಟಾಪಿಕ್ ಹೋಗ್ಬಿಡ್ತಾರೆ ಅನ್ಸುತ್ತೆ. ದುಷ್ಯಂತ್ ಶ್ರೀಧರು ಆತರ ಎಲ್ಲೋ ಹೋಗ್ಬಿಡ್ತಾರೆ. ಏನ್ ಹೇಳ್ತಾ ಇದಾರೆ ಅನ್ನೋದನ್ನ ನಾವೇ ರೀಕಾಲ್ ಮಾಡ್ಕೋಬೇಕು, ಹಂಗಾಗೋಗುತ್ತೆ. ಈ ಮಧ್ಯೆ ಸ್ವಲ್ಪ ಕಾಮಿಡಿ ತರ ಏನೋ ಹೇಳ್ತಾರೆ. ಅಲ್ಲ, ನಂಗೆ ಇರ್ಲಿ, ಕಾಮಿಡಿ ಎಲ್ಲ ಚೆನ್ನಾಗಿರುತ್ತೆ, ಯಂಗ್ಸ್ಟರ್ಸ್ಗೆಲ್ಲ ಬೇಕದು. ಬಟ್ ತುಂಬಾ ಒಂಥರ ಸ್ವಲ್ಪ ಲೌಕಿಕಕ್ಕೆ ಹೊರಟೋದ್ರೆ ಎಲ್ಲೋ ಬಿಗಿ ಹೋಯ್ತೇನೋ ಅನ್ಸ್ಬಿಡುತ್ತೆ ಟಾಪಿಕ್. ವೇಲುಕುಡಿ ಸ್ವಾಮಿ ನೋಡಿ, ಟಾಪಿಕ್ ಆ ಕಡೆ ಈ ಕಡೆ ಅಲ್ಲಾಡ್ಸಲ್ಲ, ತಮ್ಮ ಬಗ್ಗೆ ಹೇಳ್ಕೊಳಲ್ಲ, ತಾನ್ ಹೋಗಿದ ಬಗ್ಗೆ ಹೇಳ್ಕೊಳಲ್ಲ. ಅವ್ರ ಹೋದ್ರು ಮಗನು ತುಂಬಾ ಚೆನ್ನಾಗಿ ಹೇಳ್ತಾರೆ ಮಮ್ಮ. ಅವ್ರ ಮಗಂದು ತುಂಬಾ ಅವ್ರ ಮಗಂದು ಯಾಕೋ ತಲೆ ಮೇಲೆ ಚಿಟ್ಟೆ ಆಡುತ್ತೆ, ತುಂಬಾ ಔಟ್ ಆಫ್ ವೇ ಹೊರಟೋಗುತ್ತೆ. ತುಂಬಾ ಜ್ಞಾನಿ ಅಲ್ವಾ, ನಮ್ಗಷ್ಟು ಜ್ಞಾನ ಸ್ವಲ್ಪ ಸಾಲದು, ಟ್ಯೂನ್ ಅಪ್ ಆಗ್ಬೇಕು. ಇವ್ರದಕ್ ಮಾತ್ರ ತುಂಬಾ ಟ್ಯೂನ್ ಅಪ್ ಆಗೋಗಿದ್ದೀನಿ ನಾನಂತ. ವೇಲುಕುಡಿ ಮಾಮ ಅಂದ್ರೂ ಅರ್ಥ ಆಗಿದ್ರೆ, ಒಂದು ಅಂದ್ರೂ ಅರ್ಥ ಆಗುತ್ತೆ. ಆತರ ಅದೇ ಟ್ಯೂನ್ ಅಪ್ ಆಗ್ಬೇಕು ಎಲ್ರದಕ್ಕೂ ನಾವು. ದುಷ್ಯಂತ್ ಶ್ರೀಧರ್ ಸ್ವಲ್ಪ ಔಟ್ ಆಫ್ ಟಾಪಿಕ್ ಹೊರಟೋಗ್ತಾರೆ, ಬಿಗಿ ಹೊರಟೋಗುತ್ತೆ, ವಿಷಯ ಜಾಳಾಗೋಗುತ್ತೆ ಅವಾಗ. ಅದು ವೇದದಲ್ಲಿ ಹೇಳಲ್ಪಟ್ಟಿದೆ ಗೊತ್ತಾ ನಿಮಗೆ? ನಾ ಶ್ರೀರಂಗಕ್ಕೆ ಹೋಗಿದ್ದೆ, ವೇಲುಕುಡಿ ಮಾಮ ಮನೆಗ್ ಹೋಗಿದ್ದೆ. ಅಲ್ಲಿಂದ ಶ್ರೀ ವೈಷ್ಣವ ಶ್ರೀ ಕೃಷ್ಣಮಾಚಾರಿ ಮಾಮ ಮನೆಗ್ ಹೋಗಿದ್ದೆ. ನಾ ಮಾಮನ್ ಕೇಳಿದೆ, ನೀವು 98 ಅವ್ರಿಗೆ, ನೀವು 12 ವರ್ಷದಿಂದ ಎನ್ಸೈಕ್ಲೋಪೀಡಿಯಾ ಬರೀತಾ ಇದ್ದೀರಾ ಶ್ರೀ ವೈಷ್ಣವಿಸಂ ಬಗ್ಗೆ. ಈ ಊರಲ್ಲೇ ಈ ವೇಲುಕುಡಿ ಕೃಷ್ಣಸ್ವಾಮಿನ ಅಡ್ಡಡ್ಡ ನುಂಗವರು ಎಷ್ಟೋ ವಿದ್ವಾಂಸರಿದ್ದಾರೆ. ಆ ಊರಲ್ಲಿ ಇದಾರೆ ಈಗ್ಲೂ, ಶ್ರೀರಂಗದಲ್ಲಿ ಏನ್ ಕಮ್ಮಿ ಇಲ್ಲ. ಇವ್ರನ್ನ ಅಡ್ಡಡ್ಡ ನುಂಗ್ ಹಾಕ್ತಾರೆ. ಇವ್ರ ವಿದ್ವಾಂಸರು, ಇವ್ರ ವಿದ್ವತ್ಸಭೆ ಏನೂ ಇಲ್ಲ ಹೇಳ್ಬೇಕು ಅಂದ್ರೆ, ಆ ತರದವರೆಲ್ಲ ಇದ್ದಾರೆ. ಅದ್ ಹೆಂಗೆ ವೇಲುಕುಡಿ ಕೃಷ್ಣಸ್ವಾಮಿ ಮಾತ್ರ ಎಷ್ಟು ಫೇಮಸ್ ಆಗೋದ್ರು ಅಂತ ಕೇಳಿದಕ್ಕೆ, ಶ್ರೀ ವೈಷ್ಣವ ಶ್ರೀ ಕೃಷ್ಣಮಾಚಾರಿ 98, ಈಗ 100 ವಯಸ್ಸಾಗತ್ತೆ ಅವ್ರಿಗೆ. ಅವ್ರು ಹೇಳಿದ್ರು, வேதத்திலயோ உபனிஷத்துலயோ ஒரு வார்த்தை சொல்லப்பட்டிருக்கு, வேற எந்த டைவர்ஷனும் இல்லாம எவன் ஒருத்தன் நாராயணனையே பேரும் புகழோட உபாசனம் பண்ணுவானோ, அந்த நாராயணன் அவருடைய பேரும் புகழும் அப்படி உச்சஸ்தாய்க்கு கொண்டு போவான். அவருக்கு அது தெரியாது, ஆனா நாராயணன் அப்படி பண்ணுவான். ದಟ್ ಇಸ್ ವಾಟ್ ವೇಲುಕುಡಿ ಇಸ್ ಆಲ್ ಅಬೌಟ್. ಅವರನ್ನ ಅಡ್ಡಡ್ಡ ನುಂಗುವಂತಹ ವಿದ್ವಾಂಸರು ಇದೇ ಊರಲ್ಲೂ ಇದ್ರು. ಅವ್ರನ್ನ ಏನಕ್ ಬೀಟ್ ಮಾಡಕ್ ಆಗಿಲ್ಲ ಅಂದ್ರೆ, ಅವರು ಔಟ್ ಆಫ್ ಟಾಪಿಕ್ ಹೋಗಲ್ಲ, ಡೈಲ್ಯೂಷನ್ ತಗೊಳಲ್ಲ, ಅಥವಾ ಲೌಕಿಕಕ್ಕೆ ಇಳಿಸ್ಕೊಳಲ್ಲ, ಒಬ್ರಿಗೆ ಅರ್ಥ ಆಗ್ಲಿ ಅಂತ ಅದನ್ನ ಕಲಬೆರಕೆ ಮಾಡಲ್ಲ. ವಿಷಯವಾಗಿ ಗ್ರಂಥಾರುಣದಿಂದ ಹಂಗೇ ಕೊಡ್ತಾರೆ, ಕಲ್ಮಶ ಇರಲ್ಲ. ನಾರಾಯಣ ಸ್ಮೃತಿಯನ್ನ, ನಾರಾಯಣ ಶ್ರುತಿಯನ್ನ ಶ್ರುತಿಯಾಗಿ ಉಳಿಸ್ಕೋತಾರೆ. ಅದಕ್ಕೆ ಭಗವಂತ ಏನ್ ಮಾಡ್ದ ಅವ್ರ ವಿಚಾರದಲ್ಲಿ? ಎಲ್ಲರಿಗಿಂತ ಮೇಲೆ ಅವ್ರನ್ನ ಇಟ್ಬಿಟ್ಟ. ಅವ್ರಿಗದ್ ಗೊತ್ತಿಲ್ಲ ಇಟ್ಟಿರೋದು, ಅವನ್ ಅದನ್ನ ಮಾಡಿದಾನೆ. ಯವನೊರ್ತನ್ ನಾರಾಯಣನೇ ಉಚ್ಚ ಸ್ಥಾಯಿಲಿ ಕೊಂಡು போய் நிறுத்துறானோ ಅವನೇ ನಾರಾಯಣನ ಉಚ್ಚ ಸ್ಥಾಯಿಗೆ ಕೊಂಡು போய் ನಿರ್ತುವ. ಇದೇ ರಾಮಾನುಜರು ಮಾಡಿದ್ದು, ಇದೇ ವೇಲುಕುಡಿನೂ ಮಾಡ್ತಾ ಇರೋದು ಅಂತ. 98-99 ವಯಸ್ಸು ಶ್ರೀ ವೈಷ್ಣವ ಶ್ರೀ ಕೃಷ್ಣಮಾಚಾರಿ, ಒನ್ ಹೂ ಇಸ್ ರೈಟಿಂಗ್ ಎನ್ಸೈಕ್ಲೋಪೀಡಿಯಾ ಆನ್ ಶ್ರೀ ವೈಷ್ಣವಿಸಂ, ಆತರ ಹೇಳಿದ್ರು. ಅವ್ರು ನನಗಿಷ್ಟದಪ್ಪ ಗ್ರಂಥ ಕೊಟ್ರು ನನ್ನ PhD-ಗೆ. ನಾ PhD ಮಾಡ್ತೀನೋ ಇಲ್ವೋ, ನನಗಿವತ್ PhD ಸಿಕ್ಬಿಡ್ತು ಅಂದೆ. ಯಾಕೆ ಅಂದ್ರು, ನಿಮ್ಮಿಂದ ಇದು ಯಾವ್ದು ಗೊತ್ತಾ, ಪುಸ್ತಕನೇ ಇನ್ನು ರಿಲೀಸ್ ಆಗಿಲ್ಲ, ಆ ಪುಸ್ತಕದಿಂದ ಒಂದು ಪೋರ್ಷನ್ ನನಗೆ ಅಂತಾನೆ ತೆಗೆದುಕೊಟ್ರು. ಸೊ ಅದೇ ಅಲ್ವಾ ಗ್ರೇಟು. ಹಿಂದಿನವರೆಲ್ಲ ಆತರ ಏನಾದ್ರೂ ಒಂದು ಜ್ಞಾನ ಬೇಕು ಅಂದ್ರೆ, ಓದ್ಬೇಕು ಅಂದ್ರೆ ತಮ್ಮನ್ನು ಮೀಟಿ ಸಹಾಯ ಮಾಡೋರಾಗಿ. ಅದೇ
ಕೈಂಕರ್ಯ ಜ್ಞಾನ. ನಾನು ಏನಕ್ಕೆ ಇದನ್ನೆಲ್ಲ ಹೇಳಿದೆ ಅಂದ್ರೆ ಮತ್ತೆ ಕೈಂಕರ್ಯನೇ. ದಿಸ್ ಇಟ್ ಸೆಲ್ಫ್ ಕೈಂಕರ್ಯ. ಇದಿಷ್ಟಕ್ಕೆ ಅರ್ಥ ಆಯ್ತಾ? ಇವತ್ತು ಮುಗಿಸ್ಕೊಳ್ಳೋಣವಾ? ಇವತ್ತು ಶ್ಲೋಕಗಳು ಕೈಯಾಳಕ್ಕಾಗ್ಲಿಲ್ಲ ಸದ್ಯ. ಇದ್ ಮುಗೀತು. ಇದ್ ಮುಖ್ಯವಾಗಿ ಮುಗಿಬೇಕಿತ್ತು, ಯಾಕಂದ್ರೆ ಇದು ಚೆನ್ನಾಗ್ ಅರ್ಥ ಆಗ್ಬೇಕಿತ್ತು. ಐ ಹೋಪ್ ಅರ್ಥ ಆಗಿದೆ ಅನ್ಕೊಂಡಿದೀನಿ ಎಲ್ರಿಗೂ. ಅರ್ಥ ಆಗಿದೆಯಾ? ಭಕ್ತಿ ರೂಪಾಪನ್ನ ಕೈಂಕರ್ಯ ಜ್ಞಾನ. ಅರ್ಥ ಆಗ್ಲಿಲ್ಲ ಆದ್ರೆ ನೆಕ್ಸ್ಟ್ ಕ್ಲಾಸು ಸುಮ್ನೆ ಒಂದ್ಸಲ ಬ್ರಷ್ ಅಪ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸು ಮಾಮಿ ಪೂರ್ತಿ ಸ್ಟ್ರಿಕ್ಟ್ ಆಗಿ ಶ್ಲೋಕಗಳು ಹೇಳ್ಬಿಟ್ಟು ಈ ಚಾಪ್ಟರ್ ಮುಗಿಸ್ಬಿಡ್ಬೇಕು. ಅದಕ್ಕೆ ನೆಕ್ಸ್ಟ್ ಕ್ಲಾಸ್ ಇಂದ ಪ್ರಹ್ಲಾದ ಭಕ್ತಿ ವಿಜಯ ಫ್ರೆಶ್ ಆಗಿ ಶುರು ಮಾಡೋಣ. ನರಸಿಂಹ ಚರಿತ್ರೆ. ಆ ನರಸಿಂಹನ್ ಎಷ್ಟು ಅಂತ ಇನ್ನು ಬಂದ್ಸಿಟ್ಟಿರೋ ಸ್ತಂಭದಲ್ಲಿ ಬಿಡುಗಡೆ ಮಾಡ್ಬೇಕು ತಾನೆ ಅವನನ್ನ. ಬೇಗ ಮಾಡೋಣ ಅಲ್ವಾ? ಬೇಗ ನರಸಿಂಹಾವತಾರನ ಕೈಯಾಡೋಣ. ಮುಗ್ಸೋಣವಾ? ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಾಮ ಎಲ್ಲಾ ಕ್ಲಾಸು ದಯವಿಟ್ಟು ಬಂದ್ಬಿಡಿ, ತಪ್ಪಿಸ್ಕೋಬೇಡಿ. ಇಲ್ಲ ಬರ್ತೀನಿ. ಇಲ್ಲಿ ಆಯ್ತು. ಇಲ್ಲಿ ಲಾಸ್ಟ್ ಕ್ಲಾಸು ಗುರುವಾರ ನಾನು ಬರ್ಬೇಕು ಅಂತ 1:30 ಇಲ್ಲಿ ನಾವು ಎಲ್ಲ ಹೋಗ್ಬಿಟ್ಟು ಬಂದ್ವಿ, ಹೊಡಿಯಕ್ ಶುರುವಾಯ್ತು. ಪರವಾಗಿಲ್ಲ. ನೈಟ್ ಅಂತ ಯಾರಿಂದ ಬರಕ್ ಆಗ್ಲಿಲ್ಲ. ಇಲ್ಲ ಲಾಸ್ಟ್ ಗುರುವಾರ ಬರ್ಬೇಕು ಅನ್ಕೊಂಡಿದ್ದೆ ನಮಸ್ತೆ. ನಾನು. ಓಕೆ, ಮಿಸ್ ಆಯ್ತು. ಬಂದ್ಬಿಡಿ. ನಮಸ್ತೆ. ಬಾಯ್. ಆಮೇಲೆ ಎಲ್ರಿಗೂ ಬಾಯ್. ಹಾ. ಇನ್ನೊಂದು, ಈ ಮಹಾಭಾರತದಲ್ಲಿ ಭೀಷ್ಮ ಈ ರಾಜ್ಯವನ್ನ ಇದು ಮಾಡಿದಾಗ ರಾಜ್ಯ ವಿಭಜನೆ ಮಾಡಿದಾಗ ಪಾಂಡವರಿಗೆ ಕೌರವರಿಗೆ ಹೋಗಿ ಗಂಗಾದೇವಿನ ಪ್ರಾರ್ಥನೆ ಮಾಡ್ದ ಅಂತಿದೆ. ಗಂಗಾದೇವಿ ಮಾಡಿದಾಗ ಆ ಶ್ಲೋಕ ಒಂದು ಇದೆ. ಅದ್ರ ಅರ್ಥನ ಒಂಚೂರು ನೀವು ಅದ್ರ ಹಿನ್ನೆಲೆ ಫಿಲಾಸಫಿಕಲ್ ಆಗಿ ಹೇಳಿ ನಾ ಕಳಿಸ್ತೀನಿ. ಶ್ಲೋಕ ಕಳಿಸಿ ನಾ ಹೇಳಿ. ಸ್ವಲ್ಪ ಗ್ರೂಪಲ್ಲೇ ಕಳಿಸಿ ಮಾಮ, ಎಲ್ರಿಗೂ ತಿಳಿಯುತ್ತೆ ಅವಾಗ. ಎಲ್ರು ಆಮೇಲೆ ಅದ್ರ ಕರ್ತೃ ಯಾರು ಅನ್ನೋದು ಗೊತ್ತಿಲ್ಲ. ಎರಡೂ ಬೇಕು. ಕಳಿಸಿ, ನಾನ್ ಕಳಿಸ್ತೀನಿ. ಹಿನ್ನೆಲೆ ಪ್ಲಸ್ ಇದು. ಓಕೆ, ಗ್ರೂಪಲ್ಲೇ ಕಳಿಸಿ, ಬೇರೆಯವರು ಎಲ್ಲಾ ವಿಷಯ ತಿಳ್ಕೊಂಡಂಗಾಗತ್ತೆ. ಓಕೆ, ಬಾಯ್. ಎಲ್ರಿಗೂ ಬಾಯ್. ನಮಸ್ತೆ. ಚೆನ್ನಾಗಿದ್ದೀರಾ ಅವರು?